ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವನಾಮದಲ್ಲೂ ನಮ್ಮ ರಕ್ಷಕನೊಡನಾಗಿರಂತ ಯೇಸು ಕ್ರಿಸ್ತು ನಾಮದಲ್ಲಿ ವಂದನೆಗಳು ಸಲ್ಲಿಸುತ್ತಿದ್ದೇವೆ. ದೇವರ ಕರುಣೆ ಕೃಪೆ ಪ್ರೀತಿಗಳಿಂದ ನಾವೆಲ್ಲರೂ ಒಟ್ಟಾಗಿ ಸೇರಿ ಆತನ ವಾಕ್ಯಗಳನ್ನ ಧ್ಯಾನ ಮಾಡಕ್ಕೆ ದೇವ್ರು ಕೊಡುತ್ತಾ ಮಹಾ ಅವಕಾಶಕ್ಕಾಗಿ ದೇವರಿಗೆ ಕೃತಜ್ಞ ಸ್ತೋತ್ರಗಳಾಗನ. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಜೀಸಸ್ ಕ್ರೈಸ್ಟ್ ಮಿನಿಸ್ಟ್ರಿ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಯಾರೋ ಹೊಸ ಕ್ರೈಸ್ತವರು ಬೈಬಲ್ ಕ್ಲಾಸ್ಗಳಿಗೆ ಇಂಟ್ರೆಸ್ಟ್ ಇದೆ ಅದನ್ನೆಲ್ಲ ಹಂಚ್ಕೊಳ್ಳಿ. ಆಮೇಲೆ ಇವತ್ತಿನ ಕ್ಲಾಸು ತುಂಬ ಇಂಪಾರ್ಟೆಂಟ್ ಕ್ಲಾಸು. ಆಯ್ತರ, ಎಷ್ಟು ಇಂಪಾರ್ಟೆಂಟು ಅಂತಂದರೆ ನಮ್ಮ ಇಡೀ ಎಲ್ಲ ಕ್ಲಾಸ್ಗಳಲ್ಲಿ ತುಂಬ ಅತಿ ಮುಖ್ಯವಾಗಿರೋಂಥ ಕ್ಲಾಸ್ ಅಂತಲೇ ಇವತ್ತು ಹೇಳ್ಬೋದು. ಅದರಿಂದ ಈ ಕ್ಲಾಸು ಹೆಚ್ಚು ಕಮ್ಮಿ 4 ರಿಂದ 5 ವಾರ ಹೋಗ್ತದೆ. ಆಯ್ತಾ? ಅದರಿಂದ ಯಾರೇ ಸಹೋದರಿಗಳು ಯಾರು ಮಿಸ್ ಮಾಡ್ಕೊಂಬಿಡಿ. ಹಾಗೇನೆ ಮಿಸ್ ಆದರೆ ದಯವಿಟ್ಟು ರೆಕಾರ್ಡಿಂಗ್ ಕೇಳಿ. ನಿಮ್ಗೆ ಏನೇ ಡೌಟ್ಸ್ ಇದ್ರು ಸಂಕೋಚ ಪಡ್ದಿರಾ ನೀವು ಧಾರಾಳ ಕೇಳ್ಬೋದು. ಅಟ್ ದ ಎಂಡ್ ಆಫ್ ದ ಕ್ಲಾಸ್ ಸೆಂಟ್ರಲ್ಲಿ ಯಾರು ಏನು ಮಾತಾಡಕ್ಕೆ ಹೋಗ್ಬಿಡಿ. ನಿಮಗೆ ಕೇಳ್ಬೇಕಾದ್ರೆ ಖಂಡಿತವಾಗಿ ಏನಾಗಿರ್ತಾರೆ, ಅನೇಕ ಒಂದು ಡೌಟು ಕ್ವಶನ್ಸು ಇವೆಲ್ಲ ಬರ್ತದೆ. ನಿಮಗೆ ಪಾಠ ಮಾಡ್ಬೇಕಾರೆ ನಿಮ್ಗೆ ಏನೇ ಡೌಟ್ಸ್ ಬಂದು ದಯವಿಟ್ಟು ಬುಕ್ಕಲ್ಲಿ ಬರ್ಕೊಳ್ಳಿ. ಕ್ಲಾಸ್ ಅಂತ್ಯದಲ್ಲಿ ನೀವು ಏನು ಡೌಟ್ಸ್ ಬೇಕಾದ್ರೆ ಕೇಳಿ, ಖಂಡಿತವಾಗೂ ಉತ್ತರ ಕೊಡ್ತೀರಿ. ಆದರೆ 5 ಕ್ಲಾಸ್ ಮುಗಿಯೋದಕ್ಕೆ ನಿಮ್ಗೆ ಏನೇ ಡೌಟ್ ಇದ್ರು ಆಟೋಮೆಟಿಕಾಗಿ ಕ್ಲಿಯರ್ ಆಗ್ತವೆ. ವರಿ ಮಾಡ್ಬಿಡಿ. ಓಕೆನಾ? ಅದನ್ನ ಸ್ವಲ್ಪ ದಯವಿಟ್ಟು ಎಲ್ಲರೂ ತಾಳ್ಮೆಯಿಂದ ಕೇಳ್ರಿ. ಓಕೆನಾ? ಸರಿ ಬದರ್, ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು, ಏನು ಬದರ್ ಅಂತ ಏನು ಕ್ಲಾಸ್ ಇವತ್ತು ಅಂತಂದ್ಬಿಟ್ಟು. ಅಲ್ವರ, ಕರ್ತನಲ್ಲಿ ಪ್ರೀತಿ ಅಂತ ಸೋರ್ಗಳೇ, ಇವತ್ತು ನಾವೇನು ಬಗ್ಗೆ ಓದ್ಕೊಂಡು ಹೋಗ್ತೇನೆ ಅಂತಂದರೆ ಮನುಷ್ಯನ ಬಗ್ಗೆ. ಅಲ್ವರ, ಮನುಷ್ಯನ ಬಗ್ಗೆ ಏನು ಅಭಿಪ್ರಾಯಪ್ಪ ಅಂತಂದ್ಬಿಟ್ಟು ನಾವೇನು ಮಾಡೋಣ ನೋಡೋಣ. ಅಲ್ವರ, ಸೊ ಮನುಷ್ಯನ ದೇವ್ರು ಯಾವ ಥರ ಸೃಷ್ಟಿ ಮಾಡೋರೆ ಅಂತಂದ್ಬಿಟ್ಟು ನಾವು ಸತ್ಯವೇದ ಏನು ಹೇಳ್ತಾ ಅಂತ ನೋಡೋದಕ್ಕಿಂತ ಮುಂಚೆ ಜಗತ್ತಲ್ಲಿ ಬೇರೆ ಬೇರೆ ವಿಶ್ವಾಸಿಗಳು, ಬೇರೆ ಬೇರೆ ವಿಶ್ವಾಸದಲ್ಲಿ ನಂಬಿಕೆಯಲ್ಲಿರೋರು ಏನು ಹೇಳ್ತಾರೆ ಇದ್ರ ಬಗ್ಗೆ ಅಂತ ನಾವೇನು ಮಾಡೋಣ ಮೊದಲು ನೋಡೋಣ. ಆಮೇಲೆ ಸತ್ಯವೇದ ಏನಪ್ಪ ಹೇಳ್ತಾರೆ ಇದ್ರ ಬಗ್ಗೆ ಅಂತ ನಾವು ನೋಡೋಣ ಮನುಷ್ಯನ ಬಗ್ಗೆ. ಅಲ್ವರ, ಮೊದಲು ಸೈಂಟಿಸ್ಟ್ಗಳು ಏನು ಹೇಳ್ತಾರೆ ಅಂತಂದರೆ, ಮನುಷ್ಯನ ದೇವ್ರು ಸೃಷ್ಟಿ ಮಾಡ್ಬೇಕಾರೆ ಸೈನ್ಸು ಮತ್ತು ಸೈಂಟಿಸ್ಟ್ ಹೇಳೋದೇನಪ್ಪ ಅಂತಂದರೆ, ಮನುಷ್ಯ ಇವಾಲ್ವ್ ಆಗ್ತಾ ಇದ್ದಾನೆ. ಅಂದರೆ ಮನುಷ್ಯನ ಸೃಷ್ಟಿ ಮಾಡ್ಬೇಕಾದ್ರೆ ಒಂದು ಚಿಕ್ಕ ಕ್ರಿಮಿಯಿಂದ ದೇವ್ರು ಏನು ಮಾಡಿದ್ರು, ಅವನ್ನ ಸೃಷ್ಟಿ ಮಾಡಿದ್ರು. ಅವನು ಬರ್ತಾ 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 ಏನಾಗ್ತದೆ, ನನಗೆ ದಿನನಿತ್ಯ ಹಂಗೆ ಡೆವಲಪ್ ಆಗ್ತಾ ಇದ್ದಾನೆ ಅಂತಂದ್ಬಿಟ್ಟು ಏನ್ರಿ ಅಲ್ಲಿ ಸೈನ್ಸ್ ಏನು ಮಾಡ್ತಾರೆ ಹೇಳ್ತಾರೆ. ಅದಕ್ಕೆ ಏನು ಹೇಳ್ತಾರೆ ಅಂತಂದರೆ, ಮಂಗನಿಂದ ಮಾನವ ಅಂತ ನಾವು ಕೇಳಿದಿರಿ ಅವರ. ಒಂದು ಚಿಕ್ಕ ಅಮೀಬಾಯಿಂದ, ಒಂದು ಚಿಕ್ಕ ಪ್ರೋಟೋಸೋವಿಂದ ಮನುಷ್ಯ ಸೃಷ್ಟಿ ಆದ್ರ, ಹಂಗೆ ಒಂದು ಕೋತಿ, ಚಿಂಪ್ಯಾನ್ಸಿ, ಗೊರಿಲ್ಲಾ ಈ ಥರ ಬಂತು. ಹಂಗೆ ಏನಾಯ್ತು, ಮನುಷ್ಯ ಒಂದು ಸ್ಟೋನ್ ಏಜಲ್ಲಿದ್ದ, ಐರನ್ ಏಜಿಗೆ ಬಂದ, ಕಂಪ್ಯೂಟರ್ ಏಜಿಗೆ ಬಂದಿದ್ದಾನೆ. ಸರಿ, ಮುಂದಕ್ಕೆ ಏನಪ್ಪ ಆಗ್ತಾನೆ ಅಂತಂದ್ರೆ, ಮನುಷ್ಯ ಈ ಒಂದು ಮಾಂಸದ ಹಂತ ಬಿಟ್ಬಿಟ್ಟು ಆತ್ಮಿಕವಾದ ಹಂತಕ್ಕೆ ಏನು ಮಾಡ್ತಾನೆ, ಅವನು ಸೇರ್ತಾನೆ ಅಂತ ಅಂದ್ಬಿಟ್ಟು ಸೈನ್ಸ್ ಏನು ಮಾಡ್ತಾರೆ ಹೇಳ್ತಾರೆ ಅಲ್ವರ. ಸೊ ಈ ರೀತಿ ಏನು ಮಾಡ್ತಾರೆ ಅಂದರೆ, ಸೈಂಟಿಫಿಕ್ ಆಗಿ ಅವರು ಬಂದ್ಬಿಟ್ಟು ಇನ್ನು ಸ್ಪಿರಿಟ್ ರಿಲ್ಮ್ನ ಸೇರ್ತಾರೆ ಅಂತಂದ್ಬಿಟ್ಟು ಏನು ಮಾಡ್ತಾರೆ ಹೇಳ್ತಾರೆ. ಸರಿ, ಬೇರೆ ಧರ್ಮಗಳು ಏನು ಹೇಳ್ತಾರೆ ಅಂತ ನೋಡೋದಂತಂದ್ರೆ, ಬೇರೆ ಧರ್ಮಗಳು ಹೇಳೋದೇನಪ್ಪ ಅಂತಂದ್ರೆ, ಮನುಷ್ಯ ಅವನ್ನ ಸೃಷ್ಟಿ ಮಾಡ್ಬೇಕಾದ್ರೆ ಯಾರಪ್ಪ ಸೃಷ್ಟಿ ಮಾಡೋದು ಅಂದ್ರೆ ದೇವರು ಸೃಷ್ಟಿ ಮಾಡಿದ್ರು. ಅವ್ರು ಯಾರಪ್ಪ ಅಂತಾರೆ, ಅವರು ಪರಮಾತ್ಮ. ಅವರು ಮನುಷ್ಯನ ಸೃಷ್ಟಿ ಮಾಡ್ಬೇಕಾದ್ರೆ ಅವರಲ್ಲಿರೋಂಥ ಮುಖ್ಯವಾದ ಅಂಶನ ಮನುಷ್ಯನಲ್ಲಿ ಇಟ್ರು ಅಂತ ಹೇಳ್ತಾರೆ. ಏನಪ್ಪ ಅದು ಆ ದೇವರಲ್ಲಿರೋಂಥ ಮುಖ್ಯವಾದ ಅಂಶ ಅಂತಂದ್ರೆ ಆತ್ಮ. ಅವರು ಪರಮಾತ್ಮ, ಪರಮಾತ್ಮ, ಎಲ್ಲ ಆತ್ಮಗಳಿಗೆ ಆತ್ಮ. ಅವರು ಅವರಲ್ಲಿರೋಂಥ ಮುಖ್ಯವಾದ ಅಂಶ ಆಗಿರೋಂಥ ಆತ್ಮನ ಮನುಷ್ಯನಲ್ಲಿ ಏನು ಮಾಡಿದ್ರು, ಇಟ್ರು. ಸರಿ, ಈ ಮನುಷ್ಯನಲ್ಲಿ ದೇವರ ಆತ್ಮ ಇಟ್ಟಿದಾರಲ್ಲ, ಈ ಆತ್ಮಕ್ಕೆ ಸಾವಿದೆಯಾ ಅಂತಂದ್ರೆ ಆತ್ಮಕ್ಕೆ ಸಾವಿಲ್ಲ. ಮನುಷ್ಯ ಸತ್ತೋಗ್ಬೇಕಾದ್ರೆ ಮನುಷ್ಯ ಸತ್ತೋಗ್ಬಿಡ್ತಾನೆ. ಈ ಆತ್ಮಕ್ಕೆ ಯಾವತ್ತೂ ಸಾವಿಲ್ಲ, ಅದು ದೇವರಿಂದ ಬಂದಿರೋದು. ಅಂದ್ರೆ ತಿರ್ಗಿ ಹೋಗ್ಬಿಡ್ತಾರೆ, ದೇವ್ರ ಹತ್ರ ಹೋಗಿ ಸೇರ್ಬಿಡ್ತಾರೆ, ಪರಮಾತ್ಮನ ಹತ್ರಕ್ಕೆ ಹೋಗಿ ಸೇರ್ಬಿಡ್ತಾರೆ. ಅವಾಗ ಆತ್ಮಕ್ಕೆ ಮುಕ್ತಿ ಸಿಗ್ತದೆ ಅಂತ ಹೇಳ್ತಾರೆ. ಅದಕ್ಕೆ ಈ ಒಂದು ಆತ್ಮಕ್ಕೆ ಪ್ಯೂರಿಫಿಕೇಶನ್, ಶುದ್ಧೀಕರಣ ಹೇಗಾಗ್ತಾರೆ ಅಂತಂದ್ರೆ, ಮನುಷ್ಯ ಹುಡ್ತಾಗಿನ್ನ ಹಿಡಿದು ಸಾಯೋ ತನಕ ಒಂದು ಸೈಕಲ್ ಏನಿದೆಯೋ, ಅವನ ಅನುಭವಗಳೇನಿದೆಯೋ, ಇವೆಲ್ಲ ಅನುಭವಗಳಲ್ಲಿ ಅವನು ಅನುಭವಿಸಿ ಎಷ್ಟೋ ವಿಚಾರಗಳನ್ನ ಕಲ್ತ್ಕೊಂಡು ಅವನು ಶುದ್ಧೀಕರಣ ಆಗ್ತಾನೆ. ಮರಣದ ಆಗತ್ತಕ್ಕಿಂತ ಮುಂಚೆ ಹಲವಾರು ವಿಚಾರಗಳು ಏನು ಮಾಡ್ತಾರೆ ಅವನಲ್ಲಿ, ಅವನು ಪಡ್ಕೊಂತಾನೆ ಅಂತ ಹೇಳ್ತಾರೆ. ಈ ಥರ ಶುದ್ಧೀಕರಣ ಆಗೋದಕ್ಕೆ, ಆತ್ಮ ಮೋಕ್ಷ ಪಡೆಯೋದಕ್ಕೆ 7 ಜನ್ಮಗಳು ಬೇಕು ಅಂತಂತ ಹೇಳ್ತಾರೆ. ಈ 7 ಜನ್ಮದಲ್ಲಿ ಸಂಪೂರ್ಣವಾಗಿ ಆತ್ಮಕ್ಕೆ ಶುದ್ಧೀಕರಣ ಆಗಿ 7ನೇ ಜನ್ಮದ ಕೊನೆಯಲ್ಲಿ ಏನಾಗ್ತಾರೆ, ಮೋಕ್ಷಕ್ಕೆ ಸೇರ್ತಾರೆ. ಅದನ್ನ ನೋಡ್ಬೇಕಾದ್ರೆ ಬೇರೆ ಬೇರೆ ಜನ್ಮದಲ್ಲಿ ಬೇರೆ ಬೇರೆ ರೂಪ ತಗೊಂತದೆ. ಅಂದ್ರೆ ಏನಪ್ಪ ಅರ್ಥ ಅಂತಂದ್ರೆ, ಯಾವುದೋ ಒಂದು ಜನ್ಮದಲ್ಲಿ ಏನೋ ಪಾಪ ಮಾಡಿದ್ದ ಅಂತಂದ್ರೆ, ಬರೋಂಥ ಜನ್ಮದಲ್ಲಿ ಕಾಗೇನೋ, ನಾಯಿನೋ, ಕತ್ತೆನೋ ಎಕ್ಸೆಟ್ರಾ ಏನಾದ್ರು ಹುಡ್ತದೋ, ಆ ಹಿಂದಿನ ಜನ್ಮದಲ್ಲಿ ಮಾಡಿದಂಥ ತಪ್ಪುಗಳನ್ನ ತಿದ್ದುಕೊಂಡು ಏನ್ರಿ ಬರುವಂಥ ಜನ್ಮದಲ್ಲಿ ತಿರ್ಗಾ ಮನುಷ್ಯನಾಗಿ ಹುಟ್ಟಿ ಶುದ್ಧೀಕರಣ ಹೊಂದೋದು ಅಂತ ಹೇಳ್ತಾರೆ. ಅದಕ್ಕೆ ರೀಇನ್ಕಾರ್ನೇಷನ್, ಪುನರ್ಜನ್ಮ ಅಂತ ಹೇಳ್ತಾರೆ. ಪುನರುತ್ಥಾನ ಅಲ್ಲ, ಚೆನ್ನಾಗಿ ಬಿಡ್ಲಿ, ಪುನರ್ಜನ್ಮ ಅಂತ ಹೇಳ್ತಾರೆ. ಸರಿ, ಇದನ್ನ ನಾವು ಈ ಕಾನ್ಸೆಪ್ಟ್ ಹಿಂಗೆ ತಗೊಂಡ್ರೆ ಪುನರ್ಜನ್ಮ ಅಂತ ಇದು ಸತ್ಯ ಅಂತ ತಗೊಂಡಂತಂದ್ರೆ, ಯಾರೋ ಒಬ್ರು ಏನೋ ತಪ್ಪು ಮಾಡಿದ್ದಾರೆ,
ಅದಕ್ಕೆ ಈ ಜನ್ಮದಲ್ಲಿ ಕಾಗೆಯಾಗಿ ಹುಟ್ಟಿದ್ದಾರೆ, ನಾಯಿಯಾಗಿ ಹುಟ್ಟಿದ್ದಾರೆ ಅಂತ ಹಂಗೆ ತಗೊಂಡ ಅಂತಂದ್ರೆ, ಈ ರೋಡಲ್ಲಿ ಎಷ್ಟು ನಾಯಿಗಳು ತಿರುಗಾಡ್ತವೆ ಅಲ್ದ್ರ? ಆ ನಾಯಿಗೆಲ್ಲ ಗೊತ್ತಿದ್ಯಾ ನಾನು ಹೋದ ಜನ್ಮನ ಏನು ತಪ್ಪು ಮಾಡಿದ್ದೆ ಅಂತ ಅಂತ ಕೇಳ್ದಂದ್ರೆ, ಖಂಡಿತವಾಗೋ ನಾವು ಯಾವ ನಾಯಿನಲ್ಲಿ ಆ ಥರ ಪರಿವರ್ತನೆ ಏನು ಮಾಡಕ್ಕೆ ನೋಡಕ್ ಹೋಗಲ್ಲ. ಇನ್ಫ್ಯಾಕ್ಟ್ ಹೋಗ್ತಾ ಇರ್ಬೇಕು, ಸುಮ್ಮನೆ ಬೇಕಾಬಿಟ್ಟು ನಮ್ಮನ್ನ ನಾವೇನೋ ತೊಂದರೆ ಕೊಡ್ತೀವಿ, ನಮ್ಗೆ ಕಚಕ್ ಬರ್ತದೆ. ಅದಲ್ಲೇ ಗೊತ್ತಾಗ್ತದೆ ಅದಕ್ಕೆ ಖಂಡಿತವಾಗೂ ಅರಿವು ಏನಾಗಿಲ್ಲ ಇಲ್ಲ ಅಂತ ಅಂದ್ಬಿಟ್ಟು ಅಲ್ರ. ಸೊ ಇದು ಬೇರೆ ಧರ್ಮಗಳು ಹೇಳಂತ ವಿಚಾರ. ಸರಿ, ಕ್ರೈಸ್ತವರು ಏನ್ ಹೇಳ್ತಾರೆ ಅಂತಂದ್ರೆ, ಅವರು ಕೂಡ ಹೆಚ್ಚು ಕಮ್ಮಿ ಇದೇ ತರ ಹೇಳೋದು. ಮನುಷ್ಯನಲ್ಲಿ ದೇವ್ರು ಏನ್ ಮಾಡಿದ್ರೆ ಅವನ್ನ ಆತ್ಮ ಇಟ್ಟಿದ್ದಾರೆ. ಮನುಷ್ಯ ಸಾಯ್ಬೇಕಾರೆ ಅವನ್ ಸಾಯ್ತಾನೆ, ಅವನ ದೇಹ ಅಲ್ಲೇ ಇರ್ತದೆ. ಆದ್ರೆ ಅವನ ದೇಹದಿಂದ ಆತ್ಮ ತಪ್ಪಿಸ್ಕೊಂಡು ಆತ್ಮ ಬಿಡುಗಡೆಯಾಗಿ ಅದು ಎಲ್ಲಿಗಪ್ಪ ಹೋಗ್ತದೆ ಅಂತಂದ್ರೆ, ಅದು ಕ್ರಿಸ್ತನ ನ್ಯಾಯ ತೀರ್ಪಿನ ಸಿಂಹಾಸನ ಮುಂದೆ ಹೋಗ್ತದೆ. ಯೇಸು ಕ್ರಿಸ್ತು ಒಂದು ಜೀವಬದ್ಧರ ಪಟ್ಟಿ ಇಟ್ಕೊಂಡಿರ್ತಾರೆ. ಆ ಜೀವಬದ್ಧರ ಪಟ್ಟಿ ತೆಗೆದುಬಿಟ್ಟು ಆ ಒಂದು ಪಟ್ಟಿ ಪ್ರಕಾರ ಯಾರೆಲ್ಲ ಏನೇನೆಲ್ಲ ಒಂದು ಕೆಲಸಗಳನ್ನ ಮಾಡಿದಾರೋ, ಒಳ್ಳೆ ಕೆಲಸ ಆಗ್ಲಿ ಕೆಟ್ಟ ಕೆಲಸ ಆಗ್ಲಿ, ಅದ್ರ ಪ್ರಕಾರ ಏನ್ ಮಾಡ್ತಾರೆ, ಅವ್ರಿಗೆ ಶಿಕ್ಷೆ ಕೊಡ್ತಾರೆ. ಒಳ್ಳೆ ಕೆಲಸಗಳನ್ನ ಮಾಡಿದ್ರೆ ಅವ್ರಿಗೆ ಸ್ವರ್ಗಕ್ಕೆ ಏನ್ ಮಾಡ್ತಾರೆ, ಕರ್ಕೊಂಡು ಹೋಗ್ತಾರೆ. ಅದೇ ತರ ಕೆಟ್ಟ ಕೆಲಸ ಮಾಡಿದ್ರೆ ಏನ್ ಮಾಡ್ತಾರೆ, ಅವ್ರು ನರಕಕ್ಕೆ ಹಾಕ್ತಾರೆ, ಯುಗ ಯುಗಾಂತಗಳಿಗೆ ಏನ್ ಮಾಡ್ತಾರೆ, ಹಿಂಸೆ ಕೊಡ್ತಾರೆ ಅಂತ ಹೇಳ್ತಾರೆ. ಸೊ ಒಟ್ಟಾರೆ ನೋಡ್ಬೇಕಾದ್ರೆ ಇಡೀ ಲೋಕದಲ್ಲಿ ಪ್ರತಿಯೊಂದು ಧರ್ಮ ಆಗ್ಲಿ, ಪ್ರತಿಯೊಂದು ವಿಶ್ವಾಸ ಆಗ್ಲಿ ಹೇಳೋದಿದೆ, ಮನುಷ್ಯನಲ್ಲಿ ದೇವರ ಆತ್ಮ ಇಟ್ಟಿದ್ದಾರೆ. ಅದರಿಂದ ಈ ದೇಹ ಬಂದ್ಬಿಟ್ಟು ದೇಹದೊಳಗಡೆ ಒಂದು ಆತ್ಮ ಇದೆ. ಈ ಆತ್ಮ ಈ ದೇಹದೊಳಗಡೆ ಒಂದು ಸೆರೆಮನೆ ತರ ಏನಾಗಿದೆ, ಸಿಗಾಕೊಂಡಿದೆ ಅಂತಂದ್ಬಿಟ್ಟು ಈ ಆತ್ಮ ಏನ್ ಮಾಡ್ತಾರೆ ಅಂತಂದ್ರೆ, ಈ ದೇಹದಿಂದ ಬಿಡುಗಡೆ ಆಗಿ ಹೊರಗಡೆ ಬರೋಕೆ ತುಂಬಾ ತೌಕ ಪಡ್ತಾ ಇರ್ತಾರೆ ಅಂತಾರೆ. ಎಷ್ಟು ತೌಕ ಪಡ್ತಾ ಇರ್ತಾರೆ ಅಂತಂದ್ರೆ, ಸತ್ತರೆ ಸಾಕಪ್ಪ, ಇಮ್ಮಿಡಿಯೇಟಾಗೆ ಈ ದೇಹದಿಂದ ಏನ ಮಾಡೋಣ, ಎಸ್ಕೇಪ್ ಆಗ್ಬಿಡೋಣ ಅಂತ ಕಾಯ್ತಾ ಇರ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ಒಂದು ಹಾಡೆ ಇದೆ ಗೊತ್ತಾ ಕನ್ನಡದಲ್ಲಿ, ಕೇಳಿದ್ರ? ಈ ದೇಹದಿಂದ ದೂರನಾದೆ ಏಕೆ ಆತ್ಮನೇ, ಈ ಸಾವು ನ್ಯಾಯವೇ, ಈ ಸಾವು ನ್ಯಾಯವೇ ಅಂತಂದ್ಬಿಟ್ಟಲ್ಲ. ಅಂದ್ರೆ ಈ ದೇಹದಿಂದ ಆತ್ಮ ಏನ್ರಿ ಬಿಡುಗಡೆ ಹೊಂದೋದಕ್ಕೆ ತುಂಬಾ ಕಾಯ್ತಾ ಇರ್ತಾರೆ ಅಂತಾರಿ. ಅದಕ್ಕೆ ಸರಿಯಾದ ರೀತಿಯಲ್ಲಿ ಬಿಡುಗಡೆ ಹೊಂದ್ರೇನೆ ಈ ಒಂದು ಆತ್ಮಕ್ಕೆ ಮೋಕ್ಷ ಸಿಗ್ತದೆ ಅಂತ ನೋಡ್ರಿ ಅಂತೀನಿ. ಅವ್ರು ಅವಾಗ ಏನಾಗೋದು, ಅದು ಮುಕ್ತಿ ಪಡೀತದೆ, ಶಾಂತಿ ಸಿಗ್ತದೆ ಅದಕ್ಕೆ ಅಂತಂದ್ಬಿಟ್ಟು. ಸರಿಪ್ಪ, ಹಂಗಾರೆ ಎಲ್ಲರೂ ಹೇಳೋದು ಒಂದೇ, ಏನಪ್ಪ, ಸತ್ತಿದ ಮೇಲೆ ಆತ್ಮ, ಒಳ್ಳೆ ಆತ್ಮ ಅಂದ್ರೆ ಸ್ವರ್ಗಕ್ಕೆ ಹೋಗ್ತಾರೆ, ಕೆಟ್ಟ ಆತ್ಮ ಏನಾಗ್ತದೆ ನರಕಕ್ಕೆ ಹೋಗ್ತಾರೆ. ಒಟ್ಟು ಮನುಷ್ಯನ ಒಂದು ಆತ್ಮ ಅಂತ ದೇವ್ರು ಇಟ್ಟಿದ್ದಾರೆ ಅಂತ. ಸರಿ, ಹಂಗಂದ್ರೆ ಎಲ್ಲಾ ಸತ್ತವರು ಯಾರು ಕೆಟ್ಟವ್ರು ಇಲ್ಲ ಬಿಡ್ರಿ, ಅವ್ರವ್ರ ದೃಷ್ಟಿಲಿ ಅವ್ರವ್ರೆಲ್ಲ ಒಳ್ಳೆಯವರೇ. ಹಂಗಿರ್ಬೇಕಾರೆ ಮನುಷ್ಯ ಸತ್ತ ಮೇಲೆ ಅವನ ಆತ್ಮಕ್ಕೆ ಶಾಂತಿ ಸಿಗ್ತಾರೆ, ಅವ್ನ ಮೋಕ್ಷ ಸಿಗ್ತಾರೆ ಅಂತಂದ್ರೆ, ಯಾಕೆ ಇವತ್ತು ಕಾಯಿಲೆ ಬಂದ್ರೆ ಎಲ್ಲರೂ ಡಾಕ್ಟರ್ ಹೋಗ್ತಾರೆ? ಯಾಕೆ ಕ್ರಿಟಿಕಲ್ ಆದ ICU ಅಡ್ಮಿಟ್ ಮಾಡ್ತಾರೆ? ಮಾಡ್ಬಾರ್ದಲ್ವಾ? ನಾವ್ ಹೆಂಗ್ರೂ ಸಾಯ್ತಿರ್ಬಿಟ್ರಿ, ಸತ್ರೆ ಒಳ್ಳೇದಲ್ವಾ? ಸತ್ರೆ ಮೋಕ್ಷ ಸಿಗ್ತಾರಲ್ವಾ? ಅಯ್ಯೋ, ಸತ್ರೆ ಏನ್ ಸಿಗ್ತಾರೆ ನಮ್ಗೆ? ಹ ಒಂದು ಹ ಒಂದು ಶಾಂತಿ ಸಿಗ್ತಾರಲ್ವಾ? ಪರಲೋಕಕ್ಕೆ ಹೋಗ್ತಿರ ಅಲ್ವರ? ಹಂಗಾರೆ ಸಂತೋಷ ಪಡ್ಬೇಕಲ್ಲ. ಆದ್ರೆ ಯಾರು ಇದುವರೆಗೂ ಹಾಸ್ಪಿಟ್ಲ್ ಇವರು ಯಾರು ಸಂತೋಷ ಪಟ್ಟು ನೋಡಿಲ್ಲ. ಡಾಕ್ಟರ್ ತಿನ್ಕೊಳ್ಳೋದು, ಡಾಕ್ಟ್ರೇ ದಯವಿಟ್ಟು ಕಾಪಾಡಿ, ನನ್ನ ಮಗನ ಕಾಪಾಡಿ, ಏನ್ ಬೇಕಾದ್ರೆ ಕೇಳಿ ಕೊಡ್ತೀನಿ, ಎಷ್ಟು ಖರ್ಚಾದ್ರೂ ಪರಲ್ಲ, ನನ್ನ ಮಗನ ನಿಮ್ ದಯವಿಟ್ಟು ಉಳಿಸ್ಕೊಡಿ ಅಂತ ಹೇಳ್ತಾರೆ. ಡಾಕ್ಟರ್ ಹೇಳ್ಬಾರ್ದಲ್ಲ, ಅಮ್ಮ ಯಾಕಮ್ಮ ತಲೆ ಕೆಡ್ಸ್ಕೊಂತೀಯಮ್ಮ, ಸತ್ರೆ ಒಳ್ಳೇದು ಕಣಮ್ಮ, ಈ ದೇಹದಲ್ಲಿ ಆತ್ಮ ಒದ್ದಾಡ್ತಾ ಇದೆ ಕಣಮ್ಮ, ಅವನ ಆತ್ಮ ಬಿಡುಗಡೆ ಆದ್ರೆ ಸ್ವರ್ಗಕ್ಕೆ ಹೋಗ್ಬಿಡ್ತಾರೆ, ನೀವು ಸಂತೋಷ ಪಡ್ರಿ, ಅವನ ರಕ್ಷಣೆ ಹೊಂದ್ತಾರೆ ಅಂತ ಹೇಳ್ಬೋದಲ್ಲ. ಆದ್ರೆ ಇವತ್ತವರೆಗೂ ಯಾವ ಡಾಕ್ಟ್ರು ಆ ಥರ ಹೇಳಿದ್ ನಾವು ಕೇಳಿಲ್ಲ. ಅದು ಮಾತ್ರ ಅಲ್ಲ, ಸಾವು ಅಲ್ವರ, ಯಾವ್ದಾರ ಮನೆಗೆ ಸಾವಾದ ಅಂತಂದ್ರೆ ಎಲ್ಲಾರು ಕಣ್ಣೀರು ಇಡ್ತಾರೆ, ಎಲ್ಲಾರು ಗೊಳ್ಳೆ ಇಡ್ತಾರೆ. ಯಾರು ಸಂತೋಷ ಪಟ್ಟಿರೋ ನೋಡಿದಿರಾ? ಒಬ್ಬ ವ್ಯಕ್ತಿ ಸಂತೋಷ ಪಟ್ಟಿ ನೋಡಿದ್ರ, ಅಯ್ಯೋ ಇವತ್ತು ಒಳ್ಳೇದಾಯ್ತು ಸತ್ತೋಗಿದ್ದು, ಇವ್ರು ಸತ್ತೋಗಿರೋದು ಎಷ್ಟು ಸಂತೋಷ ಅಂತಂದ್ರೆ, ಇವ್ರ ಆತ್ಮಕ್ಕೆ ಏನಾಗಿದೆ, ಇವತ್ತು ಮುಕ್ತಿ ಸಿಕ್ಕಿದೆ, ವಿಮೋಚನೆ ಸಿಕ್ಕಿದೆ ಅಲ್ವರ, ಅವ್ರು ನೆಮ್ಮದಿಯಾಗಿದ್ದಾರೆ ಅಂತಂದ್ಬಿಟ್ಟು ದೇವ್ರ ಹತ್ರ ಇದ್ದಾರೆ, ಪರಲೋಕದಲ್ಲಿದ್ದಾರೆ ಅಂದ್ಬಿಟ್ಟು ಯಾರು ಒಬ್ರು ಹೇಳಿರೋದು ನೋಡಿದಾರ? ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ಯಾರೂ ಇಲ್ಲ ರೀ. ಎಲ್ಲಾರು ಕಣ್ಣೀರಿಡ್ತಾರೆ, ಎಲ್ಲಾರು ದುಃಖ ಪಡ್ತಾರೆ, ಅಯ್ಯೋ ಸತ್ತೋಗ್ಬಿಟ್ನಲ್ಲ, ಅಯ್ಯೋ ಅಲ್ವ, ಇದ್ದಿದ್ರೆ ಎಷ್ಟು ಚೆನ್ನಾಗಿರು ಅಂತಾನೆ ವ್ಯಥೆ ಪಡ್ತಾರೆ ಹೊರತು ಸತ್ತೋಗ್ಬಿಟ್ಟ ಸಂತೋಷ ಅಂತ ಯಾರೂ ಹೇಳೋದಿಲ್ಲ. ಅದೇ ರೀತಿ ಕರ್ತನಲ್ಲಿ ಪ್ರೀತಿ ಅಂತ ಸ್ವರ್ಗಗಳೇ, ಆತ್ಮ ಸಾಯಲ್ಲ, ಸತ್ತಿದ ತಕ್ಷಣ ನರಕಕ್ಕೋ ಸ್ವರ್ಗಕ್ಕೆ ಹೋಗಿದ್ರೆ ಸತ್ಯವೇದದಲ್ಲಿ ಯಾಕಪ್ಪ ಪುನರ್ತನ ಅಂತ ಇಟ್ರು? ಅದಕ್ಕೆ ಕೆಲವು ಜನ ಹೇಳ್ತಾರೆ, ಬದರ್ ಪುನರ್ತನ ಅಂದ್ರೆ ದೇಹಕ್ಕೆ ಪುನರ್ತನ ಬದರ್, ಅಲ್ಲಿ ಆತ್ಮ ಅದು ವಿಲ ಅಂತ ಏನಾಗಿರ್ತಾರೆ ಅಲ್ಲಿ ಅಲ್ಲಿ ಒಂದೈತಲ್ಲ ಪರ್ಗೇಟ್ರಿಲಿ ಒದ್ದಾಡ್ತಿರ್ತಾರೆ, ಆ ವಾಯುಮಂಡಲ ಒದ್ದಾಡ್ತಿರ್ತಾರೆ. ಯೇಸು ಕ್ರಿಸ್ತು ಎರಡನೇ ಬರೋಕೆ ಬಂದವಾಗ ಸತ್ತವ್ರನ್ನೆಲ್ಲೇ ಎಬ್ಬಿಸ್ತಾರೆ, ದೇಹನೆಲ್ಲೇ ಎಬ್ಬಿಸ್ತಾರೆ, ದೇಹ ಎಲ್ಲ ಮುಣಗೋಗ್ಬಿಡ್ತಲ್ಲ, ಆ ದೇಹನ ಎಬ್ಬಿಸ್ತಾರೆ. ಅವಾಗ ಆಕಾಶದಲ್ಲಿರುವಂತ ಆತ್ಮಗಳನ್ನ ತಿರ್ಗಾ ಬಂದು ಏನ್ ಮಾಡ್ತಾರೆ, ಈ ದೇಹಕ್ಕೆ ಸೇರಿಸ್ಬಿಡ್ತಾರೆ. ಅಲ್ಲಪ್ಪ, ಇಷ್ಟೊತ್ತು ಹೇಳಿದ ತತ್ವ ಏನು? ಈ ದೇಹದೊಳಗಡೆ ಆತ್ಮ ಸೆರೆಮನೆಯಲ್ಲಿ ಸೇರ್ಕೊಳೋ ರೀತಿಯಲ್ಲಿ ಲಾಕ್ ಆಗ್ಬಿಟ್ಟಿದೆ ಅಲ್ವರ. ಬಿಡುಗಡೆ ಹೊಂದೋದಕ್ಕೆ ತುಂಬಾ ಏನ್ ಮಾಡ್ತಾ ಅವಕಾಶ ಪಡ್ತಾ ಐತೆ ಅಂತ ನೋಡಿದ್ರಿ.
ಈ ಬಿಡುಗಡೆ ಹೊಂದಿರಂತ ಆತ್ಮ ಸಮಾಧಾನವಾಗಿ ಇರ್ಬೇಕಾರೆ ತಿರ್ಗಾ ಯಾಕೆ ಸತ್ಮೇಲೆ ತಿರ್ಗಾ ಕರ್ಕೊಂಬಂದು ಸೇರಿಸ್ಬೇಕು? ಇದೇ ಏಕೆ? ಅದು ಅನ್ಯಾಯ ಆಗಲ್ವಾ? ಅಲ್ವರ ಯೋಚನೆ ಮಾಡಿ, ಬಿಡುಗಡೆ ಹೊಂದಿ ಮುಕ್ತಿ ಹೊಂದಿದೆ, ತಿರ್ಗಾ ಇದೇ ಕರ್ಕೊಂಬಂದ್ರೆ ಅದು ಮುಕ್ತಿ ಒಂಥರ ಲಾಕ್ ಆಗಲ್ವಾ ತಿರ್ಗಾ? ಅಲ್ವರ ತಿರ್ಗಾ ಪಿಂಜರದಲ್ಲಿ ಸೇರ್ಕೊಂಡಂಗೆ ಆಗಲ್ವಾ? ಮತ್ತೆ ಯಾಕೆ ಪುನರ್ತನ ಅಂತ ಅಂದ್ಬಿಟ್ಟು ಸತ್ಯವೇದದಲ್ಲಿ? ಅಲ್ವರ ಅದು ಮಾತ್ರ ಅಲ್ಲ, ಈ ಆತ್ಮಕ್ಕೆ ಶೇಪ್ ಇದೆಯಾ ಅಂದ್ರೆ ಆಕಾರ ಇಲ್ಲ, ವಿಕಾರ ಇಲ್ಲ, ಅದರ ಅಳತೆ ಇದೆಯಾ, ಗಾತ್ರ ಇದೆಯಾ? ಕಣ್ಣು ಕಾಣಿಸಂದ್ರೆ ಕಣ್ಣಿಗೆ ಕಾಣಿಸಲ್ಲ ಅಂತಾರಿ. ಅಲ್ವರ ಎಷ್ಟು ಒಂದು ಆತ್ಮಕ್ಕೆ ಪವರ್ ಇದೆ ಅಂತಂದ್ರೆ ಏನ್ರಿ, ಈ ಆತ್ಮ ಏನ್ರಿ, ಹ ಅದು ಎಷ್ಟು ಶಕ್ತಿಶಾಲಿ ಅಂತಂದ್ರೆ, ಅದು ಎಷ್ಟು ಸೈಜ್ ಇದೆ ಅಂತಂದ್ರೆ, ಅದನ್ನ ಕೋಟ್ಯಾಂತರ ಆತ್ಮನ ತೆಗ್ದು ಏನ್ ಮಾಡ್ಬೋದು? ಈ ಒಂದು ಚಿಕ್ಕದಾಗಿರೋಂಥ ಒಂದು ಮ್ಯಾಚ್ ಬಾಕ್ಸ್ ಅಲ್ಲಿ ಹಾಕಿಬಿಡೋದು, ಒಂದು ದೀಪದಲ್ಲಿ ಹಾಕಿಬಿಡೋದು. ಜೀನಿ ಎಲ್ಲ ಚಿಕ್ಕ ವಯಸ್ಸಲ್ಲಿ ಓದಿರ್ತಿರಲ್ಲ, ಕಾಮಿಕ್ ಎಲ್ಲ ನೋಡಿತೀರಿ, ಕಾರ್ಟೂನ್ ನೋಡಿತೀರಿ, ಅಲಾದೀನ್ ಚಿರಾಗ್ ಅಂತ ಒಂದು ಚಿಕ್ಕ ದೀಪದಲ್ಲಿ ಏನ್ರಿ ಕೋಟ್ಯಾಂತರ ಆತ್ಮ ಏನಾಗ್ಬಿಟ್ಟು ಹಾಕ್ಬಿಡ್ಬೋದು, ತುಂಬಿಡ್ಬೋದು. ಯಾಕೆ? ಆತ್ಮಗೇನಿಲ್ಲ ತೂಕ, ಗಾತ್ರ, ಅಳತೆ ಎಲ್ಲ ಏನಿಲ್ಲ. ಇಟ್ ಗಾಟ್ ನೋ ಶೇಪ್, ನೋ ಸೈಜ್, ವೇಟ್, ಇಟ್ ಈಸ್ ಟೋಟ್ಲಿ ಇನ್ವಿಸಿಬಲ್ ಅಂತ ಹೇಳ್ತಾರೆ. ಅದರ ಯೋಚನೆ ಮಾಡ್ರಿ, ಇವತ್ತು ನಾವು ಯಾವ ಟೆಕ್ನಾಲಜಿಲಿ ಇದೀರಿ ಅಂತಂದ್ರೆ, ಇನ್ಫ್ರಾರೆಡ್, ಲೇಸರು, ಅಲಾರಮ್, ಎಕ್ಸೆಟ್ರಾ ಎಂತೆಂಥ ಸ್ಕ್ಯಾನಿಂಗ್ ಬಂದ್ಬಿಡ್ತೀರಿ. ಮನುಷ್ಯನ ಮೂಳೆ ಒಳಗಡೆ ಒಂದು ಚಿಕ್ಕ ಕ್ರಿಮಿ ಇದ್ರೂ ಸರಿ ಕಂಡಿಡಿದ್ರಿ ಅಂತ ಒಂದು ಟೆಕ್ನಾಲಜಿ ಇವತ್ತೇನಾಗಿದೆ, ಇವತ್ತಿದೆ. ಹಳೆ ಕಾಲದಲ್ಲಿ ಆಪರೇಷನ್ ಮಾಡಿ ತೆಗೆದು ನೋಡ್ಬೇಕು, ಇವೆಲ್ಲ ಏನಿಲ್ಲ, ಹಂಗೆ ಸ್ಕ್ಯಾನಿಂಗ್ ಮಾಡಿ ಕ್ಲೀನಾಗಿ ತೆಗೆದು ಬಿಡ್ತಾರೆ. ಅದರ MRI ಸ್ಕ್ಯಾನ್ ಅಂತೆ, CT ಸ್ಕ್ಯಾನ್ ಅಂತ, ಎಕ್ಸೆಟ್ರಾ. ಆದರೆ ಇಷ್ಟೊಂದು ಸ್ಕ್ಯಾನಿಂಗ್ ಎಲ್ಲ ಇರ್ಬೇಕಾದ್ರೆ, ಇಷ್ಟೊಂದು ಅಡ್ವಾನ್ಸ್ ಆಗಿರ್ಬೇಕಾದ್ರೆ ಮೆಡಿಕಲ್ ಫೀಲ್ಡು, ಎಲ್ಲ ಥರ ಫೀಲ್ಡು, ಇದುವರೆಗೂ ಒಂದೇ ಒಂದು ಏನ್ರಿ ಆತ್ಮ ಮನುಷ್ಯನ ದೇಹದಿಂದ ಬಿಟ್ಟೋಗಿರೋಂಥ ಒಂದು ಸಾಕ್ಷಿ ಎಲ್ಲೂ ನೋಡಿಲ್ಲ. ಯಾರು ನೋಡಿದ್ದೀರಾ ಲೈವ್ ಆಗಿ? ಅಲ್ರ ಕಣ್ಣು ಮುಂದೆ ಮನುಷ್ಯನ ದೇಹದಿಂದ ಆತ್ಮ ಹಂಗೇ ಬಿಟ್ಟೋಗ್ತಿರೋದು ಯಾರು ನೋಡಿರೋ ರೆಕಾರ್ಡ್ ಇದೆಯಾ ಅಂತಂದ್ರೆ ಯಾವುದೂ ರೆಕಾರ್ಡ್ ಇಲ್ಲ ರೀ. ಎಲ್ಲ ಕತೆಗಳಿದೆ, ಎಲ್ಲ ಅದು ಇದು ಅಂತ ಅಂದ್ಬಿಟ್ಟು ರೆಕಾರ್ಡಿಂಗ್ಗಳಿದೆ. ಅದು ಇಂಥ ಕತೆಗಳ ಮೇಲೆ ಮಾಡಿರೋಂಥ ಒಂದು ಫಿಲಮ್ಗಳೇನಾಗಿದೆ ಇದೆ ಹೊರತು ಮನುಷ್ಯ ನೇರವಾಗಿ ನೋಡಿರೋಂಥದ್ದು ಯಾವುದು ಏನಾಗಿಲ್ಲ, ಯಾವುದೂ ಇಲ್ಲ. ಅಲ್ವರ ಸರಿ ಏನ್ರಿ, ಇವತ್ತು ಮನುಷ್ಯನಿಗೆ ರಕ್ಷಣೆ ಇದೆಪ್ಪ, ಆಯ್ತು. ಪ್ರಾಣಿಗಳಿಗೂ ಆತ್ಮ ಇಲ್ವಾ? ಪ್ರಾಣಿಗಳ ಗತಿ ಏನು? ಅಲ್ವರ ಸತ್ಯವೇದ ಏನು ಹೇಳ್ತಾರೆ, ಒಂದು ವಾಕ್ಯ ಓದೋಣ ನೋಡಿ. ಯಾರು ಓದ್ರಿ? ಪ್ರಸಂಗಿ 3ನೇ ಅಧ್ಯಾಯ 19-20. ಮೃಗಗಳಿಗೆ ಸಂಭವಿಸುವುದು ಮನುಷ್ಯರ ಪುತ್ರರಿಗೂ ಸಂಭವಿಸುತ್ತದೆ. ಅವರಿಗೆ ಒಂದೇ ಸಂಗತಿ ಸಂಭವಿಸುತ್ತದೆ, ಒಂದು ಸಾಯುವ ಹಾಗೆ ಮತ್ತೊಂದು ಸಾಯುತ್ತದೆ. ಹೌದು, ಅವೆಲ್ಲರಿಗೂ ಒಂದೇ ಒಂದು ಉಸಿರಾಟ ಇದೆ. ಆದ ಕಾರಣ ಮೃಗಗಳಿಗಿಂತ ಮನುಷ್ಯನಿಗೆ ಯಾವ ಶ್ರೇಷ್ಠತೆಯೂ ಇಲ್ಲ. ಎಲ್ಲವೂ ವ್ಯರ್ಥ, ಎಲ್ಲವೂ ಒಂದೇ ಸ್ಥಳಕ್ಕೆ ಹೋಗುತ್ತವೆ, ಎಲ್ಲವುಗಳು ಮಣ್ಣಿನವುಗಳೇ ಮತ್ತು ಎಲ್ಲವೂ ಮಣ್ಣಿಗೆ ಸೇರುತ್ತವೆ. ಎಲ್ಲವೂ ಒಂದೇ ಸ್ಥಳಕ್ಕೆ ಹೋಗ್ತದೆ ಅಂತ ಹೇಳ್ತಾರೆ ನೋಡಿ. ನಾನು ಹೇಳ್ತಾರಲ್ಲ, ಸತ್ಯವೇದ ಹೇಳ್ತಾರದು, ಮನುಷ್ಯ ಆಗ್ಲಿ ಪ್ರಾಣಿ ಆಗ್ಲಿ ಇಬ್ರು ಸತ್ತೋಗಿದ್ಮೇಲೆ ಒಂದೇ ಸ್ಥಳಕ್ಕೆ ಏನ್ ಮಾಡ್ತಂತೆ, ಹೋಗ್ತಾರಂತೆ. ಹಾಗಾದ್ರೆ ಮನುಷ್ಯನ ಆತ್ಮ ಸತ್ತಿದ ಮೇಲೆ ನರಕಕ್ಕೆ ಅಥವಾ ಸ್ವರ್ಗಕ್ಕೆ ಹೋದ ಅಂತಂದ್ರೆ, ಪ್ರಾಣಿಗಳ ಆತ್ಮ ಕೂಡ ಏನಾಗ್ಬೇಕು? ನರಕಕ್ಕೋ ಸ್ವರ್ಗಕ್ಕೆ ಏನಾಗಬೇಕು? ಹೋಗ್ಬೇಕು. ಈ ವಾಕ್ಯದ ಪ್ರಕಾರ ಕರೆಕ್ಟಾಗಿ ನೋಡೋದಾದ್ರೆ ಅಲ್ರ. ಅದಕ್ಕೆ ಈ ಪ್ರಶ್ನೆನ ಯಾರಿಗಾರ ಕೇಳಿದ್ರೆ ಸಾಮಾನ್ಯವಾಗಿ ಎಲ್ಲರೂ ಕೊಡೋಂಥ ಉತ್ತರ ಏನಂತಾರೆ, ಬ್ರದರ್ ಪ್ರಾಣಿಗಳಿಗೆಲ್ಲ ರಕ್ಷಣೆ ಇಲ್ಲ ಬ್ರದರ್ ಅಂತ. ಸರಿಪ್ಪ, ಪ್ರಾಣಿಗಳಿಗೆ ರಕ್ಷಣೆ ಇಲ್ಲ ಅಂತಂದ್ರೆ ನೋವೊಂದು ಕಾಲದಲ್ಲಿ ಯಾಕೆ ದೊಡ್ಡ ನಾವೇನ ಕಟ್ಟಿ ಲೋಕತಿರಂತ ಎಲ್ಲಾ ಪ್ರಾಣಿಗಳನ್ನ ಜೋಡಿಯಾಗಿ ದೇವ್ರು ರಕ್ಷಿಸ್ಬೇಕಾಗಿತ್ತು? ಅಲ್ದ್ರ ಅಶುದ್ಧವಾಗಿರೋದು 7 ಜೋಡಿಗಳನ್ನ ಯಾಕೆ ರಕ್ಷಿಸ್ಬೇಕಾಗಿತ್ತು? ಅಲ್ರ ಆಮೇಲೆ ಅಶುದ್ಧವಾಗಿರೋದನ್ನ ಯಾಕೆ ಬಂದ್ಬಿಟ್ಟು ಒಂದು 2 ಜೋಡಿಗಳನ್ನ ದೇವ್ರು ರಕ್ಷಿಸ್ಬೇಕಾಗಿತ್ತು? ಕರ್ತನಲ್ಲಿ ಪ್ರೀತಿ ಅಂತ ಸೊರಗಳೆ ಪ್ರಾಣಿಗೆ ರಕ್ಷಣೆ ಇಲ್ಲ ಅಂತಂದ್ರೆ ಯಾಕೆ ದೇವ್ರು ಅಷ್ಟೊಂದು ರಿಸ್ಕ್ ತಗೊಂಡು 120 ವರ್ಷ ನಾವೇನ ಕಟ್ಟೋರು ಅಂತಂದ್ಬಿಟ್ಟು ಏನ್ರಿ ಅಲ್ಲಿ ನೋವಂಗೆ ಹೇಳ್ಬೇಕಾಯ್ತು. ಅದು ಮಾತ್ರ ಅಲ್ಲ, ನಾವು ಅಪೊಸ್ತಲ ಕೃತ್ಯಗಳಲ್ಲಿ ನೋಡ್ತಂತಾರೆ, ಪೇತ್ರ ಒಂದು ದರ್ಶನ ನೋಡ್ತಾರೆ, ಒಂದು ಜೋಳಿಗೆಯಲ್ಲಿ ಎಲ್ಲಾ ತರ ಪ್ರಾಣಿಗಳು ಆಕಾಶದಿಂದ ಇಳಿಯೋದು ಏನ್ ಮಾಡ್ತಾರೆ ಅಲ್ಲಿ ನೋಡ್ತಾರೆ. ಅದರ ಹಂಗಾರೆ ಯಾಕೆ ಸತ್ಯವೇದದಲ್ಲಿ ಆಕಾಶದಿಂದ ಪರಲೋಕದಿಂದ ಈತ ಜೋಳಿಗೆಯಲ್ಲಿ ಪ್ರಾಣಿ ಇಳಿಯೋದನ್ನ ನೋಡಿಸ್ಬೇಕಾಯ್ತು? ಪ್ರಕಟಣೆ ಪುಸ್ತಕದ ನೋಡ್ಬೇಕಾದ್ರೆ ಜೀವಿಗಳ ಬಗ್ಗೆ ಏನ್ ಮಾಡ್ತಾರೆ, ಮಾತಾಡ್ತಾರೆ. ಅದ್ರ ಹಂಗಾರೆ ರಕ್ಷಣೆ ಇಲ್ಲ ಅಂತಾರೆ, ಯಾಕೆ ಪರಲೋಕದಲ್ಲಿ ಈ ಪ್ರಾಣಿಗಳ ಬಗ್ಗೆ ಎಲ್ಲ ರೆಫರೆನ್ಸ್ ಕೊಡ್ಬೇಕಾಗಿತ್ತು ಅಲ್ವರ? ಸೊ ಇದ್ರ ಬಗ್ಗೆ ನಾವೇನ್ ಮಾಡೋಣ, ಓದೋಣ. ಮುಂದೆ ಕರ್ತನಲ್ಲಿ ಪ್ರೀತಿ ಅಂತ ಸೊರಸುಗಳೇ, ಇಷ್ಟವರೆಗೂ ನಾವು ನೋಡಿರೋಂಥ ಎಲ್ಲ ಒಂದು ಕಾನ್ಸೆಪ್ಟ್ಸ್, ಇದುವರೆಗೂ ನಾನು ಏನು ಹೇಳಿದ್ನೋ ಇದು ಲೋಕದಲ್ಲಿರೋಂಥ ಅಭಿಪ್ರಾಯಗಳು. ಏನ್ರಿ, ಲೋಕದಲ್ಲಿ ಬೇರೆ ಬೇರೆ ಧರ್ಮಗಳಲ್ಲಿ
ಬೇರೆ ಬೇರೆ ವಿಶ್ವಾಸಗಳಲ್ಲಿ ಇನ್ಕ್ಲೂಡಿಂಗ್ ಕ್ರೈಸ್ತ ಧರ್ಮದಲ್ಲಿ ಕೂಡ ಇರೋಂಥ ವಿಶ್ವಾಸದಲ್ಲಿ ಇದಿರೋಂಥ ನಂಬಿಕೆ. ಆದರೆ ಸತ್ಯವೇದ ಇದನ್ನು ಹೇಳ್ತದಾ, ಇದು ಒಪ್ತದಾ ಅಂತಂದ್ರೆ ಖಂಡಿತವಾಗೂ ಸತ್ಯವೇದ ಒಪ್ಕೊಳೋದಿಲ್ಲ. ಸತ್ಯವೇದ ಇವೆಲ್ಲಾ ನಂಬಿಕೆಗಳಿಗೆ ಆಪೋಸಿಟ್ ಆಗಿ ಏನ್ ಮಾಡ್ತಾರೆ, ಹೇಳ್ತಾರೆ ಹೊರತು ಸತ್ಯವೇದದಲ್ಲಿ ಒಂದೇ ಒಂದು ವಾಕ್ಯ ಆತ್ಮ ಸಾಯಲ್ಲ ಅಂತ ಇಲ್ವೇ ಇಲ್ಲ. ಚೆನ್ನಾಗಿ ಹೇಳ್ಕೊಂಡ್ಲ, ರಿಪೀಟ್ ಅಗೇನ್. Bible, in the Bible, there is not even one verse which tells that the soul is immortal. There is not even one verse in the Bible which tells that soul doesn't die. ಬೈಬಲ್ ನಲ್ಲಿ ಒಂದು ವಾಕ್ಯನೂ ಆತ್ಮ ಸಾಯಲ್ಲ ಅಂತ ಹೇಳೋದೇ ಇಲ್ಲ ರೀ. ಕರ್ತನಲ್ಲಿ ಪ್ರೀತಿ ಸಹೋದರಗಳೇ, ಚೆನ್ನಾಗಿ ಕೇಳಿಸ್ಕೊಳ್ಳಿ, ಇದನ್ನ ಎಲ್ಲ ಗಮನ ಇಟ್ಟು ಇವತ್ತು ಕೇಳಿ ಪಾಠನ. ಅದು ಬದಲಾಗಿ ಸತ್ಯವೇದದಲ್ಲಿ 40ಕ್ಕಿಂತ ಹೆಚ್ಚಾಗಿರೋಂಥ ವಾರ್ತೆಗಳು, ವಾಕ್ಯಗಳು ಬಹು ಸ್ಪಷ್ಟವಾಗಿ ಏನಪ್ಪ ಹೇಳ್ತಂದ್ರೆ ಆತ್ಮ ಸಾಯ್ತದೆ, ಆತ್ಮ ಸಾಯ್ತದೆ ಅಂತ ಹೇಳ್ತಾರೆ. ಮೋರ್ ದೆನ್ 40 ವರ್ಸಸ್ ಇನ್ ದ ಬೈಬಲ್ ಕ್ಲಿಯರ್ಲಿ ಟೆಲ್ಸ್ ದಟ್ ದ ಸೋಲ್ ಡೈಸ್. ಅಲ್ರ, ಆತ್ಮ ಸಾಯ್ತಾರೆ ಅಂತ ಹೇಳ್ತಾರೆ ಹೊರತು ಆತ್ಮ ಸಾಯಲ್ಲ ಅಂತ ಯಾವ ವಾಕ್ಯನೂ ಇಲ್ಲ ರೀ. ಆದರೆ ಆತರ ಅಭಿಪ್ರಾಯ ಬರುವಂತ ವಾಕ್ಯಗಳಿದೆ, ಅದನ್ನ ನೋಡೋಣ. ಏನು ವರಿ ಮಾಡ್ಬಿಡ್ರಿ, ಹೇಳದ್ನಲ್ಲ ಈ ಕ್ಲಾಸ್ ಆಕ್ಚುಲಿ 10 hours ಕ್ಲಾಸ್. ಅದರ ಅದಕ್ಕೆ ನಿಮ್ಗೆ 10 ಅವರ್ಗಳಲ್ಲಿ ಈ ಸಂಪೂರ್ಣವಾಗಂತ ಮಾಹಿತಿ ನಿಮಗೆ ಸತ್ಯವಾದ ಮುಖಾಂತರ ನಿಮ್ಗೆ ಕಳಿಸ್ಕೊಡ್ತೀನಿ. ಅದಕ್ಕೆ ಕೆಲವೊಂದು ವಾಕ್ಯಗಳು ಓದೋಣ. ಎಲ್ಲಪ್ಪ ಅಂದ್ರೆ ಎಸೆಕಿಯೇಲ್ 18:4 ಇದನ್ನ ಕೇಳಿಸ್ಕೊಳ್ಳಿ. ಓದ್ಬೇಕಾದ್ರೆ ಇಂಗ್ಲಿಷಲ್ಲಿ ಕೂಡ ಓದೋಣ, ಕನ್ನಡದಲ್ಲಿ ಕೂಡ ಓದೋಣ, ಆಯ್ತರ. ಆಮೇಲೆ ತಮಿಳಲ್ಲಿ ಕೂಡ ಓದೋಣ. ಕನ್ನಡದಲ್ಲಿ ಓದ್ಬೇಕಾದ್ರೆ ದಯವಿಟ್ಟು ನೀವೆಲ್ಲರೂ ನಿಮ್ಮ ಸತ್ಯವೇದ ತೆಗೆದು ಓದಿ. ಅದೇ ತರ ಇಲ್ಲಿ ಆನ್ಲೈನ್ ನಲ್ಲಿ ಒಂದು ಸತ್ಯವೇದ ಇದೆ ರೀ, ಅದರ ಕನ್ನಡ KJV ಅಂತ ಹೇಳ್ತಾರೆ ನೋಡಿ, ಅದನ್ನು ಕೂಡ ನಾವು ಲೈಟ್ ಬ್ಲೂ ಅಲ್ಲಿ ಹಾಕಿದ್ರಿ. ಆ ಸತ್ಯವೇದದಲ್ಲಿ ಈ ವಾರ್ತೆಗಳು ಏನಂತ ಬರ್ತದೆ ಅಂತ ಕೂಡ ನೋಡೋಣ, ಗಮನಿಸೋಣ. ಮೊದಲನೇದಾಗೆ ಎಸೆಕಿಯೇಲ್ 18:4 ಕನ್ನಡದಲ್ಲಿ ಓದ್ರಿ, ಆಮೇಲೆ ತಮಿಳಲ್ಲಿ ಓದ್ರಿ. ಯಾರ್ದು ದಯವಿಟ್ಟು ಪ್ಲೀಸ್. ಇಗೋ ಸಕಲ ನರ ಪ್ರಾಣಿಗಳು ನನ್ನವೇ, ತಂದೆಯೇನು ಮಗನೇನು, ನರ ಪ್ರಾಣಿಗಳೆಲ್ಲವೂ ನನ್ನ ಅಧೀನದಲ್ಲಿವೆ. ಪಾಪ ಮಾಡುವ ಪ್ರಾಣಿಯೇ ಸಾಯುವನು, ಒಬ್ಬನು ಸದ್ಧರ್ಮಿಯಾಗಿ. ಸಾಕಷ್ಟು ಒಂದು ಯಾವ ವಾಕ್ಯ ಹೇಳ್ತಾರೆ ಅದನ್ನ ಮಾತ್ರ ಓದ್ಕೊಂಡು ಹೋಗೋಣ, ಓಕೆನಾ? ನೋಡೋಣ ಅರ್ಥಗಳನ್ನ. ಅಲ್ಲ ಹೇಳ್ತಾರೆ, ಏನ್ ಹೇಳ್ತಾರೆ ಅಲ್ಲಿ, ಪಾಪ ಮಾಡೋಂಥ ಪ್ರಾಣಿಯೇ ಸಾಯುವುದು. ಅದ್ರ ಪ್ರಾಣಿ ಪಾಪ ಮಾಡ್ತದ? ಇಲ್ಲಿ ಏನ್ ಮಾಡ್ಬಿಟ್ರು ಅಂತಂದ್ರೆ, ಪ್ರಾಣಿ ಪಾಪ ಮಾಡುವಂತ ಪ್ರಾಣಿ ಏನಾಗ್ತಾರೆ ಸಾಯುವುದು. ಅಲ್ಲ, ಮನುಷ್ಯನ ಎಷ್ಟು ಮಾತ್ರಕ್ಕೆ ನಾವು ಪ್ರಾಣಿ ಅಂತ ಕರೆಯೋದು ನ್ಯಾಯ? ಯೋಚನೆ ಮಾಡಿರ್ತೀರಿ ಅಲ್ದ್ರ? ಮನುಷ್ಯನ ಪ್ರಾಣಿ ತರ ಸೃಷ್ಟಿ ಮಾಡಿದ್ರ? ಇಲ್ಲ ರೀ, ಸತ್ಯವೇದ ಕ್ಲಿಯರ್ ಆಗಿ ಹೇಳ್ತಾ. ಅದು ನೋಡೋಣ, ಇವೆಲ್ಲ ನೋಡಿಸ್ತೀನಿ ನಿಮ್ಗೆ. ಸತ್ಯವೇದಲ್ಲಿ ಮನುಷ್ಯನ ಹಿಂಗೆ ಸೃಷ್ಟಿ ಮಾಡಿದ್ರು, ಸತ್ಯವೇದ ಏನ್ ಹೇಳ್ತಾರೆ ಅಂದ್ಬಿಟ್ಟಲ್ರ. ಇದನ್ನೇ ದಯವಿಟ್ಟು ಯಾರಾದ್ರು ತಮಿಳಲ್ಲಿ ಓದೋಣ, ಆಮೇಲೆ ಇಂಗ್ಲೀಷಲ್ಲಿ ಓದೋಣ. ತಮಿಳ್ ಯಾರು ಓದ್ತೀರಾ? ஓத்தின் இதோ எல்லா ஆத்துமாக்களும் என்னுடையவைகள். தகப்பனின் ஆத்துமா எப்படியோ அப்படியே மகனின் ஆத்துமாவும் என்னுடையது. பாவம் செய்கிற ஆத்துமாவே சாகும். ನೋಡ್ರಾ ಪಾವ ಸೇಗಿರ ಆತ್ಮವೇ ಸಾಗೋಮ್ ಅಂತ ತಮಿಳ ತುಂಬಾ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಅದರ ಏನ್ರಿ, ಪಾಪ ಮಾಡುವಂತ ಆತ್ಮ ಸಾಯ್ತದೆ. ಇದನ್ನ ಕನ್ನಡದ ಏನ್ ಅಂತ ಹಾಕ್ಬಿಟ್ರು, ಆತ್ಮ ಅಂತ ಬರೋಂತ ಪದದ ಬದಲಾಗಿ ಪ್ರಾಣಿ. ಅದರ ಪಾಪ ಮಾಡೋಂಥ ಪ್ರಾಣಿ ಸಾಯ್ತದೆ, ಪ್ರಾಣಿನ ಆತ್ಮ ಅಂತ ಹಾಕಿರೋ ಪದಕ್ಕೆ ಆತ್ಮ ಅಂತ ಬರಬೇಕು. ಇಲ್ಲೇನ್ ಮಾಡಿದ್ದಾರೆ, ಪ್ರಾಣಿ ಅಂತ ಹಾಕ್ಬಿಟ್ಟಿದ್ರು. ಯಾಕೆ ಹಾಕಿದ್ರು ಇದನ್ನೆಲ್ಲಾನು ಡೀಟೇಲ್ ಆಗಿ ಹೇಳ್ಕೊಡ್ತೀನಿ ನಿಮ್ಗೆ. ಆತರ ಇವಾಗ ಇದೇ ವಾರ್ತೆನ ಯಾರಾದ್ರೂ ಇಂಗ್ಲೀಷಲ್ಲಿ ಓದ್ತೀರಾ? ಇಂಗ್ಲಿಷ್ ಕಿಂಗ್ ಜೇಮ್ಸ್ ವರ್ಷನ್ KJV ಬೈಬಲ್ ಯಾರ ಹತ್ರ ಇಂಗ್ಲೀಷಲ್ಲಿ ಇದ್ರೆ ದಯವಿಟ್ಟು ಯಾರು ಓದ್ತೀರಾ? ವಿಕ್ರಮ್ ಬದರ್ ಓದಿ. Behold, all souls are mine, as the soul of the Father, so also the soul of the Son is mine. The soul that sinneth, it shall die. ನೋಡಿದ್ರ, ದ ಸೋಲ್ ದಟ್ ಸಿನ್ನತ್ ಇಟ್ ಶಾಲ್ ಡೈ. ನೋಡಿ ಎಷ್ಟು ಕ್ಲಿಯರ್ ಆಗಿದೆ. ಅದರ ಸೋಲ್ ದಟ್ ಸಿನ್ನತ್ ಇಟ್ ಶಾಲ್ ಡೈ, ಸೋಲ್ ಡೈಸ್, ಆತ್ಮ ಸಾಯ್ತಾರೆ ಅಂತ ಬಹು ಸ್ಪಷ್ಟವಾಗಿ ಕೊಟ್ಟಿದೆ. ಪಾವ ಸೇಗ್ರ ಆತ್ಮ ಸಾಗುಮ್, ಆತ್ಮ ಸಾಗುಮ್, ಆತ್ಮ ಸಾಯ್ತಾರೆ ಅಂತ ಹೇಳ್ತಾರೆ. ಇವಾಗ ಸ್ಕ್ರೀನ್ ನಲ್ಲಿ ಬ್ಲೂ ಕಲರ್ ಅಲ್ಲಿ ಒಂದು ಏನ್ರಿ ಟ್ರಾನ್ಸ್ಲೇಷನ್ ಹಾಕಿದ್ರಿ. ದಯವಿಟ್ಟು ಯಾರು ಓದ್ಬೋದು ಅದನ್ನ? ಎಸೆಕಿಯೇಲ್ 18:4 ಸ್ಕ್ರೀನ್ ನೋಡ್ಕೊಂಡು ಯಾರು ಓದ್ತೀರಾ ಸೋದರ ಸೋದರಿಗಳು? ಇಗೋ ಎಲ್ಲಾ ಆತ್ಮಗಳು ನನ್ನವು, ತಂದೆಯ ಆತ್ಮದಂತೆಯೇ ಮಗನ ಆತ್ಮವು ನನ್ನದು. ಪಾಪ ಮಾಡುವ ಆತ್ಮವು ಸಾಯುತ್ತದೆ. ನೋಡ್ರ, ಇದು ಏನ್ರಿ, ಇದು ಮಾಡಿದ್ರೆ ಬೈಬಲ್ ಸೊಸೈಟಿ ಅವರೇನೆ ಏನ್ ಕೊಡ್ಕೊಂಡಿದ್ದೀನಿ ಇದರಲ್ಲಿ. ಪಾಪ ಮಾಡುವಂತ ಆತ್ಮ ಏನಾಗ್ತದೆ, ಸಾಯ್ತದೆ. ಆತ್ಮ ಏನಾಗ್ತದೆ, ಸಾಯ್ತದ್ರಿ. ಅದರ ಇದು ಸತ್ಯವೇಳ ಹೇಳೋದಂತ ಮಾತ್ರಿ. ಎಷ್ಟು ಕ್ಲಿಯರ್ ಆಗಿದೆ ಅಂತೀರಿ. ಅದರ ಇನ್ನೊಂದು ವಾಕ್ಯ ಓದೋಣ. ಎಲ್ಲಪ್ಪ ಅಂದ್ರೆ ಎಸೆಕಿಯೇಲ್ 18:20. ಗೌತಮ್ ಬದರ್ ಓದ್ತೀರಾ? ಎಸೆಕಿಯೇಲ್ 18:20 ಕನ್ನಡದಲ್ಲಿ ಓದ್ಬೋದಾ? ಓದ್ತೀನಿ ಬ್ರದರ್.
ಪಾಪ ಮಾಡುವವನೇ ಸಾಯುವನು, ಮಗನು ತಂದೆಯ ದೋಷ ಫಲವನ್ನು ಅನುಭವಿಸನು, ತಂದೆಯು ಮಗನ ದೋಷ ಫಲವನ್ನು ಅನುಭವಿಸನು. ಓಕೆ ಶಿಷ್ಯನ ಸಾಕು ಬುಧರ್. ಓಕೆನಾ? ಸರಿ, ಇಲ್ಲಿ ಏನ್ರಿ ಪಾಪ ಮಾಡುವನೇ ಸಾಯುವನು ಅಂತ ಬಂತು ಅಲ್ಲರ? ಸರಿ, ಇದನ್ನ ಯಾರಾದ್ರೂ ತಮಿಳಲ್ಲಿ ಓದಿರ್ಬೋದು ನೋಡೋಣ. செய்கிற ஆத்மாவே சாகும், குமாரன் தகப்பனுடைய அக்கிரமத்தை சுமப்பதும் இல்லை, தகப்பன் குமாரனுடைய அக்கிரமத்தை சுமப்பதும் இல்லை, நீதிமானுடைய நீதி அவன் மேல் தான் இருக்கும். ಓಕೆ ಸಾಕು, ಥ್ಯಾಂಕ್ ಯು. ಸೊ ಅದೇನು ಹೇಳ್ತಾರೆ? ಪಾಪ ಸೈಗರ ಆತ್ಮ ಸಾಗುಂ, ಪಾಪ ಮಾಡುವಂತ ಆತ್ಮ ಸಾಯ್ತಾರೆ ಅಂತ ಹೇಳ್ತಾರೆ. ಇದನ್ನೇ ನಾವು ಸ್ವಲ್ಪ ಇಂಗ್ಲೀಷಲ್ಲಿ ಓದೋಣ. ಇಂಗ್ಲೀಷಲ್ಲಿ ಓದ್ತೀರಾ ಬ್ರದರ್? The soul that sinned, it shall die. ನೋಡ್ರ, The son, ಇಷ್ಟು ಕ್ಲಿಯರ್ ಆಗಿದೆ. ಓಕೆನಾ? ನೋಡಿ, ದ ಸೋಲ್ ದಟ್ ಸಿನ್ನತ್ ಇಟ್ ಶಲ್ ಡೈ. ನಮಗೆ ಟೈಮ್ ತುಂಬ ಕಮ್ಮಿ ಇರೋದ್ರಿಂದ, ತುಂಬ ನಾವು ಎಲಾಬ್ರೇಟ್ ಆಗಿ ನೋಡೋದ್ರಿಂದ ವಾಕ್ಯದಲ್ಲಿ ಕೆಲವೊಂದು ಅಂಶಗಳು ಮಾತ್ರ ಗಮನಿಸೋಣ. ಓಕೆನಾ? ಸರಿ, ಹೇಳ್ತಾರೆ ದ ಸೋಲ್ ದಟ್ ಸಿನ್ನತ್ ಇಟ್ ಶಲ್ ಡೈ. ಪಾಪ ಮಾಡೋಂಥ ಆತ್ಮ ಏನಾಗ್ತಾರಂತೆ? ಸಾಯ್ತಾರೆ ಅಂತ ಹೇಳ್ತಾರೆ. ಇವಾಗ ಸ್ಕ್ರೀನಲ್ಲಿ ಹಾಕಿದ್ವಿ ನೋಡಿ, ಕನ್ನಡದಲ್ಲಿ ಬ್ಲೂನಲ್ಲಿ. ಅದು ಯಾರು ಓದ್ಬೋದಾ? ಗೌತಮ್ ಓದ್ಬೋದಾ? ಆಗ್ತದೆ ನಿಮ್ಗೆ? ಹೌದು. ಪಾಪ ಮಾಡುವ ಆತ್ಮವು ಸಾಯುತ್ತದೆ. ನೋಡ್ರ, ಮಗನು ಎಷ್ಟು ಕ್ಲೀನ್ ಆಗಿ ಹೇಳ್ತಾ ನೋಡ್ತೀನಿ. ಪಾಪ ಮಾಡುವಂತ ಆತ್ಮ ಸಾಯ್ತದೆ. ನೋಡಿ ಎಷ್ಟು ಕ್ಲೀನ್ ಆಗಿದೆ ಸತ್ಯವೇದದಲ್ಲಿ. ಪಾಪ ಮಾಡೋಂಥ ಆತ್ಮ ಸಾಯ್ತದೆ. ಅದಕ್ಕೆ ಏನ್ರಿ, ಎಷ್ಟೋ ಜನ ಏನ್ ಬಿಡ್ತಾರೆ, ಬ್ರದರ್ ಪಾಪ ಮಾಡೋಂಥ ಆತ್ಮ ಸಾಯೋದು ಬ್ರದರ್, ನಾವೆಲ್ಲ ಸಾಯಲ್ಲ ಬ್ರದರ್, ನಮ್ಮ ಆತ್ಮಗಳೆಲ್ಲ ಸಾಯಲ್ಲ, ಅದು ಪಾಪ ಮಾಡೋಂಥದ್ದು ಮಾತ್ರ ಏನಾಗೋದ್ರು ಸಾಯೋದು ಅಲ್ವರಾ? ಸರಿಯಪ್ಪ, ಹಂಗಾರೆ ಬೇರೆಯವ್ರ ಆತ್ಮ ಎಲ್ಲ ಸಾಯಲ್ವಾ? ಎಲ್ಲಿ ಹೋಗ್ತಲ್ಲ ಪಾಪ ಮಾಡಿದ್ರು ಯಾರ ಇದಾರ? ಸತ್ಯವೇದ ಏನ್ ಹೇಳ್ತದೆ? ನೀತಿವಂತರು ಎಷ್ಟು ಜನ ಇದಾರಂತೆ ಲೋಕದಲ್ಲಿ? ಹೇಳ್ರಿ, ನೀತಿವಂತರು ಎಷ್ಟು ಜನ ಇದಾರೆ ಲೋಕದಲ್ಲಿ? ಒಬ್ರು ಇಲ್ಲ. ನೋಡ್ರ, ನೀವೇ ಹೇಳ್ಬಿಟ್ರಿ ಒಬ್ರು ಇಲ್ಲ ಅಂತ. ಅಪೋಸ್ಟ್ಲ್ ಪೌಲ್ ಅದನ್ನ ಹೇಳೋದು ರೋಮಪುರದಲ್ಲಿ 3:10 ಅಲ್ವರ? ನೀತಿವಂತನೂ ಇಲ್ಲ, ಒಬ್ಬನಾದ್ರೂ ಇಲ್ಲ ಅಂತ. ಹಂಗಾರೆ ಎಲ್ಲಾರು ಪಾಪ ಮಾಡಿ ದೇವ್ರ ಕೃಪೆನ ಕಳ್ಕೊಂಡ, ಹಂಗಾರೆ ಎಲ್ಲಾರು ಪಾಪಿಗಳೇ, ಒಬ್ರು ನೀತಿವಂತರಿಲ್ಲ. ಹಂಗಾರೆ ಎಲ್ಲಾ ಪಾಪಿಗಳು ಅಂತಂದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ಎಲ್ಲರ ಆತ್ಮ ಏನಾಗ್ತದೆ? ಸತ್ತೇ ಸಾಯ್ತದ್ರಿ. ಅದಕ್ಕೆ ಅಪೋಸ್ಟ್ಲ್ ಯೋಹಾನ ಅವ್ರು ಹೇಳ್ತಾರೆ, ಏನಪ್ಪ ನಮ್ಮಲ್ಲಿ ಏನೋ ಪಾಪ ಇಲ್ಲ ಅಂತ ಹೇಳ್ಬಿಟ್ರೆ ಏನ್ರಿ ನಾವು ಎಲ್ಲಾರ್ಕಿಂತ ದೊಡ್ಡ ಸುಳ್ಳುಗಾರರು ಅಂತ ಹೇಳ್ತಾರೆ. ಇದು ಹೇಳೋದು ಯಾವಾಗ? ನಾವು ಯೇಸು ಕ್ರಿಸ್ತನ ಅಂಗೀಕಾರ ಮಾಡಿದ್ಮೇಲೂ ಕೂಡ ನಮ್ಮಲ್ಲಿ ಏನೋ ಪಾಪ ಇಲ್ಲ ಅಂತ ಅಂದ್ಬಿಟ್ರೆ ಅಂತಂದ್ರೆ ನಾವೆಲ್ಲಾರ್ಕಿಂತ ದೊಡ್ಡ ಸುಳ್ಳುಗಾರರು ಅಂತ ಹೇಳ್ತಾರೆ. ನೋಡಿ ವಾಕ್ಯ ಓದೋಣ. 1 ಯೋಹಾನ 1ನೇ ಅಧ್ಯಾಯ 8ನೇ ವಾಕ್ಯ. ಓದ್ರಿ, ವಿಜಯ ಸಿಸ್ಟರ್ ಓದ್ಬೋದಾ? ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸ ಪಡಿಸಿಕೊಳ್ಳುತ್ತೇವೆ ನೋಡ್ರ, ಮತ್ತು ಸತ್ಯ ನಮ್ಮಲ್ಲಿ ಇಲ್ಲವೇ ಇಲ್ಲ ಅಂತಾರೆ ಅರ್ಥ ಅಂದ್ರ. ನಾವು ಯೇಸು ಕ್ರಿಸ್ತನ ಅಂಗೀಕಾರ ಮಾಡಿರ್ಲಿ ಮಾಡದೇ ಇರ್ಲಿ, ಅದು ಯೇಸು ಕ್ರಿಸ್ತನ ರಕ್ತನ ಪಾಪ ತೊಳೆಯಲ್ಪಡ್ತಾರೆ, ಅದು ಸೆಕೆಂಡ್ರಿ. ಆದ್ರೆ ಪಾಪ ಇದ್ದಕ್ಕೆ ತೊಳೆಯಲ್ಪಡೋದು. ಹಂಗಾರೆ ಪಾಪ ಇದ್ದೇ ಇರ್ತದ್ರಿ, ಸಾಯ ತನಕ ಪಾಪಿಯಾಗಿ ನಾವು ಸಾಯೋದ್ರಿ. ಇಲ್ಲ ಅಂತಂದ್ರೆ ನಾವೆಲ್ಲಾರ್ಕಿಂತ ದೊಡ್ಡ ಸುಳ್ಳುಗಾರರು ಅಂತ ಹೇಳ್ತಾರೆ ನೋಡ್ರಿ. ಹಂಗಾರೆ ಎಲ್ಲಾರ ಆತ್ಮ ಏನಾಗ್ಬೇಕು? ಸತ್ತೇ ಸಾಯ್ಬೇಕ್ರಿ. ಅದ್ರ ಇನ್ನೊಂದು ವಾಕ್ಯ ಓದ ನೋಡ್ತೀನಿ. ಇಲ್ಲಿ ಕೀರ್ತನೆ 22ನೇ ಅಧ್ಯಾಯ 29ನೇ ವಾಕ್ಯ. ಕನ್ನಡದಲ್ಲಿ ಓದ್ರಿ, ಜರಿಂತ ಅಷ್ಟು ಓದ್ಬೋದ? ಸಾಮ್ಸ್ 22:29. ಭೂಲೋಕದಲ್ಲಿರುವ ಪುಷ್ಟರೆಲ್ಲರೂ ಉಂಡು ಆರಾಧಿಸುವರು. ತಮ್ಮ ಜೀವನವನ್ನು ಉಳಿಸಿಕೊಳ್ಳಲಾರದೆ ಮಣ್ಣು ಪಾಲಾಗುವವರೆಲ್ಲರೂ ಆತನಿಗೆ ಅಡ್ಡ ಬೀಳುವರು. ತಮ್ಮ ಜೀವವನ್ನು ಉಳಿಸಿಕೊಳ್ಳಲಾರದೆ ಎಲ್ಲಾರು ಏನ್ರಿ ಮಣ್ಣು ಪಾಲಾಗುತ್ತಾರೆ ಅಂತ ಕೊಟ್ಟಿದೆ. ಅದರ ಇದನ್ನೇ ಇಂಗ್ಲೀಷಲ್ಲಿ ಓದೋಣ. ಬದಲು ಇಂಗ್ಲೀಷಲ್ಲಿ ಓದ್ತೀರಾ? ಅದರ all they that be fat upon earth shall eat and worship. All they that go down to the dust shall bow before him, and none can keep alive in his own soul. ನೋಡ್ರ, ನನ್ ಕ್ಯಾನ್ ಕೀಪ್ ಅಲೈವ್ ಈಸ್ ಓನ್ ಸೋಲ್. ನನ್ ಕ್ಯಾನ್ ಕೀಪ್ ಅಲೈವ್ ಇಸ್ ಓನ್ ಸೋಲ್. ಯಾರೋ ತನ್ನ ಆತ್ಮ ಸಾಯ್ದ ರೀತಿಲಿ ಕಾಪಾಡ್ಕೊಳಕ್ಕೆ ಸಾಧ್ಯ ಇಲ್ಲ ರೀ. ಅದಕ್ಕೆ ಹೇಳೋದು ಎಜಿಕೇಲಲ್ಲಿ ಎವ್ರಿ ಸೋಲ್ ಡೈಸ್ ಅಂತ. ತನ್ನ ಆತ್ಮ ಸಾಯ್ದ ರೀತಿಲಿ ಯಾರು ಉಳಿಸ್ಕೊಳಕ್ಕೆ ಸಾಧ್ಯ ಇಲ್ಲ. ತಮಿಳಲ್ಲಿ ಓದ ನೋಡಿರ್ತೀನಿ. ತಮಿಳು ಓದ್ತೀರಾ? பூமியின் செல்வான்கள் யாவரும் புசித்து பணிந்து கொள்ளுவார்கள். புழுதியில் இறங்குகிறவர்கள் யாவரும் அவருக்கு முன்பாக வணங்குவார்கள்.
ஒருவனும் தன் ஆத்துமா அழியாதபடி அதை காக்கக்கூடாதே. பாத்தீங்களா, ஒருவனோ தன் ஆத்ಮ ಅಳಿಯಾದ ಪಡಿಕೆ ಕಾಕಕೂಡಾದೆ. ತನ್ನ ಆತ್ಮ ನಾಶ ಆಗದ ರೀತಿಲಿ ಯಾರು ಉಳಿಸ್ಕೊಳಕ್ಕೆ ಸಾಧ್ಯ ಇಲ್ಲ ಅಂತ ತಮಿಳು ಕ್ಲಿಯರ್ ಆಗಿ ಹೇಳ್ತಾರೆ ನೋಡ್ತೀನಿ. ಅದರ ಅಳಿಯಾದ ಪಡಿಕೆ, ತನ್ನ ಆತ್ಮ ಅಳಿಯಾದ ಪಡಿಕೆ ಯಾರು காக்கக்கூடாதே. யாருனால முடியாதோ இல்லைங்களா? பாருங்க எவ்வளோ ரொம்ப ಕ್ಲಿಯರ್ ಆಗಿ சொல்றாரு ತಮಿಳ್ ಅರ್ಮಿಯಾಗಿ ಕೊಡ್ತಿರ್ತಾರೆ ನೋಡ್ರ, ಎಷ್ಟು ಕ್ಲೀನ್ ಆಗಿ ಹೇಳ್ತಾರೆ ಅಂತೀನಿ ಸ್ಪಷ್ಟವಾಗಿ ಬೈಬಲ್ ಅಲ್ರಿ ಅಲ್ವರ. ಇವಾಗ ಅಲ್ಲಿ ಸ್ಕ್ರೀನಲ್ಲಿ ಹಾಕಿರೋದು ಬ್ಲೂ ಕಲರ್ ಏನ್ರಿ ವಾರ್ತೆಗಳನ್ನ ದಯವಿಟ್ಟು ಯಾರಾದ್ರೂ ಓದ್ರಿ, ಸಹೋದರ ಸಹೋದರಿಗಳು ಯಾರಾದ್ರೂ. ಭೂಮಿಯ ಮೇಲೆ ಭೂಮಿಯ ಮೇಲೆ ಕೊಟ್ಟರು ಎಂದು ಆರಾಧಿಸುವರು, ಮಣ್ಣಿಗೆ ಇಳಿಯುವರೆಲ್ಲರೂ ಅವನ ಮುಂದೆ ನಮಸ್ಕರಿಸುವರು, ಮತ್ತು ಯಾರು ತನ್ನ ಆತ್ಮವನ್ನು ಉಳಿಸಿಕೊಳ್ಳಲಾರರು. ನೋಡ್ರ, ಯಾರು ತನ್ನ ಆತ್ಮವನ್ನು ಉಳಿಸಿಕೊಳ್ಳಲಾರರು, ಯಾರು ಆತ್ಮನ ಉಳಿಸ್ಕೊಳಕ್ ಸಾಧ್ಯ ಇಲ್ಲ ರೀ, ಕಾಪಾಡ್ಕೊಳಕ್ಕೆ ಸಾಧ್ಯನೇ ಇಲ್ಲ ರೀ. ಅದಕ್ಕೆ ಬೈಬಲ್ ಕ್ಲಿಯರ್ ಆಗಿ ಹೇಳ್ತಾರೆ, ಸೋಲ್ ದಟ್ ಸಿನ್ನತ್ ಇಟ್ ಶಲ್ ಡೈ, ಆತ್ಮ ಸಾಯ್ತದೆ ಅಂತ ಹೇಳ್ತಾರೆ ಅಲ್ವರ. ಇನ್ನೊಂದು ವಾರ್ತೆ ಓದೋಣ, ಕೀರ್ತನೆ 35:17 ಕನ್ನಡದಲ್ಲಿ ಓದಿ, ಆಮೇಲೆ ಇಂಗ್ಲೀಷಲ್ಲಿ ಓದಿ, ಆಮೇಲೆ ತಮಿಳಲ್ಲಿ ಕೂಡ ಓದೋಣ. ಕರ್ತನನ್ನೇ ಇನ್ನೆಷ್ಟರವರೆಗೂ ಸುಮ್ಮನೆ ನೋಡುತ್ತಾ ಇರುವಿ, ಅವರ ಅಪಾಯದಿಂದ ನನ್ನ ಪ್ರಾಣವನ್ನು ಬಿಡಿಸು. ನನ್ನ ಪರಮಪ್ರಿಯ ಪ್ರಾಣವನ್ನು ಆ ಸಿಂಹಗಳ ಬಾಯಿಗೆ ಸಿಗದಂತೆ ತಪ್ಪಿಸು. ನೋಡ್ರ, ನನ್ನ ಪ್ರಿಯ ಪ್ರಾಣವನ್ನು ಅದರ ಆ ಸಿಂಹಗಳ ಬಾಯಿಂದ ಸಿಕ್ಕದಂತೆ ನಾನು ತಪ್ಪಿಸು ಅಂತ ಹೇಳ್ತಾರೆ ಅಲ್ಲ, ನನ್ನ ಪ್ರಿಯ ಪ್ರಾಣವನ್ನು. ಇದನ್ನೇ ತಮಿಳಲ್ಲಿ ಓದೋಣ. ஆண்டவரே, எதுவரைக்கும் இதை பார்த்து கொண்டிருப்பீர்? என் ஆத்துமாவை அழிவுக்கும் எனக்கு அருமையானதை சிங்கக்குட்டிகளுக்கும் தப்புவியும். பாத்தீங்களா, என் ஆத்மாவே என்னங்க தப்புவியுங்கள், என் ಆತ್ಮ ಏನ್ರಿ ಆತ್ಮನ ಕಾಪಾಡ್ರಿ, ನಾಶದಿಂದ ಕಾಪಾಡ್ರಿ ಅಂತ ಏನ್ರಿ ಮಾಡ್ತಾರಲ್ಲ, ಕೇಳಕೊಂತಾರ ಎಲ್ಲರ. ಇದು ಇಂಗ್ಲೀಷಲ್ಲಿ ಓದೋಣ ಬದರ್, ಇಂಗ್ಲೀಷ್ ಓದ್ತಿರ್ಬೋದ? ನಾನು ಓದ್ತೀನಿ ಬ್ರದರ್. ಓಕೆ. Lord, how long wilt thou look on? Rescue my soul from their destructions, my darling from the lions. ನೋಡ್ರ, ರೆಸ್ಕ್ಯೂ ಮೈ ಸೋಲ್ ಫ್ರಮ್ ದೇರ್ ಡಿಸ್ಟ್ರಕ್ಷನ್. ಅದರ ಆತ್ಮ ಸಾಯೋದ್ರಿಂದಾನೇ ಅದನ್ನ ಕಾಪಾಡು ಅಂತ ಏನ್ ಮಾಡ್ತಾರೆ, ದೇವತರ ಪ್ರಾರ್ಥನೆ ಮಾಡ್ತಾರೆ ಅಂತ. ಹಂಗ್ರೆ ಏನಂತಾರೆ, ಸೋಲ್ ಡೈಸ್. ಅದೇ ಬ್ಲೂ ಕಲರ್ ಅಲ್ಲಿ ಓದ್ರಿ, ಯಾರದ ಸ್ಕ್ರೀನ್ ಅಲ್ಲಿ ಇರೋದು ಕನ್ನಡದಲ್ಲಿ ಎಲ್ಲಿ ನಮ್ಮ ಕರ್ತನೇ, ನೀನು ಎಲ್ಲಿಯವರೆಗೆ ನೋಡುವೆ? ನನ್ನ ಆತ್ಮವನ್ನು ಅವರ ವಿನಾಶಗಳಿಂದ ರಕ್ಷಿಸು, ನನ್ನ ಪ್ರಿಯತಮೆಯನ್ನು ಸಿಂಹಗಳಿಂದ ರಕ್ಷಿಸು. ನೋಡ್ರ, ನನ್ನ ಆತ್ಮವನ್ನು ಏನ್ರಿ ಅಲ್ಲರ ಏನ್ರಿ ವಿಮೋಚನೆಯಿಂದ ರಕ್ಷಿಸು, ಅಲ್ಲರ ವಿನಾಶದಿಂದ ಏನ್ ಮಾಡೋರು ರಕ್ಷಿಸು. ಅದರ ಹಂಗಾರೆ ಆತ್ಮ ಸಾಯ್ತದೆ, ಅದರಿಂದ ರಕ್ಷಿಸ್ಬೇಕು ಅಂತ ಕೇಳ್ಕೊಂತಾರ್ರಿ. ಇನ್ನೊಂದು ವಾರ್ತೆ ಓದೋಣ, ಎಲ್ಲಪ್ಪ ಅಂತಂದ್ರೆ ಯಾಕೋಬು 5ನೇ ಅಧ್ಯಾಯ 20ನೇ ವಾಕ್ಯ, ಜೇಮ್ಸ್ 5th chapter 20th verse. ವಿನೋದಿನಿಷ್ಠ ಕನ್ನಡದಲ್ಲಿ ಓದ್ಬೋದಾ? ವಿನೋದಿನಿಷ್ಠ ಲೈನ್ ಇದ್ದೀರಾ? ಓದ್ಬೋದ ಅಷ್ಟೇ, ಕನ್ನಡದಲ್ಲಿ ಆಗ್ತದ ಓದಕ್ಕೆ? ಕನ್ನಡ ಬರಲ್ಲ. ಓಕೆ, ಸರಿ. ಬೇರೆ ಯಾರು ಓದ್ತೀರಾ? ಗೌತಮ್ ಬದರ್. ಓದ್ರಿ, ಜನಿತ ಅಷ್ಟ ಓದಿ. ಒಬ್ಬ ಪಾಪಿಯನ್ನು ತಪ್ಪಾದ ಮಾರ್ಗದಿಂದ ತಿರುಗಿಸಿದವನು ಅವನ ಪ್ರಾಣವನ್ನು ಮರಣಕ್ಕೆ ತಪ್ಪಿಸಿ ಬಹು ಪಾಪಗಳನ್ನು ಮುಚ್ಚಿದವನಾದನೆಂದು ತಿಳಿದುಕೊಳ್ಳಿರಿ. ನೋಡ್ರ, ಏನ್ರಿ ಒಬ್ಬರನ್ನ ಏನಾರು ಏನ್ರಿ ಅವನ್ನ ಬಹು ಪಾಪಗಳಿಂದ ರಕ್ಷಿಸ್ರಿ ಏನ್ ಮಾಡ್ದಂಗಂತಲ್ಲಿ, ಮರಣದಿಂದ ಒಂದು ಆತ್ಮನ ಏನ್ ಮಾಡ್ದಂಗೆ ಕಾಪಾಡ್ದಂಗೆ ಅಂತ ಹೇಳ್ತಾರೆ. ಕನ್ನಡದಲ್ಲಿ ಏನ್ ಬಂತು, ಪ್ರಾಣವನ್ನು ಅಂತ ಬಂದ್ಬಿಡ್ತು. ಅದರ ಇದು ಇಂಗ್ಲಿಷ್ ತಮಿಳಲ್ಲಿ ಓದ ನೋಡಿರ್ತೀರಿ. ಓದಿ ಬದ தமிழில் உள்ள போதர். தப்பி போன மார்க்கத்தினின்று பாவியை திரும்புகிறவன் ஒரு ஆத்மாவை மரணத்தினின்று ரட்சித்து திரளான பாவங்களை மூடுவான் என்று அறிய கடவன். ನೋಡ್ರ, ஒரு ಆತ್ಮವೇ ಮರಣದಿಂದ ತಪ್ಪಿತ್ತು. ಅದರ ಒಂದು ಆತ್ಮನ ಮರಣದಿಂದ ಏನ್ ಮಾಡ್ಬೋದಂತೆ, ಕಾಪಾಡಬಹುದಂತೆ. ಅದರ ಇನ್ನು ಇಂಗ್ಲಿಷಲ್ಲಿ ಓದೋಣ. ವಿಕ್ರಮ್ ಬದರ್ ಓದ್ಬೋದಾ? Okay. Let him know that he which convert the sinner from the error of his way shall save a soul from death and shall hide a multitude of sins. ಅಲ್ವಾ, ಶೆಲ್ ಸೇವ್ ಎ ಸೋಲ್ ಫ್ರಮ್ ಡೆತ್ ಅದೇನರ್ಥ, ಆತ್ಮಗೆ ಸಾವಿದೆ, ಅದರಿಂದಾನೇ ಆತ್ಮನ ಏನ್ ಮಾಡ್ಬೋದಂತೆ, ಸಾವಿಂದ ರಕ್ಷಿಸ್ಬೋದಂತೆ. ಹಂಗಾರೆ ಆತ್ಮಕ್ಕೆ ಸಾವಿದೆ ತಾನೆ. ನೋಡ್ರ, ಎಷ್ಟು ಕ್ಲೀನ್ ಆಗಿದೆ ಬೈಬಲ್ ಅಂತೀನಿ. ಅದರ ಕನ್ನಡದಲ್ಲಿ ಬಿಟ್ರು ಪುರಾಣ ಅಂತ ಹಾಕೋದು. ಯಾತಕ್ಕೆ ಹಾಕಿದ್ರೆ ನಿಮ್ಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದರ ಅದಕ್ಕೆ ಇಷ್ಟೊಂದು ಟ್ರಾನ್ಸ್ಲೇಷನ್ಸ್ ನಿಮ್ಗೆ ಕಂಪೇರ್ ಮಾಡಿ ಓದಿಸ್ತಾ ಇರೋದು. ಯಾಕಪ್ಪ ಅಂದ್ರೆ ಟ್ರಾನ್ಸ್ಲೇಷನ್ಸ್ ಅಲ್ಲಿ ಏನ್ ಮಾಡಿದ್ದಾರೆ, ಯಾತಕ್ಕೆ ಹಿಂಗ್ ಮಾಡಿದೆ ಅಂತ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದೆಲ್ಲ ನೀವು ಡೀಟೇಲ್ ಆಗಿ ತಿಳ್ಕೊಬೇಕು ಅಲ್ವರ.
ಅದೇ ಈ ಸ್ಕ್ರೀನಲ್ಲಿ ಹಾಕಿರೋದು ಓದ್ರಿ, ಕನ್ನಡದಲ್ಲಿ ಬ್ಲೂ ಅಲ್ಲಿ ಹಾಕಿರೋದು ಯಾರಾದ್ರ ಸಹೋದರ ಸಹೋದರಿಗಳು? ಎಲ್ಲಿ ನಮ್ಮ ಭೀಮಾ ಸಿಸ್ಟರ್, ಬಿಂದು ಸಿಸ್ಟರ್ ಇದ್ದೀರಲ್ಲ ಇನ್ನಲ್ಲಿ? ಓಕೆ, ಯಾರು ಓದ್ತೀರಾ? ಅವನು ಪಾಪ ಮಾಡಿದವನನ್ನು ತಪ್ಪಾದ ಮಾರ್ಗದಿಂದ ತಿರುಗಿಸಿದಲ್ಲದೆ ಅವನ ಆತ್ಮವನ್ನು ಮರಣಕ್ಕೆ ತಪ್ಪಿಸಿ ಬಹುಪಾಪಗಳನ್ನು ಮುಚ್ಚಿದವನಾದನೆಂದು ತಿಳಿದುಕೊಳ್ಳಲಿ. ನೋಡ್ರ, ಅವನ ಆತ್ಮವನ್ನು ಮರಣಕ್ಕೆ ತಪ್ಪಿಸಿ, ಆತ್ಮನ ಮರಣದಿಂದ ಏನ್ ಮಾಡ್ಬೋದು? ತಪ್ಪಿಸುವಾಗ ಆತ್ಮಗೆ ಮರಣ ಇದೆ ಅಂತ ಅರ್ತಾರೆ ಅಲ್ವರ? ಕರ್ತನಲ್ಲಿ ಪ್ರೀತಿ ಅಂತ ಸೌರಸರಿಗಳೇ, ಸಾಮಾನ್ಯವಾಗಿ ಎಲ್ಲರಿಗೂ ಆತ್ಮನ ಏನರ್ಥ? ಹೌದು, ಇದು ಕಣ್ಣು ಕಾಣಿಸಲ್ಲ ಏನ್ರಿ, ಕತ್ತಿ ತಗೊಂಡು ಹೊಡಿತಾ ಇದ್ರು ಏನಾಗಲ್ಲ, ಅದಕ್ಕೆ ಏನ್ ನೋವಾಗಲ್ಲ, ತಲೆ ಕಟ್ ಮಾಡೋದು ಸರಿ, ತಿರ್ಗಾ ತಲೆ ಏನಾಗ್ತಾರೆ, ವಾಪಸ್ ಬಂದು ಕೂತ್ಕೊಂತ ಇರ್ತಾರೆ, ಈ ಅಂತ ನಗ್ತಾನೆ ಇರ್ತಾರೆ. ಎಷ್ಟು ತಗೊಂಡು ಕತ್ತೇಲಿ ಚುಚ್ಚಿದ್ರು ಅದಕ್ಕೇನಾಗಲ್ಲ, ಅದಕ್ಕೆ ನೋವೇ ಆಗಲ್ಲ. ಯಾಕಪ್ಪ ನೋವಾಗಲ್ಲ ಅಂತಂದ್ರೆ ಅದರ ರಕ್ತ ಮಾಂಸನೇ ಇಲ್ಲ, ಅದು ದೇಹನೇ ಇಲ್ಲ, ಅದಕ್ಕೆ ಏನಾಗಲ್ಲ, ಅದಕ್ಕೆ ಎಫೆಕ್ಟೇ ಆಗೋದಿಲ್ಲ ಅಂತಂದ್ಬಿಟ್ಟು. ಸರಿ, ಸತ್ಯವೇದ ಏನ್ ಹೇಳ್ತದೆ ನೋಡಿ, ಓದೋಣ. ಯೋಬ 27:8. ಯೋಬ 27:8. ಗೌತಮ್ ಬದರ್ ಓದ್ಬೋದಾ? ಇದ್ದೀರಾ? ಓದ್ತೀನಿ ಬ್ರದರ್. ಜೋಬ್ 27:8 ಬದರ್. ಓದ್ಬೋದಾ? ಓದ್ಲಾ ಬ್ರದರ್? ಬದರ್ ಓದಿ. 8 ಅಲ್ಲ ಬ್ರದರ್? ದೇವರು ಭ್ರಷ್ಟನ ಆತ್ಮವನ್ನು ಕಡೆದೆ ಎಳೆಯುವಾಗ ಅವನಿಗೆ ನಿರೀಕ್ಷೆ ಎಲ್ಲಿಯದ್ದು? ಅಲ್ವರಾ? ನೋಡ್ರಿ, ಇನ್ನೊಂದ್ಸತಿ ಓದ್ರಿ ಕರೆಕ್ಟಾಗಿ. ದೇವರು ಭ್ರಷ್ಟನ ಆತ್ಮವನ್ನು ಕಡೆದೆಳೆಯುವಾಗ ಅವನಿಗೆ ನಿರೀಕ್ಷೆ ಎಲ್ಲಿಯದು? ನೋಡ್ರ, ದೇವರು ಭ್ರಷ್ಟರ ಆತ್ಮವನ್ನು ಕಡ್ದೆಳೆಯುವಾಗ ಅವನಿಗೆ ನಿರೀಕ್ಷೆ ಎಲ್ಲಿದೆ? ಎಲ್ಲೈತೆ ನಿರೀಕ್ಷೆ? ಕಡ್ದೆಳಿಬೇಕಾರೆ ಹಂಗಾರೆ ಆತ್ಮನ ಏನ್ ಮಾಡ್ಬೋದು? ಕಡಿಬೋದು, ಕಡ್ದು ಎಳಿಬೋದು, ಸಾಯಿಸ್ಬೋದು. ನೋಡ್ರ, ಬೈಬಲ್ ಎಷ್ಟು ಕ್ಲಿಯರ್ ಆಗಿ ಕೊಟ್ಟವ್ರೆ ಅಲ್ವರ? ಕನ್ನಡದಲ್ಲಿ ಕೆಲವೊಂದು ಜಾಗದಲ್ಲಿ ಏನ್ ಮಾಡಕ್ಕಾಗಿಲ್ಲ, ಅವ್ರು ಚೇಂಜ್ ಮಾಡಕ್ಕಾಗಿಲ್ಲ ರೀ, ಆತ್ಮ ಸಾಯ್ತಾರೆ ಅಂತ ಕೆಲವೊಂದು ಜಾಗದಲ್ಲಿ ಕನ್ನಡದಲ್ಲಿ ಬಿಟ್ಟವ್ರೆ. ತಮಿಳಂತೂ ಎಲ್ಲಾ ಜಾಗದಲ್ಲಿ ಕ್ಲೀನ್ ಆಗಿ ಮಾಡ್ತಾರೆ, ಆತ್ಮ ಸಾಯ್ತದೆ ಅಂತ ಹಾಕ್ಬಿಟ್ಟಾರೆ ಅಲ್ವರ? ಇನ್ನೊಂದು ಕೆಲವು ವಾಕ್ಯಗಳು ಓದೋಣ ಅಂತೀನಿ. ಇಲ್ಲಿ ಲೂಕ 2:35 ಕನ್ನಡದಲ್ಲಿ ಓದೋಣ ಅಂತೀನಿ. ಲೂಕ 2:35. ಗೌತಮದರ್ ಇದರ ಲೈನಲ್ಲಿ ಬೈಬಲ್ ಇದೆಯಾ ಕೈನಲ್ಲಿ? ಓದ್ರಿ, ನಿಮ್ ಬೈಬಲ್ ಇಟ್ಕೊಂಡು ಕೂತ್ಕೊಂಡ್ಬೇಕಿದ್ ಇಂಪಾರ್ಟೆಂಟ್ ಕ್ಲಾಸು. 2:35 ಇದಲ್ಲದೆ ನಿನ್ನ ಪ್ರಾಣಕ್ಕಂತೂ ಅಲುಗು ನಾಟಿದಂತಾಗುವುದು ಎಂದು ಹೇಳಿದನು. ನೋಡಿದ್ರ, ಇದು ಮರಿಯಾಳಿಗೆ ಏನ್ ಮಾಡ್ತಾರೆ ಹೇಳ್ತಾರೆ, ಯೇಸು ಕ್ರಿಸ್ತನ ಜನ್ಮದ ವಿಚಾರದಾಗ ಹೇಳ್ತಾರೆ. ಹೆಂಗಿರ್ತಾರೆ ಅಂದ್ರೆ, ಕ್ರಿಸ್ತನ ಒಂದು ಮರಣ ಶ್ರಮೆ ಸಂಕಟಗಳನ್ನ ನೋಡ್ಬಿಟ್ಟು ಹೆಂಗಿರ್ತಾರೆ ಅಂತಾರೆ, ಮರಿಯಾಳ ಒಂದು ಏನ್ರಿ ಹೃದಯಕ್ಕೆ ಪ್ರಾಣಕ್ಕಂತೂ ಅಲುಗೂ ನಾಡ್ತಂತೆ, ಎಂತ ಕತ್ತಿಯಿಂದ ತೂಯ್ದಂತೆ ಇರ್ತದೆ ಅಂತ ಹೇಳ್ತಾರೆ. ಇದನ್ನೇ ಇಂಗ್ಲೀಷಲ್ಲಿ ಓದೋಣ, ಆಮೇಲೆ ತಮಿಳಲ್ಲಿ ಕೂಡ ಓದೋಣ. ಇಂಗ್ಲೀಷಲ್ಲಿ ಓದ್ರಿ ದಯವಿಟ್ಟು ಯಾರಾದ್ರ? ವಿಕ್ರಮ್ ಬದ್ರ ಓದಿ. A sword shall pierce through thy own soul also. ನೋಡ್ರ, a sword shall pierce through thy own soul also. ನಿಮ್ಮ ಆತ್ಮದೊಳಗಡೆ ಕತ್ತಿ ಏನಾಗ್ತದಂತೆ, ತೂಯಲ್ಪಡ್ತದೆ ಅಂತ ಹೇಳ್ತಾರೆ. ತಮಿಳ ಚೆನ್ನಾಗಿ ಬರ್ತಾವ್ರಿ, ತಮಿಳಲ್ಲಿ ಪಡಿಂಗ್ ಬರ್ತದೆ. உன் ஆத்மாவையும் ஒரு பட்டயம் உருவி போகும். பாத்தீங்களா, உங்க ஆத்மாவே பட்டயம் ಉರುಗಿ போகும் ಅಂದೇನ್ರಿ? ನಿಮ್ಮ ಆತ್ಮಗೆ ಕತ್ತಿ ತಗೊಂಡು ಚುಸ್ತಂತೆ ಇರ್ತದೆ ಅಂತ ಹೇಳ್ತಾರೆ ಅಲ್ವರ? ಅಲ್ಲ, ಆತ್ಮಗೆ ಚುಚ್ಚುರಿ ನೋವೇ ಆಗಲ್ಲ ಅಂತ ಅಂದ್ಬಿಟ್ಟು ಇರ್ಬೇಕಾದ್ರೆ ಯಾಕೆ ಹಿಂಗೆ ಹೇಳ್ಬೇಕು? ನೋವಾಗ್ತದಪ್ಪ. ಹೆಂಗಿರ್ತಾರೆ ಅಂದ್ರೆ, ಯೇಸು ಕ್ರಿಸ್ತು ಸಾವನ್ನ ನೋಡ್ಬೇಕಾರೆ ಅವ್ರ ಅಮ್ಮನ್ಗೆ ಕತ್ತಿ ತಗೊಂಡು ಚುಚ್ಚುರಿ ಹೆಂಗಿರ್ತಾರೆ ನಿನ್ಗೆ, ನಿನ್ನ ಆತ್ಮಕ್ಕೆ ಆ ಥರ ನೋವು, ಸಖತ್ ನೋವಾಗ್ತದೆ ಅಂತ ಹೇಳ್ತಾರೆ. ನೀವು ನೋಡಿ, ಆ ಸ್ಕ್ರೀನಲ್ಲಿ ಹಾಕಿರೋದು ಬ್ಲೂ ಕಲರ್ ಅಲ್ಲಿ, ಯಾರು ಓದ್ರಿ? ಮತ್ತು ಸ್ವಂತ ಆತ್ಮವು ಕತ್ತಿಯ ಮೂಲಕ ಹಾದು ಹೋಗುತ್ತದೆ, ಅನೇಕ ಹೃದಯಗಳ ತರ್ಕಗಳನ್ನು ಬಹಿರಂಗಪಡಿಸಬಹುದು. ನೋಡ್ರ, ಏನ್ ಹೇಳ್ತಾರೆ? ಸ್ವಂತ ಆತ್ಮವು ಕತ್ತಿಯ ಮೂಲಕ ಹಾದು ಹೋಗ್ತದೆ. ಆತ್ಮಕ್ಕೇನ್ರಿ? ಕತ್ತಿಯಿಂದ
ತುಯ್ಬೋದಂತಾರೆ. ಏನ್ ತುಯ್ಯೋದೇನ್ರಿ? ಪೀಸ್ ಮಾಡ್ಬೋದು, ಪೀಸ್ 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 ಕೈಮಾ ಮಾಡ್ಬೋದು. ಗೊತ್ತಾ? ವಾಕ್ಯ ಇದೆ ನೋಡಿ, ನೋಡಿಸ್ತೀನಿ. ಎಲ್ಲಿದೆ? ಯೋಶುವ 11:11 ಓದ್ರಿ. ಕನ್ನಡದಲ್ಲಿ ಓದ್ರಿ, ತಮಿಳಲ್ಲಿ ಓದ್ರಿ, ಆಮೇಲೆ ಇಂಗ್ಲೀಷಲ್ಲಿ ಕೂಡ ಓದೋಣ. ಓದ್ರಿ. ಜೋಶುವ 11:11 ಓದ್ರಿ ಅಂತೀರಿ ಯಾರಾದ್ರೂ ಕನ್ನಡದಲ್ಲಿ? ಇಸ್ರಾಯೇಲ್ಯರು ಅದರಲ್ಲಿದ್ದ ಎಲ್ಲಾ ಜನರನ್ನು ಕತ್ತಿಯಿಂದ ಸಂಹರಿಸಿ ಹಾಚೋರ್ ಪಟ್ಟಣವನ್ನು ಸುಟ್ಟು ಬಿಟ್ಟರು. ಒಂದು ಪ್ರಾಣಿಯಾದರೂ ಉಳಿಯಲಿಲ್ಲ. ನೋಡ್ರ ಏನ್ರಂತೆ? ಒಂದು ಪ್ರಾಣಿ ಆದ್ರೂ ಉಳಿಯಲಿಲ್ಲ ಏನ್ರಿ? ಎಲ್ಲಾ ಜನರನ್ನು ಕತ್ತಿಯಿಂದ ಸಂಹರಿಸಿದ್ರು ಅಂತ ಕೊಟ್ಟ. ಎಲ್ಲಾ ಜನರನ್ನು ಅಲ್ಲರ. ಇದನ್ನ ಇಂಗ್ಲೀಷಲ್ಲಿ ಓದೋಣ ಬದರ್. ಇಂಗ್ಲೀಷಲ್ಲಿ ಓದ್ಬೋದ ಬದರ್? And they smote all the souls that were therein with the edge of the sword, ನೋಡ್ರ, utterly destroying them. utterly destroying them. They smote all the souls with the edge of the sword, utterly destroying them. ಅಂದೇನರ್ಥ? ಸ್ವೋರ್ಡ್ ತಗೊಂಡು ಎಲ್ಲ ಆತ್ಮಗಳನ್ನ ಕಡ್ದು ಬಿಟ್ರಂತಾರೆ ಅಲ್ವರ. ನೋಡ್ರಿ, ಎಲ್ಲ ಏನ್ ತಿಳ್ಕೊತಾರೆ? ಆತ್ಮಕ್ಕೆ ಚುಚೂರಿ ಏನಾಗಲ್ಲ, ರಕ್ತ ಮಾಂಸನೇ ಇರಲ್ಲ, ಅದೇ ಅಂತ ಇರ್ತದೆ, ಬದುಕಿರ್ತದೆ ಅಲ್ವರ. ಅದಕ್ಕೆ ಗೊತ್ತಾಗಲ್ಲ. ಏನ್ ಹೇಳ್ತಾರೆ ಬೈಬಲಲ್ಲಿ? ದೇ ಸ್ಮೋಟ್ ಆಲ್ ದ ಸೋಲ್ಸ್ ವಿತ್ ಎಡ್ಜ್ ಆಫ್ ದ ಸ್ವೋರ್ಡ್ ಅಲ್ವರ. ತಮಿಳು ಓದಿ ನೋಡೋಣ. அதிலிருந்து நரஜீவன்களை எல்லாம் பட்டய கருக்கினால் வெட்டி சங்காரம் பண்ணினார்கள். சுவாசம் உள்ளது ஒன்றும் மீதியானதில்லை. பாத்தீங்களா? ಅಲ್ಲಿ ಬರ್ಲಿಲ್ಲ ಆತ್ಮ ಅಂತ ಅಲ್ವರ. ಶ್ವಾಸಂ ಉಳ್ಳದು ಅಲ್ವರ. ಎಲ್ಲ ನರಜೀವಂಗಳ್ ಅಂದ್ಬಿಟ್ಟಿರ್ತಾರ. ಸರಿ, ಓಕೆ. ಆ ಸ್ಕ್ರೀನ್ ಅಲ್ಲಿ ಹಾಕಿರೋದು ಓದ್ರಿ ಯಾರಾದ್ರ. ಮತ್ತು ಅವರು ಅದರಲ್ಲಿದ್ದ ಎಲ್ಲಾ ಆತ್ಮಗಳನ್ನು ಕತ್ತಿಯಿಂದ ಹೊಡೆದು ಸಂಪೂರ್ಣವಾಗಿ ನಾಶಪಡಿಸಿದರು. ನೋಡ್ರ, ಕತ್ತಿಯಿಂದ ಹೊಡೆದು ಎಲ್ಲಾ ಆತ್ಮಗಳನ್ನ ಕತ್ತಿಯಿಂದ ಹೊಡೆದೇ ಮಾಡುತ್ತೆ, ಸಂಪೂರ್ಣ ನಾಶ ಪಡಿಸುತ್ತಾರೆ ಅಲ್ವರ. ಕತ್ತಿಯಿಂದ ಹೊಡೆದೇ ಮಾಡೋರೆ ಆತ್ಮಗಳನ್ನ ಸಂಪೂರ್ಣ ನಾಶ ಪಡಿಸೋರಂತೆ. ಹಂಗಾರೆ ಆತ್ಮನ ಕತ್ತಿಯಿಂದ ಸಾಯಿಸ್ಬೋದು ಅಲ್ವರ. ಅದಕ್ಕೆ ಎಲ್ಲರಿಗೂ ಏನ್ರಿ ಭಯ ಅಂದ್ರೆ, ರಾತ್ರಿ ಹೊತ್ತು ಹೋಗ್ಬೇಕಾದ್ರೆ ಹುಷಾರಾಗಿರ್ಬೇಕು. ಅಲ್ವರ, ದಿಢೀರಂತ ಏನಾಗ್ಬಿಡ್ತಾರೆ, ಒಂದು ಆತ್ಮ ಒಂದು ರೋಡಲ್ಲಿ ನಿಂತ್ಕೊಂಡ್ಬಿಡ್ತಾರೆ. ಅದರ ಆತ್ಮಕ್ಕೆ ಕಾರಲ್ಲಿ ಡ್ಯಾಶ್ ಹೊಡೆದು ಏನಾಗಲ್ಲ, ಅದಕ್ಕೇನು ಆಗಲ್ಲ ಫೀಲಿಂಗು. ಅದರ ಅದು ಆಹಾ ಅಂತ ನಗ್ತಾನೆ ಇರ್ತದೆ ಅಲ್ವರ. ಸತ್ಯವೇದ ಏನ್ ಹೇಳ್ತದೆ? ಏಷಾಯ 26:14. ಏಷಾಯ 26:14 ಓದಿ ಜೆರಿನ್ ಸಿಸ್ಟರ್. ನೀನು ಆ ಒಡೆಯರ ಮೇಲೆ ಕೈ ಮಾಡಿ ನಿರ್ಮೂಲಪಡಿಸಿ ಅವರ ಜ್ಞಾಪಕವನ್ನು ಅಳಿಸಿಬಿಟ್ಟಿದ್ದಿ. ಸತ್ತವರು ಪುನಃ ಬದುಕುವುದಿಲ್ಲ, ಪೇತ್ರಗಳು ಎದ್ದು ಬರುವುದಿಲ್ಲವಲ್ಲ. ಸತ್ತವರು ಪುನಃ ಬದುಕುವುದಿಲ್ಲ, ಪ್ರೇತಗಳು ಅದರ. ಪ್ರೇತ ಅಂದ್ರೆ ಏನ್ರಿ? ಭೂತ ಪ್ರೇತ ಅಂತಲ್ಲ ಅದು ಅಲ್ವರ. ನೋಡ್ರಿ ಇರ್ತೇನೆ, ಪ್ರೇತಗಳು ಎದ್ದಿ ಬರುವುದಿಲ್ಲ. ಭೂತ ಪ್ರೇತ ಎದ್ದು ಬರ್ತದ? ಈ ಸ್ಮಶಾನದ ಮಲ್ಗಿರಿ ಏನೂ ಆಗಲ್ಲ. ಏನ್ ಹೇಳ್ತಾರೆ ಸತ್ಯವೇದ? ಪ್ರೇತಗಳು ಎದ್ದಿ ಬರೋದಿಲ್ಲ. ಅಂದ್ರೆ ದ ಡೆಡ್ ಕ್ಯಾನ್ ನೆವರ್ ಕಮ್ ಬ್ಯಾಕ್ ಅಲೈವ್. ದೇವ್ ಚಿತ್ತ ಇರೋ ಮಾತ್ರ. ಅದು ಯಾವಾಗಂತ ನಿಮ್ಗೆ ಹೇಳ್ತೀನಿ ಅದರ. ಇನ್ನೊಂದು ವಾಕ್ಯ ಓದೋಣ. ಎಲ್ಲಿ ಅಂದ್ರೆ ಯೆರೆಮೀಯ 2:34 ಕನ್ನಡದಲ್ಲಿ ಓದಿ. ಜೆರೆಮಿಯಾ 2:34 ಓದಿಂತೀನಿ. ಇದಲ್ಲದೆ ನಿರ್ದೋಷಿಗಳಾದ ದರಿದ್ರರ ಪ್ರಾಣ ರಕ್ತವು ನಿನ್ನ ನೆರಿಗೆಯಲ್ಲಿ ಅಂಟಿಕೊಂಡಿದೆ. ದರಿದ್ರರ ಪ್ರಾಣ ರಕ್ತವು ನಿನ್ನ ಏನ್ರಿ ನೆರಿಗೆಯಲ್ಲಿ ಅಂಟಿಕೊಂಡಿದೆ. ದರಿದ್ರರ ಪ್ರಾಣ ರಕ್ತವು ನೆರಿಗೆಯಲ್ಲಿ ಅಂಟಿಕೊಂಡಿದೆ. ಸರಿ, ಇದನ್ನೇ ತಮಿಳು ವಾಸಿಂಗ ಬದಾರ. உன் வஸ்திர ஓரங்களிலும் குற்றமில்லாத ஏழை ஆத்துமாக்களின் ரத்தம் காணப்படுகிறது. அதை ಏನ್ ಹೇಳ್ತಾರೆ? ವಸ್ತ್ರங்களிலே ஏழே என்ன குற்றமில்லாத ಆತ್ಮಗಳಿನ್ ರಕ್ತಂ ಕಾಣಪಡುகிறದೆ. ಅದರ ಏನ್ರಿ? ಇನ್ನೋಸೆಂಟ್ ಬ್ಲಡ್ ಎಲ್ಲಿದೆ ಅಂತೆ? ನಿಮ್ಮ ವಸ್ತ್ರದಲ್ಲಿದೆ. ಯಾವ ಬ್ಲಡ್? ಬ್ಲಡ್ ಆಫ್ ದ ಸೋಲ್ಸ್. ಆತ್ಮಗಳ ರಕ್ತ ಏನಾಗಿದೆ ಅಂತೆ? ವಸ್ತ್ರದಲ್ಲಿ ಕಾಣಿಸ್ತಾ ಇದೆ ಅಂತ ಹೇಳ್ತಾರೆ. ಇಂಗ್ಲಿಷ್ ಓದಿ, ಇಂಗ್ಲಿಷಲ್ಲಿ ತುಂಬಾ ಕ್ಲಿಯರ್ ಆಗಿ ಬರ್ತಾರೆ. ಬ್ರದರ್ ಓದ್ಬೋದಾ ವಿಕ್ರಮ್ ಬ್ರದರ್? Also in thy skirts is found the blood of the souls of the poor innocents. ಬ್ಲಡ್ ಆಫ್ ದ ಏನ್ರಿ? ಸೋಲ್ಸ್ ಆಫ್ ದ ಪೂರ್ ಇನ್ನೋಸೆಂಟ್. ಇನ್ನೋಸೆಂಟ್ ಸೋಲ್ಸ್ ದ ಬ್ಲಡ್ ಎಲ್ಲಿ ಕಾಣಿಸ್ತದಂತೆ? ವಸ್ತ್ರದಲ್ಲಿ. ಅದರ ಅದಕ್ಕೆ ಹೇಳ್ತಾರೆ, ಆತ್ಮಕ್ಕೆ ರಕ್ತಾನೇ ಇರಲ್ಲ, ನಿಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಹೆಂಗ್ ಕಂಡಿಡಿಯೋದು ಅದು ಆತ್ಮನ ಹೌದೋ ಇಲ್ವೋ ಅಂತಂದ್ರೆ, ಅದು ಕಾಲ್ ನೋಡಿ ಅಂತ ಹೇಳ್ತಾರೆ. ಕಾಲು ಉಲ್ಟಾ ಇರ್ತದೆ ಅಂತ ಹೇಳ್ತಾರೆ. ಸೇತನ ಕೆಲ ಉಲ್ಟಾ ಪಲ್ಟಾ ಮಾಡೋಕ್ಕಾಗಲ್ವಾ? ಸತ್ಯವೇದ ಏನ್ ಹೇಳ್ತಾರೆ? ಆತ್ಮಕ್ಕೆ ರಕ್ತ ಐತಲ್ಲ, ಐತೆ ನೋಡ್ರಿ.
ರಕ್ತ ಮಾಂಸ ಎಲ್ಲ ಐತೆ. ಅದರ ನಮಗೆಲ್ಲ ಇಮ್ಯಾಜಿನೇಷನ್ ಕೊಟ್ಬಿಟ್ಟವ್ರೆ. ಅದರ ರಕ್ತ ಇಲ್ಲ, ಮಾಂಸ ಇಲ್ಲ, ಅದಕ್ಕೆ ಚುಚ್ಚೂರು ಏನಾಗಲ್ಲ, ಕಾಲಿಲ್ಲ, ಕೈ ಇಲ್ಲ, ಉಲ್ಟಾ ಇರ್ತದೆ, ರಕ್ತ ಇಲ್ಲ, ಇದೇ ತಾನೆ ಎಲ್ಲ. ಸತ್ಯವೇದ ಡಿಫ್ರೆಂಟ್ ರೀ ಅಲ್ವರ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ, ಯೆಹೋವನ ಶಾಸ್ತ್ರದಲ್ಲಿ ಹುಡುಕಿ ಓದಿರಿ, ಒಂದು ಜೊತೆ ಇಲ್ಲದೆ ಇರೋದು, ಎಲ್ಲವೂ ಜೋಡಿ ಜೋಡಿಯಾಗಿರ್ತಾರೆ ಅಂತ ಹೇಳ್ತಾರೆ. ಸರಿ, ಇವಾಗ ಏನ್ರಿ ಆತ್ಮ ಊಟ ತಿಂತದಾ? ಅದು ಹಸಿವೆ ಆಗಲ್ಲ ಬದರ್, ಊಟನೇ ಬೇಕಾಗಿಲ್ಲ ಅದು. ಏನ್ರಿ ಕೋಟ್ಯಾಂತರ ವರ್ಷ ಹಂಗೆ ಇರ್ತದೆ. ಅದಕ್ಕೇನು ಬೇಕಲ್ಲ ಹೊಟ್ಟೆ, ಹೊಟ್ಟೆಗೆ ಊಟನೇ ಬೇಕಾಗಿಲ್ಲ. ಸತ್ಯವೇದ ಏನು ಹೇಳ್ತಾರೆ? ವಿಮೋಚನಾ ಕಾಂಡ 12ನೇ ಅಧ್ಯಾಯ 4ನೇ ವಾಕ್ಯ ಹೋದ್ರಿ. ವಿಮೋಚನಾ ಕಾಂಡ 12:4 ಯಾರಾದ್ರೂ ಹೋದ್ರಿ ಕನ್ನಡದಲ್ಲಿ? ಕುಟುಂಬವು ಚಿಕ್ಕದಾಗಿದ್ದು ಪೂರಾ ಒಂದು ಮರಿಯನ್ನು ತಿನ್ನುವುದಕ್ಕೆ ಆಗದೆ ಹೋದ ಪಕ್ಷಕ್ಕೆ ನೆರೆಮನೆಯ ಕುಟುಂಬದೊಂದಿಗೆ ಸೇರಿ ಒಬ್ಬೊಬ್ಬನು ಇಷ್ಟಿಷ್ಟು ತಿನ್ನುವನೆಂದು ಗೊತ್ತು ಮಾಡಿಕೊಂಡು ಜನಗಳ ಸಂಖ್ಯಾನುಸಾರ ಮರಿಗಳನ್ನು ತೆಗೆದುಕೊಳ್ಳಲಿ. ನೋಡ್ರ, ಇಲ್ಲಿ ಪಸ್ಕದ ಕುರಿನ ಆಯ್ಕೆ ಮಾಡ್ಬೇಕಾದ್ರೆ ನೀವು ಕುಟುಂಬ ಚಿಕ್ಕದಾಗಿದ್ರೆ ಅಕ್ಕಪಕ್ಕದ ಮನ ಜೊತೆ ಸೇರ್ಬಿಟ್ಟೆ ಮಾಡಿ ಒಂದು ಕುರಿ ಮರಿನ ನೀವು ಆಯ್ಕೆ ಮಾಡಿ ಅಂತಂತ ಹೇಳ್ತಾರೆ. ಅದರ ಆಯ್ಕೆ ಮಾಡ್ಕೊಂಡು ನಿಮ್ಮ ನೀವು ಕುರಿ ಮರಿನ ನೀವು ತಿನ್ನಿ ಅಂತ ಹೇಳ್ತಾರೆ. ಅಲ್ವರ ಏನು ಅಲ್ಲಿ ಮನೆಯವರ ಏನ್ರಿ ಸಂಖ್ಯಾನುಸಾರ ಅಲ್ವರ. ಇದನ್ನೇ ತಮಿಳ್ ಓದಮ್ದು, ತಮಿಳ್ ಬರ್ತಾ ನೋಡೋಣ. ஒரு வீட்டில் இருக்கிறவர்கள் ஒரு ஆட்டுக்குட்டியை புசிக்கிறதுக்கு போதுமான பேர்களாய் இராமல் போனால் அவனும் அவன் சமீபத்தில் இருக்கிற அவனுடைய அயல் வீட்டுக்காரனும் தங்களிடத்தில் உள்ள ஆத்துமாக்களின் லக்கத்திற்கு தக்கதாக ஒரு ஆட்டுக்குட்டியை தெரிந்து கொள்ள வேண்டும். ನೋಡ್ರ, ஆத்மாக்களின் லெக்கத்தின் பிரகாரமாக ஒரு ஆட்டுக்குட்டி என்ன பண்ணுமா? தேர்ந்தெடுத்துக்குமா ಇಲ್ವಾ? ನೋಡ್ರಿ, ಕುರಿ ಮರಿ ಏನ್ ಮಾಡ್ಬೇಕಂತೆ? ಹಿಂಗ ಆಯ್ಕೆ ಮಾಡ್ಬೇಕಂತೆ. ಅಲ್ಲಿ ಕುಟುಂಬದ ಆತ್ಮಗಳ ಎಣಿಕೆ ಬೇಸಿಸ್ ಮೇಲೆ ಒಂದು ಕುರಿ ಮರಿ ಏನ್ ಮಾಡ್ಬೇಕಂತೆ. ಹಂಗಾರೆ ಆತ್ಮ ಏನ್ ತಿಂತದೆ ಅಂತ? ಮಟನ್ ಚಿಕನ್ ಎಲ್ಲ ತಿಂತದೆ? ಏನು ತಿನ್ನ, ಹೊಟ್ಟೆ ಇಲ್ವಾ ಅಂತ ಹೇಳ್ತಾರ? ತಿಂತಾರ ನೋಡ್ರಿ ಅಂತೀನಿ ಅಲ್ವರ. ಇನ್ನು ಇಂಗ್ಲೀಷಲ್ಲಿ ಓದೋಣ ಅಂತೀನಿ. ಇಂಗ್ಲೀಷಲ್ಲಿ ಓದಿರ್ಬೋದ? And if the household be too little for the lamb, let him and his neighbor next unto his house take it according to the number of souls. Every man according to his eating shall make your count for the lamb. ನೋಡ್ರಾ, ಲೆಟ್ ಹಿಮ್ ಸೆಲೆಕ್ಟ್ ಎ ಲ್ಯಾಮ್ ಅಕಾರ್ಡಿಂಗ್ ಟು ದ ನಂಬರ್ ಆಫ್ ದ ಸೋಲ್ಸ್. ಯಾವ ಸೋಲ್ಸ್? ಸತ್ತೋಗಿರೋ ಆತ್ಮಗಳ. ಅದು ಬರಪ್ಪ ಬಡಿ ಬಡಿ ಊಟ ಹೊಟ್ಟಿನಿ ಅಂತ ಹೇಳಕದ? ಏನ್ ಹೇಳ್ತಾರೆ? ಲಿವಿಂಗ್ ಸೋಲ್ಸ್ ಅಲ್ಲರ, ಜೀವಂತವಾಗಿರೋಂಥ ಆತ್ಮಗಳು ಅದು ತಿನ್ನೋದ ಒಂದು ಪ್ರಕಾರ. ಆ ಬೇಸಿಸ್ ಮೇಲೆ ಒಂದು ಕುರಿ ಮಾಡಿ ಏನ್ ಮಾಡಿ ನೀವು ಆಯ್ಕೆ ಮಾಡಿ ಅಂತ ಹೇಳ್ತಾರೆ. ಇವಾಗ ಸ್ಕ್ರೀನಲ್ಲಿ ಹಾಕಿರೋದು ಓದ್ರಿ, ಯಾರು ಬ್ಲೂ ಕಲರ್ ಅಲ್ಲಿ ಇದೆಯಲ್ಲ ಓದ್ರಿ. ಮತ್ತು ಮನೆ ಕುರಿಮರಿಗೆ ತುಂಬಾ ಕಡಿಮೆಯಾಗಿದ್ದರೆ ಅವನು ಮತ್ತು ಅವನ ಮನೆಯ ಅಕ್ಕಪಕ್ಕದಲ್ಲಿರುವ ಅವರ ನೆರೆಹೊರೆಯವರನ್ನು ಅದನ್ನು ಆತ್ಮಗಳ ಸಂಖ್ಯೆಯ ಪ್ರಕಾರ ತೆಗೆದುಕೊಳ್ಳಲಿ. ನೋಡ್ರ, ಏನ್ರಿ, ಅವನು ನೆರೆ ಮನೆಯವರು ಆತ್ಮಗಳ ಸಂಖ್ಯೆಗಳ ಪ್ರಕಾರ ತೆಗೆದುಕೊಳ್ಳಲಿ. ಏನ್ರಿ ಆತ್ಮ ಸಂಖ್ಯೆ ಅಂದ್ರೆ ಏನು? ಸತ್ತೋಗಿರೋ ಆತ್ಮಗಳ. ಅಲ್ಲಿ ಜೀವಂತವ್ರು ನೋಡಪ್ಪ ಮನೇಲಿ ಜನ ಅವರೇ, ಅದ್ರ ಬೇಸಿಸ್ ಮೇಲೆ ಏನ್ ಮಾಡಿ ಕುರಿ ಮನೆ ಮಾಡಿ ನೀವು ಆಯ್ಕೆ ಮಾಡಿ ಅಂತ ಹೇಳ್ತಾರೆ. ಅದರ ಇದು ನಿಮ್ಗೆ ನೋಡ್ಸಿರಂತ ಕೆಲವೊಂದು ವಾಕ್ಯಗಳು. ಇನ್ನ ಬೇಜಾನ ಐತರಿ ಅದರ. ಸರಿ, ಇಷ್ಟೊಂದು ವಾಕ್ಯಗಳು ನೋಡಿದ್ರಿ, ಎಲ್ಲರೂ ಯೇಸು ಕ್ರಿಸ್ತ ಹೇಳೋರು ಆತ್ಮ ಸಾಯ್ತಾರೆ ಅಂತ ಹೇಳಿದಾರ ಅಂದ್ರೆ? ಎಸ್, ಜೀಸಸ್ ಕ್ರೈಸ್ಟ್ ಹೇಳಿದ್ದಾರೆ. ಎಲ್ಲಿ ಹೇಳಿದ್ದಾರೆ? ಮತ್ತಾಯನ ಬರೆದಂತ ಸುವಾರ್ತೆ 10ನೇ ಅಧ್ಯಾಯ 28ನೇ ವಾಕ್ಯದಲ್ಲಿ ಹೇಳಿದ್ದಾರೆ. ಓದಿ, ಗೌತಮದವ್ರು ಓದ್ತೀರಾ? ಮ್ಯಾಥ್ಯೂ 10:28. ಇದಲ್ಲದೆ ದೇಹವನ್ನು ಕೊಂದು ಆತ್ಮವನ್ನು ಕೊಲ್ಲಲಾರದವನಿಗೆ ಹೆದರಬೇಡಿರಿ. ಆತ್ಮವು ದೇಹವು ಎರಡೂ ಕೂಡ ನರಕದಲ್ಲಿ ಹಾಕಿ ನಾಶ ಮಾಡಬಲ್ಲ ಆತನಿಗೆ ಹೆದರಿರಿ. ನೋಡ್ರ, ಯಾರಿಗಪ್ಪ ಹೆದರ್ಬೇಕು ಅಂತಂದ್ರೆ ಆತ್ಮ ದೇಹ ಎರಡನ್ನೂ ನಾಶ ಮಾಡೋದಕ್ಕೆ ಶಕ್ತ ಉಳ್ಳವನಾಗಿರೋನ್ಗೆ ಏನ್ ಮಾಡ್ರಿ ನೀವು ಹೆದರಿಂದ. ಯಾಕಂದ್ರೆ ದೇವ್ರು ಏನ್ ಮಾಡ್ತಾರೆ? ಆತ್ಮ ನಾಶ ಮಾಡ್ಬೋದ್ರಿ ಅಲ್ದ್ರ. ದೇಹ ಮಾತ್ರ ಅಲ್ಲ, ದೇಹ ಆತ್ಮ ಎರಡನ್ನೂ ಕೂಡ ಏನ್ರಿ ಮಾಡ್ಬೋದು? ನಾಶ ಮಾಡ್ಬೋದು. ನೋಡ್ರ, ಯೇಸು ಕ್ರಿಸ್ತನ ಬಹು ಸ್ಪಷ್ಟವಾಗಿ ಹೇಳ್ಬಿಟ್ರು ಅಲ್ದ್ರ. ಸರಿ, ನಮ್ಮ ಆತ್ಮಗಳೆಲ್ಲ ಸಾಯ್ತಾರಪ್ಪ. ಯೇಸು ಕ್ರಿಸ್ತನ ಆತ್ಮ ಅದಕ್ಕೆ ಸಾವಿದೆಯೇ ಇಲ್ವಾ? ಯೇಸು ಕ್ರಿಸ್ತನ ಆತ್ಮಗೆ ಸಾವಿದೆಯೋ ಇಲ್ವಾ? ಹೇಳ್ರಿ, ನೀವೆಲ್ಲ ಏನಂತೀರಾ? ಇರ್ಬೋದಾ? ಇಲ್ಲ ಇರ್ಬೋದಾ? ಸಾವಿದೆ ಅಂದ್ರ ಬೈಬಲ್ ಇದೆಯಾ ಅಂದ್ರೆ ಎಸ್, ಬೈಬಲ್ ಕೊಟ್ಟಿದ್ದಾರೆ. ಎಲ್ಲಿ ಕೊಟ್ಟಿದ್ದಾರೆ? ಮತ್ತೆಯ 26:38,
ಇದು ಮೊದಲು ಓದನ, ಇದು ನಾವು ಹಳೆ ಒಡಂಬಡಿಕೆಯಲ್ಲಿ ಕೂಡ ಕೋಟ್ ಮಾಡಿದಾರೆ. ಓದನ, ಫಸ್ಟ್ ಓದಿದ್ದೀನಿ. ಮ್ಯಾಥ್ಯೂ 26:38 ಕನ್ನಡದಲ್ಲಿ ಓದ್ರಿ. ಅವರಿಗೆ ನನ್ನ ಪ್ರಾಣವು ಸಾಯುವಷ್ಟು ದುಃಖಕ್ಕೆ ಒಳಗಾಗಿದೆ. ನೋಡ್ರ, ನೀವು ನನ್ನ ಪ್ರಾಣವು ಸಾಯುವಷ್ಟು ದುಃಖಕ್ಕೆ ಏನಾಗಿದೆ, ಒಳಗಾಗಿದೆ ಅಂತ ಹೇಳ್ತಾರೆ. ಅದರ ಪ್ರಾಣವು ಅದರ ಇದನ್ನೇ ತಮಿಳಲ್ಲಿ வாசிங்க பார்க்கலாம். அப்பொழுது அவர், என் ஆத்துமா மரணத்துக்கு ஏதுவான துக்கம் கொண்டிருக்கிறது. பாத்தீங்களா, என் ஆத்மா ಮರಣಕ್ಕೆ ಏದುವಾನ ದುಃಖಂ ಕೊಂಡಿರ್ಕೋ. ನನ್ನ ಆತ್ಮ ಎಷ್ಟು ದುಃಖವಾಗಿದೆ ಅಂದ್ರೆ ಸಾಯಷ್ಟು ದುಃಖವಾಗಿದೆ ಅಂತ ಹೇಳ್ತಾರೆ. ಕನ್ನಡದಲ್ಲಿ ಮಾಡ್ಬಿಟ್ರು ನನ್ನ ಪ್ರಾಣ ಅಂತ ಹಾಕ್ಬಿಟ್ರು ಅಲ್ವರ. ಏನಕ್ಕೆ ಅಂತ ಎಲ್ಲ ಹೇಳ್ತೀನಿ ನಿಮ್ಗೆ. ಇವಾಗ ಇದನ್ನ ಇಂಗ್ಲಿಷಲ್ಲಿ ಓದ್ರಿ ನೋಡೋಣ ಯಾರ. Then saith he unto them, My soul is exceeding sorrowful, even unto death. ನೋಡ್ರ, ಮೈ ಸೋಲ್ ಈಸ್ ಎಕ್ಸೀಡಿಂಗ್ಲಿ ಸಾರೋಫುಲ್ ಈವನ್ unto death. Unto death his soul died. His soul was exceedingly sorrowful unto death. ಸಾಯುವಷ್ಟು ರೀತಿಗೆ ಕ್ರಿಸ್ತನ ಆತ್ಮಗೆ ಏನಾಯ್ತು ಅಂತಾರೆ ಇಲ್ಲಿ, ಅಲ್ಲಿ ದುಃಖ ಆಯ್ತು ಅಂತ ಹೇಳ್ತಾರೆ. ಇದನ್ನ ಇವಾಗ ಸ್ಕ್ರೀನ್ ಅಲ್ಲಿ ಹಾಕಿರೋದು ಬ್ಲೂ ಕಲರ್ ಓದ್ರಿ ಯಾರಾದ್ರ ಸಿಸ್ಟರ್ಸ್. ಆಗ ಆತನು ಅವರಿಗೆ, ನನ್ನ ಆತ್ಮವು ಮರಣದವರೆಗೂ ಬಹಳ ದುಃಖದಿಂದ ಕೂಡಿದೆ. ನೋಡ್ರ, ನನ್ನ ಆತ್ಮವು ಮರಣದವರೆಗೂ ಏನಾಗಿದೆ, ದುಃಖದಿಂದ ಕೂಡಿದೆ. ಆಕ್ಚುಲಿ ಇಲ್ಲಿ ಜೀಸಸ್ ಕ್ರೈಸ್ಟ್ ಹೇಳಿರೋ ವಾರ್ತೆ, ಈ ವಾಕ್ಯ ಇದೆಲ್ಲ ಎಲ್ಲಿಂದ ಕೋಟ್ ಮಾಡ್ತಾ ಇರೋದು ಅಂತಂದ್ರೆ ಯೆಶಾಯನ ಬರೆದಂತ ಪ್ರವಾದನೆ ಅಂತ ಕೋಟ್ ಮಾಡ್ತಾರೆ. ಯೆಶಾಯ 53:10 ವಾರ್ತೆನೆ ಕ್ರಿಸ್ತನ್ ಏನ್ ಮಾಡೋದಿಲ್ಲ ಇಲ್ಲಿ ಹೇಳೋದು. ಇವಾಗ ಯೆಶಾಯ 53:10 ಕನ್ನಡದಲ್ಲಿ ಓದಿಂತೀನಿ. ಯಾರಾದ್ರು ಕನ್ನಡದಲ್ಲಿ ಓದ್ರಿ? ಗೌತಮ್ ಬುದ್ಧರು ಓದ್ಬೋದಾ? ಮಳೆಯು ಹಿಮವು ಇಲ್ಲ, ಆಕಾಶದಿಂದ ನೋ ಯೆಶಾಯ 53:10. ಅವನನ್ನು ಜಜ್ಜುವುದು ಯೆಹೋವನ ಸಂಕಲ್ಪವಾಗಿತ್ತು. ಆತನು ಅವನನ್ನು ವ್ಯಾಧಿಯಿಂದ ಬಾಧಿಸಿ ಹೀಗೆಂದುಕೊಂಡನು, ಇವನು ತನ್ನ ಆತ್ಮವನ್ನು ಪ್ರಾಯಶ್ಚಿತ್ತ ಯಜ್ಞಕ್ಕಾಗಿ ಒಪ್ಪಿಸಿದ ಮೇಲೆ ತನ್ನ ಸಂತಾನವನ್ನು ನೋಡುವನು, ಚಿರಂಜೀವಿಯಾಗುವನು. ನೋಡ್ರ, ತನ್ನ ಆತ್ಮವನ್ನು ಪ್ರಾಯಶ್ಚಿತ್ತ ಯಜ್ಞಕ್ಕಾಗಿ ಅರ್ಪಿಸಿದ ಮೇಲೆ ಯೇಸು ಕ್ರಿಸ್ತು ತನ್ನ ಆತ್ಮನ ಏನ್ ಮಾಡಿದ್ರಂತ ಅಲ್ಲಿ ಮರಣಕ್ಕೆ ಏನ್ರಿ ಸದೃಶನಾಗಿರೋಂತರ ಒಂದು ದುಃಖಕ್ಕೆ ಒಳಗಾಗಿದ್ದೀನಿ ಅಂತಾರೆ. ಅಲ್ಲಿ ಹೇಳ್ತಾ ಇರ್ತೀನಿ, ತನ್ನ ಆತ್ಮನ ಏನ್ ಮಾಡಿದ್ರಂತ ಅಲ್ಲಿ ಪ್ರಾಯಶ್ಚಿತ್ತ ಯಜ್ಞಕ್ಕಾಗಿ ಯೇಸು ಕ್ರಿಸ್ತು ಮಾಡ್ತಾರೆ ಅರ್ಪಿಸಿದ್ರು ಅಂತ ಹೇಳ್ತಾರೆ. ನಮ್ಗೆಲ್ಲ ಚೆನ್ನಾಗಿ ಗೊತ್ತಿರಂಗೆ ಯೇಸು ಕ್ರಿಸ್ತು ಏನ್ ಮಾಡಿದ್ರು, ತನ್ನ ಆತ್ಮ ತನ್ನ ಜೀವಿತನ ಏನ್ ಮಾಡೋರು, ಆದಾಮ್ಗೆ ಪ್ರಾಯಶ್ಚಿತ್ತ ಯಜ್ಞಕ್ಕಾಗಿ ಅರ್ಪಿಸಿದ್ರು. ಯಾಕೆಂದ್ರೆ ಆದಾಮ್ ಮುಖಾಂತರ ಲೋಕದಲ್ಲಿ ಎಲ್ಲಾರ್ಗೂ ಮರಣ ದಂಡನೆ ಬಂದಿತ್ತು. ಯೇಸು ಕ್ರಿಸ್ತು ಆದಾಮನೊಬ್ಬರನ್ನ ವಿಮೋಚನೆ ಮಾಡಿದವಾಗ ಆದಾಮ್ ಮುಖಾಂತರ ಲೋಕದಲ್ಲಿ ಎಲ್ಲಾರು ವಿಮೋಚನೆ ಅದಕ್ಕೆ ಏನೈತಂತ ಒಂದು ಅವಕಾಶ ಆಯ್ತು. ಅದಕ್ಕೆ ಪ್ರಾಯಶ್ಚಿತ್ತ ಯಜ್ಞಕ್ಕಾಗಿ ಅರ್ಪಿಸಿದ್ರು. ಒಂದು ಯಜ್ಞವಾಗಿ ಯೇಸು ಕ್ರಿಸ್ತು ಏನಪ್ಪ ಅರ್ಪಿಸಿದ್ರು ಅಂದ್ರೆ ತನ್ನ ಆತ್ಮವನ್ನು ಅರ್ಪಿಸಿದ್ರಂತೆ. ಹಂಗಾರೆ ಆತ್ಮ ಏನಾಗಿದೆ, ಸತ್ತಿದೆ. ಅವ್ರು ಸತ್ತಿರೋದ್ರಿಂದನೇ, ಅವ್ರ ಆತ್ಮ ಸತ್ತಿರೋದ್ರಿಂದನೇ ನಮಗೆಲ್ಲ ಏನಾಗಿದೆ ಇವಾಗ ಒಂದು ರಕ್ಷಣೆ ಅಂತ ಬಂದಿದ್ದಾರೆ. ಕರ್ತನಲ್ಲಿ ಪ್ರೀತಿ ಅನ್ಸ್ಗಳು ಹೆಂಗೆ ಬಲಿಪೀಠ ಮೇಲೆ ಬಲಿ ಕೊಟ್ಟರೆ ಬಲಿ ಸಂಪೂರ್ಣವಾಗಿ ಸುಟ್ಟು ಬೂದಿಯಾಗಿ ಭಸ್ಮ ಆಗ್ಬಿಟ್ಟಿರೋದು, ಯೇಸು ಕ್ರಿಸ್ತನ ಆತ್ಮ ಏನಾಯ್ತಂತಲ್ಲಿ ಅಲ್ಲಿ ಸಾಯ್ತು. ಅದರ ಸಾವು ಬಂತು, ಏತಕ್ಕೂ ಆತ್ಮಗೆ ಸಾವು ಬಂತು ಅಂತ ಬಹು ಸ್ಪಷ್ಟವಾಗಿ ಹೇಳ್ತಾರೆ. ಅದರ ಇದು ಇಂಗ್ಲೀಷಲ್ಲಿ ಓದೋಣ ಬದರ್, ಇಂಗ್ಲೀಷಲ್ಲಿ ಓದ್ರಿ ಬದರ್. ಐಸಾಯ 53:10. Yet it pleased the Lord to bruise him, he hath put him to grief. When thou shalt make his soul an offering for sin, he shall see his seed, he shall prolong his days, and the pleasure of the Lord shall prosper in his hand. ನೋಡ್ರ, thou shall make his soul an offering for sin. Soul an offering for sin. His soul was made as an offering for sin. ಒಂದು ಬಲಿ ತರ ದೇವ್ರ ಮಾಡ್ತಾ ಅವನ ಆತ್ಮನ ಎಂತಾರೆ ಅಲ್ಲಿ ಬಲಿಯಾಗಿ ಕೊಟ್ಟುಬಿಟ್ರು ಅಂತ ಎಷ್ಟು ಸ್ಪಷ್ಟ ಕ್ಲಿಯರ್ ಆಗಿ ಹೇಳ್ತಾರೆ ಅಲ್ವರ. ನೋಡ್ರಿ ಇನ್ನೊಂದು ವಾಕ್ಯ ಅದಲ್ಲೇ ಇಲ್ಲಿ ಯೆಶಾಯ 53:12 ಕೂಡ ಹೇಳ್ತಾರೆ ನೋಡಿರ್ತೀನಿ. ಇಲ್ಲಿ ಕನ್ನಡದಲ್ಲಿ ಹಂಗೆ ಯಾರು ಓದ್ರಿ, ಯೆಶಾಯ 53:12 ಓದ್ರಿ, ಕಂಟಿನ್ಯೂ ಮಾಡಿ. ಇವನು ಇಂಥವನಾಗಿರುವುದರಿಂದ ನಾನು ಇವನಿಗೆ ದೊಡ್ಡವರ ಸಂಗಡ ಪಾಲು ಕೊಡುವೆನು, ಇವನು ಬಲಿಷ್ಠರೊಡನೆ ಸೂರೆಯನ್ನು ಹಂಚಿಕೊಳ್ಳುವನು, ತನ್ನ ಪ್ರಾಣವನ್ನು ಧಾರೆ ಎರೆದು ಮರಣ ಹೊಂದಿ ದ್ರೋಹಿಗಳೊಂದಿಗೆ ತನ್ನನ್ನು ಎಣಿಸಿಕೊಂಡು ಬಹುಜನ ದ್ರೋಹಿಗಳ ಪಾಪವನ್ನು ಹೊರತ ಅವರಿಗಾಗಿ ವಿಜ್ಞಾಪನೆ ಮಾಡಿದ್ದೇನಲ್ಲ. ಏನ್ ಮಾಡದಂತೆ ಅಲ್ಲಿ ತನ್ನ ಪ್ರಾಣವನ್ನು ಧಾರೆ ಎರೆದು. ನಿಧಾನ ಸ್ವಲ್ಪ ಅಬ್ಸರ್ವ್ ಮಾಡಿ,
10ನೇ ವಾಕ್ಯದಲ್ಲಿ ಏನ್ ಬಂತು? ಯೇಸು ಕ್ರಿಸ್ತು ಬಲಿಯಾಗಿ ಏನ್ ಕೊಟ್ಟಿದ್ದಂತೆ? ಏನ್ ಕೊಟ್ರು ಬಲಿಯಾಗೆ? 10ನೇ ವಾಕ್ಯದಲ್ಲಿ ಏನಂತ ಬಂತು? ಏನ್ ಕೊಟ್ರು ಬಲಿಯಾಗೆ? ಆತ್ಮವನ್ನು. ಆತ್ಮವನ್ನು ಪ್ರಾಯಶ್ಚಿತ್ತ ಯಜ್ಞಕ್ಕೆ ಕೊಟ್ರು ಅಂತ ಹೇಳಿದ್ರು. ನೋಡಿ, ಅದೇ ಒಂದು ಪದ, ಅದೇ ಒಂದು ವಾರ್ತೆ 12ನೇ ವಾಕ್ಯದಲ್ಲಿ ಏನಂತ ಹಾಕಿದ್ದಾರೆ? ಆತ್ಮ ಬದಲಾಗಿ ಏನ್ ಪದ ಯೂಸ್ ಮಾಡಿದ್ದಾರೆ? ಪ್ರಾಣವನ್ನು. ಪ್ರಾಣ. ನೋಡ್ರ, ಅಬ್ಸರ್ವ್ ಮಾಡಿದ್ರ? ಸೇಮ್ ವರ್ಡ್ಸ್. ಬೇಕಾದ್ರೆ ನೋಡಿ, ಇದು ನಾವು ತಮಿಳ್ ಓದ್ಬಿಟ್ಟು ಕಂಪೇರ್ ಮಾಡ್ಕೊಳ್ಳಿ. ಬ್ರದರ್ ತಮಿಳ್ ಓದ್ರಿ. ಐಸಾ 53:10 ಓದಿ ಮೊದಲು, ಆಮೇಲೆ 12 ஓதி brother. கர்த்தர் அவரை நொறுக்க சித்தமாகி அவருடைய பாடுகளுக்கு உட்படுத்தினார். அவருடைய ஆத்துமா தன்னை குற்ற நிவாரண பலியாக ஒப்பு கொடுக்கும் போது பாத்தீங்களா? அவர் தமது தம்முடைய ஆத்மா குற்ற நிவாரண பலியாக ஒப்பு கொடுக்கும் போது தம்முடைய ஆத்மாவே கர்த்தர் என்ன பண்ணார்? பலிಪೀಠದ ಮೇಲೆ ஒரு பலியாக தேவனுக்கு ஒப்பு கொடுத்தார் அல்ற. இப்போ பிரதர் 12ஆம் வசனம் 12ನೇ ವಾಕ್ಯ ತಮಿಳಲ್ಲಿ ಓದ್ರಿ ಬ್ರದರ್. அவர் தம்முடைய ஆத்மாவை மரணத்தில் ஊற்றி பாத்தீங்களா? அக்கிரமக்காரில் ஒருவனாக எண்ணப்பட்டு. பாத்தீங்களா? எவ்வளவு கிளியரா கொடுத்துக்க பாருங்க. ಆತ್ಮವೇ ಮರಣದಲ್ಲೇ ஊற்றி. ನೋಡ್ರ, ಆತ್ಮನೇ ಮರಣದಲ್ಲಿ ಸುರಿದ್ರು ಅಂತ ಹೇಳ್ತಾರೆ. ನೋಡ್ರ, ಕನ್ನಡದಲ್ಲಿ ಮಾಡ್ಬಿಟ್ರು ಇಲ್ಲಿ ಈ ಪದನ ಪ್ರಾಣ ಅಂತ ಹಾಕ್ಬಿಟ್ರು. ನೋಡಿ, ಮೇಲ್ಗಡೆ ಆತ್ಮ ಅಂತ ಹಾಕಿದ್ರು, ಕೆಳ ಆತ್ಮ ಅಂತ ಹಾಕ್ಬೋದಾಗಿತ್ತಲ್ಲ. ಯಾಕೆ ಹಾಕಿಲ್ಲ? ಇದೆಲ್ಲ ಕಾರಣಗಳಿದೆ. ಇನ್ನು ಸ್ವಲ್ಪ ಕ್ಷಣಗಳಲ್ಲಿ ನಿಮ್ಗೆಲ್ಲ ಹೇಳ್ಕೊಡ್ತೀನಿ ಅದನ್ನ. ಓಕೆನಾ? ಸರಿ, ಇವಾಗ ಇಂಗ್ಲಿಷ್ ಓದ್ರಿ ಯಾರಾದ್ರೂ ಪ್ಲೀಸ್. ಐಸಾ 53:12 ಇಂಗ್ಲಿಷಲ್ಲಿ. Therefore will I divide him a portion with the great, and he shall divide the spoil with the strong, because he hath poured out his soul unto death. ನೋಡ್ರ, he has poured out his soul unto death. ಎಷ್ಟು ಕ್ಲಿಯರ್ ಆಗಿದೆ ನೋಡಿರ್ತೀನಿ. ಆತ್ಮವನ್ನು ಮಾಡೋದ್ರಲ್ಲಿ ಸುರಿಸ್ಬಿಟ್ರಂತೆ. ಅದರ ಕರ್ತನಲ್ಲಿ ಪ್ರೀತಿ ಅಂತ ಸೋರಸಗಳೇ, ಕ್ರಿಸ್ತನ ಆತ್ಮನೇ ಸತ್ತಿದೆ ಅಂತಂದ್ರೆ ನಮ್ದೆಲ್ಲ ಏನೇ ಆತ್ಮ? ಅಯ್ಯೋ ಯಪ್ಪ, ನಾವೆಲ್ಲ ಬರೀ ಹೊಲ್ಸು, ಪಾಪಿಗಳು, ದ್ರೋಹಿಗಳು. ನಮ್ಮ ಆತ್ಮಗಳೇ ಪರಿಶುದ್ಧ ಹಂಗೆ ಸಾಯ್ತಿರ್ತದ? ಹಂಗಂದ್ರೆ ಆತ್ಮ ಸಾಯ್ತಾರೆ ಅಂತಂದ್ರೆ ನಮ್ಗೆ ಬೈಬಲಲ್ಲಿ ಇಷ್ಟು ವಾಕ್ಯಗಳ ಮುಖಾಂತರ ನಮ್ಗೆ ಗೊತ್ತಾಗಿದೆ. ಅದರ ಹಂಗಂದ್ರೆ ಇಷ್ಟೆಲ್ಲ ಕೇಳಿದ್ಮೇಲೆ ನಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ ಬರ್ತಾ ಇರ್ತದೆ ಅಲ್ವಾ ಬ್ರದರ್? ಹಂಗಾರೆ ಆತ್ಮ ಸಾಯ್ತಾರೆ ಅಂದ್ರೆ ಇಷ್ಟು ದಿನ ನಂಬಿರೋದಲ್ಲಿ ಏನು? ಅದಕ್ಕೆ ಉತ್ತರ ಇದೆ, ನೋಡೋಣ. ಸತ್ಯವೇದದಲ್ಲಿ ನೋಡೋಣ, ತಾಳ್ಮೆಯಿಂದಿರಿ. ಇನ್ನೊಂದು ಪ್ರಶ್ನೆ ಅಂದ್ರೆ ಏನಪ್ಪಾ ಹಂಗಾರೆ ಆತ್ಮ ಅಂದ್ರೆ ಏನು ಬ್ರದರ್? ಬೈಬಲ್ನಲ್ಲಿ ಹಂಗಾರೆ ಆತ್ಮ ಅಂದ್ರೆ ಏನು ಅಂತ ನಮ್ಮ ಮನಸ್ಸಲ್ಲಿ ಏನೋ ಒಂದು ಪ್ರಶ್ನೆ ಬರ್ಬೋದು ಅಲ್ವರ? ಇವಾಗ ಈ ಪ್ರಶ್ನೆಗೆ ಉತ್ತರ ಎಲ್ಲಪ್ಪ ಹುಡುಕ್ಬೇಕು ಅಂತಂದ್ರೆ ಹೋಗ್ಬಿಟ್ಟು ನಮ್ಮ ಪೂರ್ವಿಕರ ಹತ್ರ, ಅಜ್ಜಿ ತಾತ ಮುತ್ತಾತನ ಹತ್ರ ಕೇಳೋದಲ್ಲ ರೀ. ಯಾಕಂದ್ರೆ ಗೂಗಲ್ ಸರ್ಚ್ ಮಾಡೋದಲ್ಲ, ಚಾಟಲ್ಲಿ ಹೋಗ್ಬಿಟ್ಟು ಇದಲ್ಲಿ ಟೂಲಲ್ಲಿ ನೋಡೋದಲ್ಲ. ಎಲ್ಲಿ ಹುಡುಕ್ಬೇಕು ಅಂದ್ರೆ ಸತ್ಯವೇದದಲ್ಲಿ ಹುಡುಕ್ಬೇಕು. ಸತ್ಯವೇದಕ್ಕೆ ಯಾವ್ದು ಡಿಕ್ಷನರಿ? ಸತ್ಯವೇದನೇ ಡಿಕ್ಷನರಿ. ಅದರ ಇವಾಗ ಸತ್ಯವೇದದಲ್ಲಿ ನಮ್ಗೆ ಬೈಬಲಲ್ಲಿ ಮೊದಲನೇ ಬಾರಿಗೆ ಆತ್ಮ ಅಂತ ಒಂದು ಮನುಷ್ಯನಿಗೆ ಸಂಬಂಧವಾಗಿರೋಂಥ ಪದ ಎಲ್ಲಿ ಬರ್ತದೋ ಅಲ್ಲಿ ಆತ್ಮ ಅಂದ್ರೆ ಏನು ಅಂತ ಡೆಫಿನಿಷನ್ ನಮ್ಗೆ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಅದೆಲ್ಲಪ್ಪ ಇದೆ ಅಂತಂದ್ರೆ ಆದಿಕಾಂಡ 2ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ತುಂಬಾ ಕ್ಲಿಯರ್ ಆಗಿದೆ. ದಯವಿಟ್ಟು ಯಾರಾದ್ರೂ ಕನ್ನಡದಲ್ಲಿ ಓದ್ರಿ, ಆಮೇಲೆ ತಮಿಳಲ್ಲಿ ಓದಿ, ಆಮೇಲೆ ಇಂಗ್ಲಿಷಲ್ಲಿ ಓದಿ. ಹೀಗಿರಲು ಯೆಹೋವ ದೇವರು ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅವನ ಮೂಗಿನಲ್ಲಿ ಜೀವ ಶ್ವಾಸವನ್ನು ಊದಿದನು. ಆಗ ಮನುಷ್ಯನು ಬದುಕುವ ಪ್ರಾಣಿಯಾದನು. ಏನಾದಂತೆ ಬದುಕುವ ಪ್ರಾಣಿಯಾದನು. ಪ್ರಾಣಿಗೂ ಮನುಷ್ಯನ್ಗೆ ಏನು ವ್ಯತ್ಯಾಸ ಹೇಳ್ರಿ? ಪ್ರಾಣಿಗೂ ಮನುಷ್ಯನ್ಗೆ ಏನೋ ವ್ಯತ್ಯಾಸ ಇದೆಯಾ? ಒಂದೇ ಆಗೋಯ್ತು. ಇವ್ರು ಒಂದೇ ಮಾಡ್ಬಿಟ್ರು. ಆಕ್ಚುಲಿ ವ್ಯತ್ಯಾಸ ಇದೆ. ಅದಕ್ಕೆ ಬಾಲ ಐತೆ, ನಮ್ಗೆ ಬಾಲ ಇಲ್ಲ ಅಲ್ವರ? ಸರಿ, ಏನಕ್ಕೆ ಪ್ರಾಣಿ ಅಂತ ಹಾಕಿದ್ರೆ ಓದೋಣ ಅಲ್ವರ? ಸರಿ, ಇವಾಗ ಇದೇ ವಾರ್ತೆ ತಮಿಳಲ್ಲಿ ಕೇಳ್ರಿ, ಎಲ್ಲ ಗಮನ ಇಟ್ಟು ಕೇಳಿ. ಓದಿ ತಮಿಳಲ್ಲಿ. தேவனாகிய கர்த்தர் மனுஷனை பூமியின் மண்ணினாலே உருவாக்கி ஜீவ சுவாசத்தை அவன் நாசியிலே ஊதினார். ಮನುಷ್ಯನ್ ಜೀವ ಆತ್ಮವಾನಾನ್. ಪಾತಿಂಗ್ಲಾ? ಎವಳೋ ಕ್ಲಿಯರ್ ಆಗಿ ಕೊಡ್ತಿರ್ಕ ಪಾರಂಗ, ಎಷ್ಟು ಕ್ಲಿಯರ್ ಆಗಿ ಕೊಡ್ತಿರ್ತೀನಿ. ಮನುಷ್ಯನ ಮಣ್ಣಿನಿಂದ ರೂಪಿಸಿ ಏನ್ರಿ ಅವನ ಮೂಗಿನಲ್ಲಿ ಏನ್ ಮಾಡಿದ್ರಂತೆ? ಜೀವ ಶ್ವಾಸತೆ ಏನಂಗೋ ಊದಿನ ಊದಂಪೋದು. ಅವನು ಏನ ಆನಾರ ಕೊಡ್ತಿರ್ತಾರ. ಏನಾದಂತೆ ಅವನು ಏನು ಜೀವ ಆತ್ಮ ಆನಾ ಅದರ ಜೀವಿಸುವಂತ ಆತ್ಮ ಆದ ಅಂತ ಬಹು ಸ್ಪಷ್ಟವಾಗಿ ಕೊಟ್ಟಿದೆ. ಅದರ ಇಂಗ್ಲಿಷಲ್ಲಿ ಓದ್ರಿ ಬರ್ತಾರೆ. ಇಂಗ್ಲಿಷ್ ಓದ್ರಿ ನೋಡ್ತೀನಿ. And the Lord God formed man of the dust of ground and breathed into his nostrils the breath of life, and man became a living soul. Man became a living soul. ನೋಡ್ರ, man became a living soul. Until then he was a
ಡೆಡ್ ಸೋಲ್. ಸೊ ಹೌ ಡಿಡ್ ಅಂಡ್ ವೆನ್ ಡಿಡ್ ಮ್ಯಾನ್ ಬಿಕೇಮ್ ಎ ಲಿವಿಂಗ್ ಸೋಲ್ ಅಂತ ನೋಡಿದ್ರೆ ಇಲ್ಲಿ ತುಂಬ ಕ್ಲಿಯರ್ ಆಗಿದೆ ಡೆಫಿನಿಷನ್. ಏನಪ್ಪ ಅಂದರೆ ಗಾಡ್ ಕ್ರಿಯೇಟೆಡ್ ಮ್ಯಾನ್ ಫ್ರಮ್ ದ ಡಸ್ಟ್ ಆಫ್ ದ ಗ್ರೌಂಡ್ ಅಂಡ್ ಬ್ರೆತ್ಡ್ ಇನ್ ಟು ಹಿಸ್ ನೋಸ್ಟ್ರಿಲ್ಸ್ ದ ಬ್ರೆತ್ ಆಫ್ ಲೈಫ್. ಆವಾಗ ಮನುಷ್ಯ ಬಿಕೇಮ್ ಎ ಲಿವಿಂಗ್ ಸೋಲ್ ಅಂತ ಹೇಳ್ತಾರೆ. ಆಯ್ತಾ? ಸರಿ, ಇವಾಗ ಅಲ್ಲಿ ಬ್ಲೂ ಕಲರ್ ಅಲ್ಲಿ ಇದೆ, ದಯವಿಟ್ಟು ಯಾರಾದ್ರೂ ಕನ್ನಡದಲ್ಲಿ ಓದ್ರಿ, ಆ ಜರಿಂತ ಅಷ್ಟು ಓದಿ. ಕರ್ತನಾದ ದೇವರು ಭೂಮಿಯ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅವನ ಮೂಗಿನಲ್ಲಿ ಜೀವಶ್ವಾಸವನ್ನು ಊದಿದನು. ಆಗ ಮನುಷ್ಯನು ಜೀವಾತ್ಮನಾದನು. ಮನುಷ್ಯ ಜೀವಾತ್ಮನಾದ. ಆವಾಗ ಅಲ್ಲಿವರೆಗೂ ಸತ್ತ ಆತ್ಮನಾಗಿದ್ದಾರೆ. ಯಾವಾಗ ಜೀವಾತ್ಮನಾಗಿದ್ದೋ ಮಣ್ಣಿನಿಂದ ದೇಹನ ರೂಪಿಸಿ ಅದಕ್ಕೆ ಜೀವಶ್ವಾಸ ಕೊಟ್ಟರು ಗೊತ್ತಾ, ಆವಾಗೇ ಮನುಷ್ಯನಾಗಿದ್ದೋ ಬದುಕುವಂತ ಏನ್ರಿ ಆತ್ಮನಾದನು ಅಲ್ವರ. ಇವಾಗ ನೋಡಿ, ನಮ್ಮನೆಗೆ ಬಂದರೆ ನಮ್ಮನೆ ಹತ್ರ, ನಮ್ಮ ಮನೇಲಿ ಒಂಥರ ಒಂದು ಬೈಬಲ್ ಇದೆ ರೀ, ಕನ್ನಡ KJV ಬೈಬಲ್ ಅಂತ. ನಾನೇನು ಪ್ರಿಂಟ್ ಮಾಡಿಲ್ಲ, ಬೈಬಲ್ ಸೊಸೈಟಿಗೆ ಪ್ರಿಂಟ್ ಮಾಡಿರೋದು. ಅದರಲ್ಲಿ ಈ ವಾರ್ತೆಗಳೆಲ್ಲ ತುಂಬ ಕ್ಲಿಯರಾಗಿ ಕೊಟ್ಟಿದೆ. ಆತ್ಮ ಆತ್ಮ ಅಂತ ಆದಿಕಾಂಡ 2:7 ತುಂಬ ಕ್ಲಿಯರಾಗಿ ಕೊಟ್ಟಿದೆ. ಆವಾಗ ಮನುಷ್ಯ ಜೀವಾತ್ಮನಾದನು ಅಂತ ಸ್ಪಷ್ಟವಾಗಿ ಕೊಟ್ಟಿದೆ. ನೀವು ಬೇಕಾದ್ರೆ ಬಂದು ನೋಡ್ಬೋದು, ನಾನು ಗ್ರೂಪಲ್ಲಿ ಬೇಕಾದ್ರೆ ಹಾಕ್ತೀನಿ ಫೋಟೋ ಆ ವಾಕ್ಯದ, ಅಲ್ವರ, ನೀವು ನೋಡ್ರಿ ಅದರ. ಸರಿ, ಇದ್ರ ಪ್ರಕಾರ ನಮ್ಗೆ ಏನು ಗೊತ್ತಾಯ್ತು ಅಂದರೆ ಬೈಬಲ್ದು ಡೆಫಿನಿಷನ್ ಏನಪ್ಪ, ಸೋಲ್ ಅಂದ್ರೆ ಡೆಫಿನೇಷನ್ ಏನು ಅಂತ ಕೊಟ್ಟಿರೋಡಿರ್ತೀರಿ. ನೋಡಿ, ಇದು ಚೆನ್ನಾಗಿ ಗಮನಿಸಿ ಎಲ್ಲರೂ. ಮನುಷ್ಯನ ದೇವ್ರ ನೆಲದ ಮಣ್ಣಿಂದ ಏನು ಮಾಡೋದು, ರೂಪಿಸಿದ್ರು. ಏನು ಮಾಡೋದು, ಈ ಥರ ನೆಲದ ಮಣ್ಣು ರೂಪಿಸಿದ್ರು. ಕಣ್ಣಿತ್ತು, ಕಿವಿ ಇತ್ತು ಅಲ್ವರ, ಕೈ ಕಾಲೆಲ್ಲ ಇತ್ತು ಅಲ್ವರ. ಅದ್ರ ಯಾವ್ದಾರ ಒಂದು ಫಂಕ್ಷನ್ ಮಾಡ್ತಾ ಇತ್ತು ಅಂದ್ರೆ ಯಾವ್ದು ಕೆಲಸ ಮಾಡ್ತಾ ಇರ್ಲಿಲ್ಲ, ಸುಮ್ಮನೆ ಹಂಗೆ ನೆಲದಲ್ಲಿ ಹಂಗೆ ಬಿದ್ದಿತ್ರಿ. ಇದಕ್ಕೆ ದೇವ್ರು ಏನು ಮಾಡ್ತಾರೆ, ಒಂದು ಜೀವಶ್ವಾಸ ಅಂತ ಕೊಡ್ತಾರ್ರಿ. ಯಾವಾಗ ಜೀವಶ್ವಾಸ ಈ ದೇಹದಲ್ಲಿ ಬಂತೋ ಆವಾಗ ಮನುಷ್ಯ ಏನಾದಂತಾರೆ, ಬದುಕುವಂತ ಆತ್ಮನಾದನು. ಆವಾಗೆ ಬದುಕದಿಕ್ಕೇನಾಗಿದ್ದವನು ಶುರು ಆಗಿದ್ದು. ಸರಿ, ಈ ನೆಲದ ಮಣ್ಣಿಂದ ಮನುಷ್ಯನ ರೂಪಿಸೋನು ಏನರ್ಥ, ದೇವ್ರು ಒಂದು ಗೊಂಬೆ ತರ ಮಾಡ್ಬಿಟ್ಟು ಉಫ್ ಅಂತ ಊದ್ಬಿಟ್ರಾ ಅಂದ್ರೆ ಇಲ್ಲ ರೀ. ಏನ್ ನೆಲದ ಮಣ್ಣು ಅಂತಂದ್ರೆ ಭೂಮಿಯಲ್ಲಿರೋಂಥ ಎಲ್ಲ ಕೆಮಿಕಲ್ ಕಾಂಪೌಂಡ್ಸ್ನ ಉಪಯೋಗಿಸ್ಕೊಂಡೆ ಇವತ್ತು ಮನುಷ್ಯನ ಸೃಷ್ಟಿ ಮಾಡೋದು. ಉದಾಹರಣೆಗೆ ಮನುಷ್ಯನಲ್ಲಿ ಕಬ್ಬಿದೆಯಾ, ಕೊಬ್ಬು ಫ್ಯಾಟ್ ಇದೆಯಾ ಅಂದ್ರೆ ಫ್ಯಾಟ್ ಇದೆ. ಎಷ್ಟಪ್ಪ ಫ್ಯಾಟ್ ಇದೆ ಅಂತಂದ್ರೆ ತಗೊಂಡು ಮನುಷ್ಯನ ಒಂದು ಕೊಬ್ಬು ತಗೊಂಡು ಬಾರ್ ಸೋಪನ್ನು ಏನ್ ಮಾಡ್ಬೋದು, ತಯಾರಿಸ್ಬೋದು. ಮನುಷ್ಯನಲ್ಲಿ ವಾಟರ್ ಇದೆಯಾ ಅಂತಂದ್ರೆ ಎಸ್, ನೀರಿನ ಅಂಶ ಇದೆ ರೀ. ಒಂದು ಬ್ಯಾರಲ್ ಅಷ್ಟು ನೀರೇನಾಗಿದೆ ಮನುಷ್ಯನಲ್ಲಿ ಇದೆ. ಮನುಷ್ಯನಲ್ಲಿ ಕಬ್ಬಣ ಇದೆಯಾ, ಎಸ್. ಐರನ್ ಕಂಟೆಂಟ್ ಇದೆ, 1-2 ಇಂಚ್ ಮಳೆ ಮಾಡ್ಬೋದು, ತಯಾರಿಸ್ಬೋದ್ರಿ. ಮನುಷ್ಯನಲ್ಲಿ ಲೈಮ್ ಇದೆಯಾ, ಸುಣ್ಣ ಇದೆಯಾ ಅಂತಾರೆ, ಎಸ್. ಕ್ಯಾಲ್ಸಿಯಂ ಸುಣ್ಣ ಇದೆ ರೀ. 10x10 ರೂಮ್ ಪೇಂಟ್ ಮಾಡ್ಬೋದು, ಅಷ್ಟೊಂದು ಸುಣ್ಣ ಏನಾಗಿದೆ ಮನುಷ್ಯನ ದೇಹದಲ್ಲಿದೆ. ಅದರ ಫಾಸ್ಫರಸ್, ಸಲ್ಫರ್, ಪೊಟ್ಯಾಷಿಯಮ್ ಇವೆಲ್ಲ ಮನುಷ್ಯನ ದೇಹದಲ್ಲಿದೆ. ಇದೆಲ್ಲ ಎಲ್ಲಿಂದ ಬಂತು, ನೆಲದ ಮಣ್ಣಿಂದ ರೂಪಿಸಿ ಭೂಮಿಲಿರಂತ ಎಲ್ಲ ಕೆಮಿಕಲ್ಸ್ನ ಉಪಯೋಗಿಸ್ಕೊಂಡೆ ದೇವ್ರು ಏನು ಮಾಡೋದು, ಮನುಷ್ಯನ ಸೃಷ್ಟಿ ಮಾಡೋದು. ಅದಕ್ಕೆ ನಮ್ಗೇನೋ ಹುಷಾರು ತಪ್ಪೋದ್ರೆ, ಕೈಕಾಲು ನೋವು ಬಂದರೆ, ಮೂಳೆ ನೋವು ಬಂತು, ಡಾಕ್ಟರ್ ಅಂತಾರೆ ಕ್ಯಾಲ್ಸಿಯಂ ಕಮ್ಮಿ ಆಗಿದೆ, ಐರನ್ ಕಮ್ಮಿ, ಐರನ್ ಡಿಫಿಷಿಯನ್ಸಿ, ಐರನ್ ಟ್ಯಾಬ್ಲೆಟ್ ತೊಗೊಳ್ಳಿ. ಐರನ್ ಡಿಫಿಷಿಯನ್ಸಿ ಅಂದ್ಬಿಟ್ಟು ಕಬ್ಬಣ ತಿನ್ನಕ್ಕಾಯ್ತದ? ಯೋಚನೆ ಮಾಡ್ರಿ, ಕಬ್ಬಣ ಏನ್ರಿ ಐರನ್ ಕಂಟೆಂಟು ಅಲ್ವರ, ಅದನ್ನೇ ಮಾಡ್ಬೇಕವ ನಾವು ತಗೊಬೇಕು, ರಕ್ತದಲ್ಲಿ ಇರ್ತದೆ ನೋಡಿರ್ತೀನಿ ಅಲ್ವರ. ಇದನ್ನ ಹೇಳೋದು. ಅದಕ್ಕೆ ದಾವಿದು ಹೇಳ್ತಾನೆ ನೋಡಿರ್ತೀನಿ, ನಾನು ಅದ್ಭುತವಾಗಿ ವಿಚಿತ್ರವಾಗಿ ಮಾಡಿದ್ಯಾ ಅಂತ ಹೇಳ್ತಾರೆ. ಅದಕ್ಕೆ ಮನುಷ್ಯನಲ್ಲಿ ಎಷ್ಟಪ್ಪ ಮೂಳೆ ಇದೆ ಅಂತ ನೋಡಿದ್ರೆ ಗಂಡಸರಲ್ಲಿ 206 ಮೂಳೆ, ಹೆಂಗಸರಲ್ಲಿ ಎಷ್ಟಿದೆ ಮೂಳೆ ಯಾರಿಗೆ ಗೊತ್ತಾ? ಗಂಡಸರಲ್ಲಿ 205. ಕಮ್ಮಿನಾ ಜಾಸ್ತಿನಾ? ಕಮ್ಮಿ ಅಲ್ವರ. ಕಮ್ಮಿ ಇಟ್ಕೊಂಡೆ ಎಷ್ಟು ಮಾತಾಡ್ತಾರೆ ಅಲ್ವರ. ನೋಡ್ರಿ, ಅದಕ್ಕೆ ದಾವಿದ್ ಹೇಳ್ತಾನೆ ಏನ್ರಿ, ಮನುಷ್ಯನಿಗಿರೋ ದೊಡ್ಡ ಬೋನ್ ಅಂದ್ರೆ ತೊಡೆ ಬೋನು, ಚಿಕ್ಕದಂದ್ರೆ ಕಿವಿಯೊಳಗಿದೆ ಒಂದು ಚಿಕ್ಕ ಬೋನ್ ಅದರ. ದಾವಿದ್ ಅದಕ್ಕೆ ಕೀರ್ತನೆ 139:14 ಹೇಳೋದು ಏನ್ರಿ, ನೀನು ನನ್ನನ್ನು ಅದ್ಭುತವಾಗಿಯೂ ವಿಚಿತ್ರವಾಗಿ ಏನ್ ಮಾಡಿದ್ಯಾ, ರಚಿಸಿದ್ರಿಂದ ನಾನು ನಿನ್ನ ಕೊಂಡಾಡುತ್ತೇನೆ. ಅದಾಗ ಅದ್ಭುತವಾಗಿ ವಿಚಿತ್ರವಾಗಿ ಏನ್ ಮಾಡೋದು, ಸೂಪರ್ ಆಗಿ ಏನ್ ಮಾಡೋದು ದೇವರಲ್ಲಿ ಮನುಷ್ಯನ ಸೃಷ್ಟಿ ಮಾಡವ್ರೆ ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಚೆನ್ನಾಗಿ ಇಲ್ಲಿ ಅಬ್ಸರ್ವ್ ಮಾಡಿತೀನಿ. ಮನುಷ್ಯನಿಗೆ ದೇಹ ಕೊಟ್ಟಿದ್ರು, ಕಣ್ಣಿತ್ತು, ಕೈ ಇತ್ತು, ಕಾಲಿತ್ತು ಅಲ್ವರ, ಕಿವಿ ಇತ್ತು, ಲಂಗ್ಸ್ ಇತ್ತು, ರಕ್ತ ಕೂಡ ಇತ್ತು ರೀ. ಆದ್ರೆ ಯಾವುದು ಕೆಲಸ ಮಾಡ್ತಾ ಇರ್ಲಿಲ್ಲ. ಕೆಲಸ ಮಾಡ್ತಾ ಇತ್ತ, ಯಾವುದು ಕೆಲಸ ಮಾಡ್ತಾ ಇರಲಿಲ್ಲ. ದೇಹ ಮಾತ್ರ ಇತ್ತು ನೋಡ್ರಿ ಇರ್ತೀನಿ ಅಲ್ವರ. ಈ ದೇಹದ ಜೊತೆಗೆ ದೇವ್ರೇನ್ ಮಾಡಿದ್ರು, ಜೀವಶ್ವಾಸ ಕೊಟ್ರು. ಅದಕ್ಕೆ ಬರೋಂಥ ವಾರ್ತೆ ಗ್ರೀಕಲ್ಲಿ ಅದ ಪ್ರಾಪರ್ ಟ್ರಾನ್ಸ್ಲೇಷನ್ ಸ್ಪಿರಿಟ್ ಅಂತ, ಅದಕ್ಕೆ ನಿಮ್ ಸ್ಪಿರಿಟ್ ಅಂತ ಹಾಕಿದ್ದೀನಿ ಆಯ್ತಾ. ಅದಕ್ಕೆ ಈ ಜೀವಶ್ವಾಸ ಕೊಟ್ಟವಾಗ ಏನಾದ, ಮನುಷ್ಯ ಬದುಕುವಂತ ಆತ್ಮನಾದನು. ಅದರ ಕಣ್ಣಿತ್ತು, ನೋಡ್ತಾ ಇರಲ್ಲ. ಯಾವಾಗ ಜೀವಶ್ವಾಸ ಬಂತೋ ಕಣ್ಣು ನೋಡಕ್ ಶುರು ಆಯ್ತು. ಯಾವಾಗ ಜೀವಶ್ವಾಸ ಬಂತೋ ಹೃದಯ ಹೊಡ್ಕೊಳಕ್ಕೆ ಶುರು ಆಯ್ತು. ಯಾವಾಗ ಜೀವಶ್ವಾಸ ಬಂತೋ ಎಲ್ಲಾ ಕಡೆ ರಕ್ತ ಏನ್ ಮಾಡ್ತು, ಚಲಾವಣೆ ಮಾಡಕ್ ಶುರು ಆಯ್ತು.
ಅದರ ಲಂಗ್ಸು ಬ್ರೀತಿಂಗ್ ಮಾಡಕ್ಕೆ ಶುರು ಆಯಿತು, ಕೈ ಕಾಲೆಲ್ಲ ಓಡಾಡೋಕೆ ಏನಾಯ್ತು ಶುರು ಆಯಿತು ಅಲ್ವರ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ, ದೇಹ ಜೀವಶ್ವಾಸ ಎರಡೂ ಸೇರಿದ್ರೇನೆ ಬೈಬಲ್ ಪ್ರಕಾರ ಆತ್ಮ ಆಗೋದಕ್ಕೆ ಸಾಧ್ಯ. ದಿಸ್ ಈಸ್ ದ ಡೆಫಿನೇಷನ್ ಅಬೌಟ್ ಸೋಲ್, ವಾಟ್ ದ ಬೈಬಲ್ ಸೇಸ್. ಬೈಬಲ್ ಇರೋಂಥ ಒಂದು ಡೆಫಿನೇಷನ್ ಆತ್ಮ ಬಗ್ಗೆ ಏನಪ್ಪ ಅಂದರೆ ದೇಹ ಜೀವಶ್ವಾಸ ಇವೆರಡೂ ಸೇರಿದ್ರೆ ಏನಾಗೋದು, ಒಬ್ಬ ಮನುಷ್ಯ ಅಂತ ಆಗೋದಕ್ಕೆ ಸಾಧ್ಯ, ಜೀವಿಸುವಂಥ ಆತ್ಮ ಆಗೋದಕ್ಕೆ ಸಾಧ್ಯ. ಅದರಿಂದ ಬರೀ ದೇಹ ಏನ್ರಿ ಆಗ್ಬಿಡ್ತದ ಅಂದರೆ ಆಗಲ್ಲ ರೀ. ಬರೀ ದೇಹಕ್ಕೆ ಆಗೋದಕ್ಕೆ ಸಾಧ್ಯ ಇಲ್ಲ. ನೋಡಿ, ಬರೀ ದೇಹ ಇತ್ತು, ಅದನ್ನು ಸೃಷ್ಟಿ ಮಾಡ್ಬೇಕು, ಅದು ಎಲ್ಲ ಕೆಲಸ ಮಾಡ್ತಾ ಇತ್ತಾ? ಇಲ್ಲ ರೀ ಅಲ್ದರ. ಅದೇ ಥರ ಏನ್ರಿ ಬರೀ ಶ್ವಾಸ ಆಗೋದಕ್ಕೆ ಸಾಧ್ಯನಾ ಅಂದರೆ ಇಲ್ಲ ರೀ. ಬರೀ ಶ್ವಾಸ ಆಗ್ಬಿಟ್ರೆ ದೇಹ ಇಲ್ಲ ಅಂತಂದರೆ ಅದಕ್ಕೆ ಜೀವ ಬಂದ್ಬಿಡ್ತಾರ? ಇಲ್ಲ ರೀ, ಅದು ಆತ್ಮ ಆಗೋದಕ್ಕೆ ಸಾಧ್ಯ ಇಲ್ಲ. ಏನು ಬೇಕು? ಇವೆರಡೂ ಬೇಕು. ಯಾವ ಎರಡು ಬೇಕು? ದೇಹ ಪ್ಲಸ್ಸು ಜೀವಶ್ವಾಸ ಎರಡೂ ಸೇರ್ಬಿಟ್ಟೆ ಜೀವ ಆತ್ಮ ಆಗೋದಕ್ಕೆ ಸಾಧ್ಯ. ಇದಕ್ಕೆ ಒಂದು ಸಿಂಪಲ್ ಎಕ್ಸಾಂಪಲ್ ನಮಗೆ ತಲೆಯಲ್ಲಿ ಚೆನ್ನಾಗಿ ಜ್ಞಾಪನ ಇಟ್ಕೊಬೇಕು ಅಂತಂದರೆ ಸಿಂಪಲ್ ರೀ. ಒಂದು ಟಿ ವಿ ತೊಗೊಳ್ರಿ. ಒಂದು ಟಿ ವಿ ಇದೆಪ್ಪ, ಅದೊಂದು ಬಾಡಿ ಥರ ಅಲ್ವರ. ಇವಾಗ ಟಿ ವಿ ತಂದಿದ ತಕ್ಷಣ ಟಿ ವಿ ಕೆಲಸ ಮಾಡಿಬಿಡ್ತಾರ? ಪ್ರೋಗ್ರಾಮ್ ಬಂದ್ಬಿಡ್ತಾರೆ ಟಿ ವಿಲಿ ಅಂದರೆ ಇಲ್ಲ ರೀ. ಇದಕ್ಕೇನು ಬೇಕು? ಪ್ರೋಗ್ರಾಮ್ ಬರಬೇಕು ಅಂತಂದರೆ, ಇದಕ್ಕೆ ಜೀವ ಬರಬೇಕು ಅಂತಂದರೆ ಏನು ಬೇಕು? ಅದಕ್ಕೆ ಕರೆಂಟ್ ಬೇಕು ಅಲ್ವರ. ಪವರ್ ಬೇಕು ನೋಡಿರ್ತೀನಿ. ಈ ಪವರು ಈ ಟಿ ವಿ ಜೊತೆಗೆ ಈ ಬಾಡಿ ಜೊತೆಗೆ ಕರೆಕ್ಟಾಗಿ ಕಂಬೈನ್ ಆದ್ರೇನೆ ಟಿ ವಿಯಲ್ಲಿ ಏನಪ್ಪ ಬರೋದು ಅಂತ ನೋಡ್ತೀನಿ ಅಂತಂದರೆ ಪ್ರೋಗ್ರಾಮ್ ಬರೋದು ಅಲ್ವರ. ಏನು ಟಿ ವಿಲಿ ಅವಾಗ ಏನಾಗ್ತಾರೆ ಅಲ್ಲಿ ಪ್ರೋಗ್ರಾಮ್ ಅಂತ ಬರೋದಕ್ಕೆ ಏನಾಗ್ತದೆ ಅಲ್ಲಿ ಶುರು ಆಗ್ತದೆ. ಅದಕ್ಕೆ ಚೆನ್ನಾಗಿ ಅರ್ಥ ಇಟ್ಕೊಳ್ಳಿ, ಟಿ ವಿ ಪ್ಲಸ್ ಕರೆಂಟ್ ಪ್ರೋಗ್ರಾಮ್ ಬರ್ತದೆ. ಇದೇ ಥರ ಮನುಷ್ಯನ ದೇಹ ಮತ್ತು ಜೀವಶ್ವಾಸ ಎರಡೂ ಒಟ್ಟಿಗೆ ಸೇರಿದವಾಗೆ ಬರೋದು ಜೀವ ಆತ್ಮ. ಅಲ್ಲಿವರೆಗೂ ಆತ್ಮ ಇರೋಕ್ಕೆ ಸಾಧ್ಯನೇ ಇಲ್ಲ. ಆ್ಯಕ್ಚುಲಿ ನಮ್ಮ ಸತ್ಯವೇದದಲ್ಲಿ ನೋಡಬೇಕಾದ್ರೆ ಆದಿಕಾಂಡ 1ನೇ ಅಧ್ಯಾಯ 2ನೇ ಅಧ್ಯಾಯದಲ್ಲೇ ಸಿಕ್ಕಾಪಟ್ಟೆ ಸತಿ ಒರಿಜಿನಲ್ ಬೈಬಲಲ್ಲಿ ಆತ್ಮ 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 ಅಂತ ಬರ್ತಾರೆ. ಪ್ರಾಣಿಗಳಿಗೆ ರೆಫರೆನ್ಸ್ ಕೊಡ್ಬೇಕಾದ್ರೆ ಎಲ್ಲ ಏನ್ರಿ ಶ್ವಾಸ ಉಳ್ಳಂಥ ಆತ್ಮ, ಜೀವ ಉಳ್ಳಂಥ ಆತ್ಮ. ಎಲ್ಲೆಲ್ಲಿ ಪ್ರಾಣಿ 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 ಅಂತ ಕನ್ನಡದಲ್ಲಿ ಕೊಟ್ಟಿದ್ದಾರೋ ಇವೆಲ್ಲ ಜಾಗದಲ್ಲಿ ಸೋಲ್ 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 ಅಂತ ಒರಿಜಿನಲ್ ಬೈಬಲಲ್ಲಿ ಬರ್ತಾರೆ. ಆದರೆ ನಮ್ಮ ಟ್ರಾನ್ಸ್ಲೇಟ್ ಮಾಡಬೇಕಾದ್ರೆ ಈ ಪದಗಳೆಲ್ಲ ತೆಗೆದುಬಿಟ್ಟು ಏನು ಮಾಡಿದ್ದಾರೆ, ಬೇರೆ ಬೇರೆ ಪದಗಳನ್ನ ಹಾಕಿರೋದ್ರಿಂದ ನಾವು ನಮ್ಮ ಭಾಷೆಯಲ್ಲಿ ಬೈಬಲ್ ಓದ್ಬೇಕಾದ್ರೆ ನಮಗೆ ಸರಳವಾಗಿ ಅರ್ಥ ಆಗೋದು ತುಂಬ ಕಷ್ಟ ಅಲ್ವರ. ಇದನ್ನ ಹೆಂಗೆ ಮತ್ತೆ ಕಂಡುಹಿಡಿಯೋದು, ಹೆಂಗೆ ಬರೋ ಚೆಕ್ ಮಾಡೋದು ಅಂತಂದರೆ ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ ಇದನ್ನು ಚೆಕ್ ಮಾಡ್ಬೇಕಂದ್ರೆ ತುಂಬ ಸಿಂಪಲ್ ರೀ. ನಮಗೆ ಕನ್ಕಾರ್ಡೆನ್ಸ್ ಅಂತಿದೆ, ಇವಾಗೆಲ್ಲ ಆನ್ಲೈನಲ್ಲಿ ಸಿಗ್ತದೆ. ಆ ಕನ್ಕಾರ್ಡೆನ್ಸಲ್ಲಿ ಸೋಲ್ಗೆ ಯೂಸ್ ಮಾಡಿದಂಥ ಗ್ರೀಕ್ ಮತ್ತು ಹೀಬ್ರೂ ವರ್ಡ್ ಏನು ಅಂತ ಚೆಕ್ ಮಾಡಿದ್ರೆ ನಮ್ಗೆ ಗೊತ್ತಾಗ್ಬಿಡ್ತಾರೆ. ಅದು ಯಾವುದಪ್ಪ ವರ್ಡು ಅಂತಂದರೆ ಏನ್ರಿ, ಹೀಬ್ರೂ ಅಲ್ಲಿ ಯೂಸ್ ಮಾಡಿರೋಂಥ ಒಂದು ವರ್ಡು ಆತ್ಮಗೆ ನೆಫೀಶ್ ಅಂತ ಹೇಳ್ತಾರೆ. ನೆಫೀಶನ ಪದದ ಅರ್ಥ ಏನಪ್ಪ ಅಂದರೆ ಏನ್ರಿ, ಜೀವಿಸುವಂಥ ಒಂದು ಪ್ರಾಣಿ, ಜೀವ ಶ್ವಾಸ ಉಳ್ಳಂಥ ಒಂದು ಜೀವಿ ಅಂತಂದ್ಬಿಟ್ಟು ಆ ಪದ ಬ್ರೀತಿಂಗ್ ಕ್ರಿಯೇಚರ್ ಅಂತ ಬರ್ತದ್ರಿ. ಅದರ ಇದು ಸ್ಟ್ರಾಂಗ್ಸಲ್ಲಿ ಏನಾಗ್ತಾರೆ ಬರ್ತಾರೆ. ಇದನ್ನ 436 ಸತಿ ಹಳೆ ಒಡಂಬಡಿಕೆಯಲ್ಲಿ ಬರ್ತಾರೆ. ಇದನ್ನ 36 ವಿಧವಾದಂಥ ರೀತಿಯಲ್ಲಿ ಟ್ರಾನ್ಸ್ಲೇಷನ್ಸ್ ಮಾಡಿದ್ದಾರೆ. ನ್ಯೂ ಟೆಸ್ಟಿಮೆಂಟಿಗೆ ಬಂದರೆ ಇದಕ್ಕಿರೋಂಥ ಒಂದು ಗ್ರೀಕ್ ವಾರ್ತೆ ಸೂಕಿ ಅಂತ ಹೇಳ್ತಾರೆ ಅಲ್ವರ. ಇದು ಸೇಮ್ ಅದೇ ಮೀನಿಂಗ್ ಕೊಡಿದ್ರಿ, ಏನಂದ್ರೆ ಜೀವ ಶ್ವಾಸ ಉಳ್ಳ ಅಂತ ಒಂದು ಜೀವಿ, ಬ್ರೀತಿಂಗ್ ಕ್ರಿಯೇಚರ್ ಅಂತ. ಇದು 56 ಸತಿ ಬರ್ತಾರೆ. 4 ವಿಧವಾದಂಥ ರೀತಿಯಲ್ಲಿ ಮಾಡಿದ್ರೆ ನಮಗೆ ಟ್ರಾನ್ಸ್ಲೇಷನ್ಸ್ ಮಾಡಿದ್ದಾರೆ ಅದರ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ಲು ಹೊಸ ಒಡಂಬಡಿಕೆಯಲ್ಲಿ ಒಂದು ವಾರ್ತೆ ಓದೋಣ. ಎಲ್ಲಪ್ಪ ಅಂದರೆ ಮಾರ್ಕ್ 10ನೇ ಅಧ್ಯಾಯ 45ನೇ ವಾಕ್ಯ. ಯಾರಾದ್ರು ಹೋದ್ರಿ? ಮಾರ್ಕ್ 10:45. ಮನುಷ್ಯ ಕುಮಾರನು ಸಹ ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ, ಸೇವೆ ಮಾಡುವುದಕ್ಕೂ ಅನೇಕರನ್ನು ಬಿಡಿಸಿಕೊಳ್ಳುವುದಕ್ಕಾಗಿ ತನ್ನ ಪ್ರಾಣವನ್ನು ಈಡುಕೊಡುವುದಕ್ಕೂ ಬಂದನು ಎಂದು ಹೇಳಿದನು. ತನ್ನ ಪ್ರಾಣವನ್ನು ಈಡುಕೊಡೋದಕ್ಕೆ ಬಂದನು. ಇಲ್ಲಿ ಪ್ರಾಣ ಅಂತ ಬರ್ತಾರೆ ಗೊತ್ತಾ ವಾರ್ತೆ. ಇಲ್ಲಿ ಪ್ರಾಣ ಅಂತ ಬರೋಂಥ ವಾರ್ತೆ ಕೂಡ ಗ್ರೀಕಲ್ಲಿ ಬರೋಂಥ ಸೂಕಿ ಅಂತ ವಾರ್ತೆ. ಯೇಸು ಕ್ರಿಸ್ತು ಇದನ್ನೇ ಏಷ್ಯಾದಲ್ಲಿ ಅಂತಂದ್ರು, ತನ್ನ ಪ್ರಾಣವನ್ನು ಪ್ರಾಯಶ್ಚಿತ್ತ ಯಜ್ಞಕ್ಕಾಗಿ ಅರ್ಪಿಸಿದ ಮೇಲೆ, ತನ್ನ ಆತ್ಮವನ್ನು ಪ್ರಾಯಶ್ಚಿತ್ತ ಯಜ್ಞಕ್ಕಾಗಿ ಅರ್ಪಿಸಿದ ಮೇಲೆ ಅಂತ ಬಂತಲ್ವಾ. ನೋಡಿ ಇಲ್ಲಿ ಅಂತ ಹಾಕಿದರೆ ಏನ್ರಿ, ತನ್ನ ಪ್ರಾಣವನ್ನು. ಆ್ಯಕ್ಚುಲಿ ಇಲ್ಲಿ ಏನು ಬರಬೇಕು, ತನ್ನ ಆತ್ಮವನ್ನು ಈಡು ಕೊಡುವುದಕ್ಕೂ ಏನು ಮಾಡಿದೆ ಬಂದನು. ಅನೇಕರನ್ನು ಬಿಡಿಸಿಕೊಳ್ಳುವುದಕ್ಕೂ ತನ್ನ ಆತ್ಮವನ್ನು ಈಡುಕೊಳ್ಳುವುದಕ್ಕೆ ಬಂದನು ಅಂತ ಹಾಕ್ಬೇಕು.
ಇಲ್ಲಿ ಏನ್ ಮಾಡಿದ್ರೆ ಅಂದ್ರೆ ಆ ಪದನ ತೆಗೆದ್ಬಿಟ್ಟು ಏನ್ರಿ ಎಲ್ಲಾ ಕಡೆ ಪ್ರಾಣಿ ಪ್ರಾಣ ಅಂತ ಏನ್ ಮಾಡಿದ್ರೆ ಹಾಕ್ಬಿಟ್ಟಿದ್ದಾರೆ. ಯಾಕೆ ಅಂತಂದ್ರೆ ಟ್ರಾನ್ಸ್ಲೇಷನ್ ಮಾಡೋರು ಎಲ್ಲಾರು ಒಂದು ಮೈಂಡ್ ಫಿಕ್ಸ್ ಆಗ್ಬಿಟ್ಟಿದೆ. ಏನ್ ಫಿಕ್ಸ್ ಆಗ್ಬಿಟ್ಟಿದೆ ಅಂದ್ರೆ ಆತ್ಮ ಸಾಯಲ್ಲ, ಅದು ಸತ್ತಿದ ತಕ್ಷಣ ನರಕಕ್ಕೆ ಸ್ವರ್ಗಕ್ಕೆ ಹೋಗ್ತಾರೆ ಅಂತ ಅಂದ್ಬಿಟ್ಟು ಮೈಂಡಲ್ಲಿ ಫಿಕ್ಸ್ ಆಗ್ಬಿಟ್ಟಿರೋದ್ರಿಂದ ಇವರು ಟ್ರಾನ್ಸ್ಲೇಷನ್ಸ್ ಮಾಡ್ಬೇಕ್ರಿ. ಎಲ್ಲೆಲ್ಲಿ ಬೈಬಲಲ್ಲಿ ಆತ್ಮ ಸಾಯ್ತಾರೆ ಅಂತ ಟ್ರಾನ್ಸ್ಲೇಷನ್ಸ್ ವಾರ್ತೆಗಳು ಸಿಕ್ತೋ ಅದನ್ನೆಲ್ಲ ಮಿಸ್ ಟ್ರಾನ್ಸ್ಲೇಷನ್ಸ್ ಮಾಡಿದರೆ. ಯಾಕೆ? ಈ ಕಾನ್ಸೆಪ್ಟ್ ಯಾವಾಗ ಬಂತು ಆತ್ಮ ಸಾಯಲ್ಲ ಅಂತಂದ್ಬಿಟ್ಟು ಅದೆಲ್ಲ ಹೇಳ್ತೀನಿ. ಈ 5 ಭಾಗದಲ್ಲಿ ಅದನ್ನೆಲ್ಲ ಸಂಪೂರ್ಣವಾಗಿ ಕವರ್ ಮಾಡ್ತೀನಿ. ಈ ಥಿಯರಿ ಯಾವಾಗ ಬಂತು, ಇದಕ್ಕಿಂತ ಮುಂಚೆ ಏನಿತ್ತು, ಯಾಕೆ ಇರಲಿಲ್ಲ, ಯಾಕೆ ಈ ಥರ ಒಂದು ತಪ್ಪಾದ ಉಪದೇಶ ಬಂತು, ಇನ್ನೆಲ್ಲ ನಿಮ್ಗೆ ಹೇಳ್ಕೊಡ್ತೀನಿ. ಓಕೆನಾ? ಸರಿ, ಅದಕ್ಕೆ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ ಏನ್ರಿ, ನಾವು ಸತ್ಯವೇದನ ಇಟ್ಕೊಂಡು ನಾವು ಕ್ಲಿಯರ್ ಆಗಿ ನೋಡಿದ್ರೆ ನಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗ್ತಾರೆ. ಕೆಲವೊಂದು ವಾರ್ತೆಗಳು ಓದೋಣ ಅಂತೀನಿ. ಇಲ್ಲಿ 1 ಯೋಹಾನ 3:16 ಹೋದ್ರೆ ಯಾರಾದ್ರು 1 John 3:16. ಕ್ರಿಸ್ತನು ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟದರಲ್ಲಿಯೇ ಪ್ರೀತಿ ಇಂಥದೆಂದು ನಮಗೆ ತಿಳಿದು ಬಂದದೆ. ನೋಡ್ರ, ತನ್ನ ಪ್ರಾಣ ಕೊಟ್ಟಿದ್ದಲ್ಲಿ ಇಂಥದ್ದು ತಿಳಿದು ಬಂದಿದೆ. ಯೇಸು ಕ್ರಿಸ್ತು ಏಷ್ಯಾದಲ್ಲಿ ಏನ್ ಕೊಟ್ಟಂತೆ? ತನ್ನ ಆತ್ಮವನ್ನು ಪ್ರಾಯಶ್ಚಿತ್ತಕ್ಕೆ ಅರ್ಪಿಸಿದ ಮೇಲೆ ಅದನ್ನ ಇಲ್ಲಿ ಪ್ರಾಣ ಅಂತ ಹಾಕಿದ್ದಾರೆ. ಇನ್ನೊಂದು ವಾರ್ತೆ ಓದೋಣ. ಮಾರ್ಕಲ್ಲಿ ತುಂಬಾ ಚೆನ್ನಾಗಿ ಬರ್ತಾರೆ. ಮಾರ್ಕ್ 8ನೇ ಅಧ್ಯಾಯ 35-37 ಓದ್ರಿ. ಕನ್ನಡದಲ್ಲಿ ಓದ್ರಿ ಯಾರಾದ್ರೂ, ಆಮೇಲೆ ಇಂಗ್ಲೀಷಲ್ಲಿ ಕೂಡ ಓದೋಣ. ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಬೇಕೆಂದಿರುವವನು ಅದನ್ನು ಕಳಕೊಳ್ಳುವನು, ಆದರೆ ತನ್ನ ಪ್ರಾಣವನ್ನು ಉಳಿಸಿಕೊಳ್ಬೇಕಂತಿರೋನು ಪ್ರಾಣವನ್ನು ಕಳೆದುಕೊಳ್ತಾನೆ. ನೆಕ್ಸ್ಟ್ ಆದರೆ ನನ್ನ ನಿಮಿತ್ತವಾಗಿಯೂ ಸುವಾರ್ತೆಯ ನಿಮಿತ್ತವಾಗಿಯೂ ತನ್ನ ಪ್ರಾಣವನ್ನು ಕಳೆದುಕೊಂಡವನು ಅದನ್ನು ಉಳಿಸಿಕೊಳ್ಳುವನು. ಪ್ರಾಣ ಎಲ್ಲ ಕಡೆ ಪ್ರಾಣ ಅಂತ ಹಾಕಿದ್ರು. ನೆಕ್ಸ್ಟ್ ಕಂಟಿನ್ಯೂ ಸರ್. ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರೂ ಪ್ರಾಣ ನಷ್ಟಪಟ್ಟರೆ ಅವನಿಗೆ ಪ್ರಯೋಜನವೇನು? ಒಬ್ಬನು ತನ್ನ ಪ್ರಾಣಕ್ಕೆ ಏನು ಈಡು ಕೊಡಬಹುದು? ಎಲ್ಲ ಕಡೆ ಪ್ರಾಣ ಪ್ರಾಣ ಅಂತ ಹಾಕಿದ್ರು. ಇಲ್ಲಿ ಕರೆಕ್ಟ್ ಆಗಿ ಹಾಕಿದ್ದಾರೆ, ಎಲ್ಲ ಕಡೆ ಪ್ರಾಣ ಪ್ರಾಣ ಅಂತ. ಇದನ್ನೇ ಇಂಗ್ಲಿಷಲ್ಲಿ ಓದ್ತಾರೆ ಬ್ರದರು, ದಯವಿಟ್ಟು ಗಮನಿಸಿ. ಏನ್ ಪದ ಬರ್ತದೆ ನೋಡಿರ್ತೀನಿ. ಇವಾಗ ಎಲ್ಲ ಕಡೆ 4 ಇನ್ಸಿಡೆಂಟ್ಸ್ ಅಲ್ಲಿ ಏನ್ ಬಂತು? ಪ್ರಾಣ 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 ಅಂತ. ಇಂಗ್ಲಿಷಲ್ಲಿ ಗಮನಿಸಿ ಬ್ರದರ್ ಓದ್ರಿ. ಮಾರ್ಕ್ 8:35-37. For whosoever will save his life shall lose it, but whosoever shall lose his life for my sake and the gospel's, the same shall save it. ನೋಡ್ರ, ಲೈಫ್ ನೋಡಿ, ಎಲ್ಲ ಅಬ್ಸರ್ವ್ ಮಾಡಿ. ಲೈಫ್ ಅಂತ ಬಂತು. ಓಕೆನಾ? ಸರಿ, ಮತ್ತೆ ಕಂಟಿನ್ಯೂ. For what shall it profit a man if he shall gain the whole world and lose his own soul? ನೋಡ್ರ, ಇಲ್ಲಿ ಅಬ್ಸರ್ವ್ ಮಾಡಿ, ಸೋಲ್ ಅಂತ ಬಂದ್ಬಿಡ್ತು. ಇಲ್ಲಿ ಮಾತಾಡ್ತಾ ಇರೋದು ಯಾವ್ದ್ರ ಬಗ್ಗೆ? ಲೈಫ್ ಬಗ್ಗೆ. ಸಡನ್ ಆಗಿ ಏನಕ್ಕೆ ಸೋಲ್ ಅಂತ ಪದ ಹಾಕ್ಬಿಟ್ರು? ಆಮೇಲೆ ಕಂಟಿನ್ಯೂ ಮಾಡಿ ಬರ್ತಾರೆ. Or what shall a man give in exchange for soul? ನೋಡ್ರ, ತಿರ್ಗಾ ಸೋಲ್ ಅಂತ ಬಂದ್ಬಿಡ್ತು. ಆಕ್ಚುಲಿ ಗ್ರೀಕ್ ಅಲ್ಲಿ ಬರೋಂಥ ಸೂಕಿ ಅಂತ ವಾರ್ತನೆ 4 ಇನ್ಸಿಡೆಂಟ್ಸ್ ಅಲ್ಲಿ ಬರೋದು ಅಲ್ವರಾ? ಇವ್ರಿಗೆ ಎಲ್ಲಿ ಕನ್ವೀನಿಯಂಟ್ ಆಯ್ತು ಅಲ್ಲೇನ್ ಮಾಡ್ಬಿಟ್ರು? ಸೋಲ್ ಅಂತ ಹಾಕ್ಬಿಟ್ರು. ಎಲ್ಲಿ ಇವರು ಥಿಯರಿಗೆ ಆಪೋಸಿಟ್ ಆಗಿ ಬಂತು? ಲೈಫ್ ಅಂತ ಹಾಕ್ಬಿಟ್ರು. ಆಕ್ಚುಲಿ ಹಾಕಿದ್ರೆ ಎಲ್ಲ ಕಡೆ ಒಂದೇ ಹಾಕ್ಬೇಕು. ಐದರ್ ಲೈಫ್ ಅಂತ ಹಾಕಿ, ಇಲ್ಲ ಆತ್ಮ ಅಂತ ಹಾಕಿ ಅಲ್ವರಾ? ಆತ್ಮ ಅಂತ ಹಾಕಿದ್ರೆ ಎಷ್ಟು ಕ್ಲೀನ್ ಆಗಿ ಬರ್ತಾರೆ. ವಾಟ್ ಶೆಲ್ ಫಾರ್ ಹೂಸೋವರ್ ಶೆಲ್ ಸೇವ್ ಇಸ್ ಸೋಲ್ ಶೆಲ್ ಲೂಸ್ ಇಟ್. ನೋಡ್ರಿ, ಅವಾಗ ಆತ್ಮ ಸಾಯ್ತಾರೆ ಅಂತ ಬಂದ್ಬಿಡ್ತು. ಅವಾಗ ಏನಾಗ್ಬಿಡ್ತಾರೆ? ಪ್ರಶ್ನೆ ಬಂದ್ಬಿಡ್ತಲ್ಲ, ಜನಗಳು ಕ್ವಶನ್ಸ್ ಕೇಳ್ತಾರಲ್ಲ. ಅದಕ್ಕೆ ಏನ್ ಮಾಡೋದು ಅಂದ್ರೆ ಈ ತರ ಎಲ್ಲ ಟ್ರಾನ್ಸ್ಲೇಷನ್ಸ್ ಮಾಡೋರು. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ ಏನ್ರಿ, ಶ್ವಾಸ ಅಲ್ವರ? ಈ ಶ್ವಾಸ ಅಂತ ಪದಕ್ಕೆ ಹೀಬ್ರೂ ಅಲ್ಲಿ ರುವಾ ಅಂತ ಒಂದು ಪದ ಬರ್ತದೆ. ಇದು ಅರ್ಥ ಏನಪ್ಪಾ ಅಂದ್ರೆ ಏನ್ರಿ, ಕಣ್ಣಿಗೆ ಕಾಣದಿರಂತ ಅದ್ಭುತವಾದ ಶಕ್ತಿ. ಅದರ ಶ್ವಾಸ ಕಣ್ಣಿಗೆ ಕಾಣದಂತ ಅದ್ಭುತವಾದ ಶಕ್ತಿ ಅಂತ ಬರ್ತಾರೆ. ಇದನ್ನೇ ನಾವು ಗ್ರೀಕಲ್ಲಿ ನೋಡಿದ್ರೆ ನ್ಯೂಮಾ ಅಂತ ಪದ ಬರ್ತದ್ರಿ. ಇದು ಕೂಡ ಅದೇ ಬರೋದು. ಏನೋ ಜೀವಿಸೋದಿಕ್ಕೆ ಶಕ್ತಿ ಕೊಡೋಂತ ಕಣ್ಣಿಗೆ ಕಾಣದಂತ ಅದ್ಭುತವಾದ ಶಕ್ತಿ ಅಂತ. ಅದರ ಜೀವಿಸಿಕೆ ಶಕ್ತಿ ಕೊಡಂತ ಕಣ್ಣು ಕಾಣದಂತ ಅದ್ಭುತ ಶಕ್ತಿ ಅಂದ್ರೆ ಏನು? ರೈಟ್ ಟು ಲಿವ್, ಅದು ಪವರ್ ಟು ಲೈಫ್ ಅಂತ ಏನ್ ಮಾಡ್ತಾರೆ ಹೇಳ್ತಾರಲ್ಲ, ಇನ್ವಿಸಿಬಲ್ ಅಂತ ಹೇಳ್ತಾರೆ. ಕಣ್ಣಿಗೆ ಕಾಣದಿರಂತ ಅದ್ಭುತವಾದ ಶಕ್ತಿ, ಜೀವಿಸಕ್ಕೆ ಸಾಮರ್ಥ್ಯ ಇರುವಂತ ಅದ್ಭುತವಾದ ಶಕ್ತಿ ಅಂತ ಹೇಳ್ತಾರೆ. ಅದರ ಅದಕ್ಕೆ ನ್ಯೂಮಾ ಅಂತ ಹೇಳ್ತಾರೆ. ಯಾರು ಫಿಸಿಕ್ಸ್ ಓದಿದ್ರೆ ಗೊತ್ತಿರ್ತಾರೆ. ನ್ಯೂಮ್ಯಾಟಿಕ್ ಪವರ್ ಕೇಳಿದಿರಾ? ಕೈನೆಟಿಕ್ ಪವರ್ ಕೇಳಿದ್ರಿ ಫಿಸಿಕ್ಸ್ ಅಲ್ಲಿ. ನ್ಯೂಮ್ಯಾಟಿಕ್ ಪವರ್ ಅಂದ್ರೆ ಸಮಥಿಂಗ್ ರಿಲೇಟೆಡ್ ಟು ಏರ್, ಅದರ ಗಾಳಿಯಿಂದ ಬರೋಂಥದ್ದು ನ್ಯೂಮ್ಯಾಟಿಕ್ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಅದರ ಸರಿ, ಇದು ಈ ಪದದ ಅರ್ಥ ಹೆಂಗಪ್ಪ ಅಂತಂದ್ರೆ ಇದು ಕಣ್ಣಿಗೆ ಏನಾಗಲ್ಲ, ಕಾಣಿಸಲ್ಲ. ಇವಾಗ ನಾವು ಅವಾಗೇ ನೋಡಿದ್ರೆ ಎಕ್ಸಾಂಪಲ್ ಟಿವಿ ಬಗ್ಗೆ ನೋಡಿದ್ರಿ. ಟಿವಿ ಒಂದು ಪೆಟ್ಟಿ, ಕಣ್ಣಿಗೆ ಕಾಣಿಸ್ತದೆ. ಕರೆಂಟ್ ಕಣ್ಣಿಗೆ ಕಾಣಿಸ್ತದಾ? ಕರೆಂಟ್ ಏನಾಗಲ್ಲ ನಮ್ಮ ಕಣ್ಣಿಗೆ, ಕಾಣಿಸಲ್ಲ
ಅಲ್ವರ ಇದೇ ರೀತಿ ಅಲ್ಲಿ ಶ್ವಾಸ ಅಂತ ಪದ ಏನು ಬರ್ತದೋ ಅಥವಾ ಸ್ಪಿರಿಟ್ ಅಂತ ಏನು ವಾರ್ತೆ ಬರ್ತೋ ಅದನ್ನೇ ಯೂಸ್ ಮಾಡಿರೋದು. ಅದು ಕಣ್ಣಿಗೆ ಏನಾಗಲ್ಲ, ಕಾಣಿಸಲ್ಲ. ಅಲ್ವರ ಅದನ್ನ ಫೀಲ್ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ನಮ್ಮ ಕಣ್ಣಿಗೆ ಏನಾಗಲ್ಲ, ಅದು ಕಾಣಿಸಲ್ಲ. ಉದಾಹರಣೆಗೆ ಇವ್ರ ರೋಡಲ್ಲಿ ಇಷ್ಟೊಂದು ಎಲೆಕ್ಟ್ರಿಕ್ ಕಂಬ ಹಾಕಿದ್ದಾರೆ, ಅದ್ರಲ್ಲಿ ಕರೆಂಟ್ ಐತೋ ಇಲ್ವ ಅಂತ ಹೆಂಗ್ ಚೆಕ್ ಮಾಡ್ತೀರಾ? ನಮ್ ಕಣ್ಣು ಕಾಣಿಸ್ತದಾ? ಕರೆಂಟ್ ಇರೋದು ಕಣ್ಣು ಕಾಣಿಸ್ತದಾ? ನೀವ್ ಹೇಳ್ರಿ, ಕಣ್ಣು ಕಾಣಿಸ್ತದಾ? ಇಲ್ಲ ಬ್ರದರ್. ಇಲ್ಲ. ಹೆಂಗ್ ಚೆಕ್ ಮಾಡೋದು? ಹೆಂಗ್ ಚೆಕ್ ಮಾಡೋದು? ಡಿವೈಸ್ ಬೇಕು. ಡಿವೈಸ್ ಬೇಕು. ಇಲ್ಲ ಹಿಡ್ಕೊಂಡು ನೋಡಿದ್ರೆ ಗೊತ್ತಾಯ್ತದೆ. ಜನರ ಅಂತ ಹೊಡೆದ್ರೆ ಓ ಕರೆಂಟ್ ಐತಪ್ಪ ಅಂತ ಗೊತ್ತಾಯ್ತಾರೆ ನೋಡಿರ್ತೀನಿ ಅಲ್ವರ. ಅದಕ್ಕೆ ಕರೆಂಟ್ ಕಣ್ಣಿಗೆ ಏನಾಗಲ್ಲ, ಕಾಣಿಸಲ್ಲ, ಆದ್ರೆ ಶಕ್ತಿಶಾಲಿ, ಕಣ್ಣಿಗೆ ಕಾಣದಂತ ಅದ್ಭುತವಾದಂತ ಶಕ್ತಿ. ಕೆಲವೊಂದು ವಾರ್ತೆಗಳನ್ನ ಓದೋಣ. ಇಲ್ಲಿ ಯೋಹಾನ 4:24 ಓದ್ರಿ. ಕನ್ನಡದಲ್ಲಿ ಯಾರು ಓದ್ರಿಂತೀರಿ? ಹಾ. ದೇವರು ಆತ್ಮಸ್ವರೂಪನು, ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು ಅಂದನು. ಆರಾಧಿಸಬೇಕು. ಇದೆ ಇಂಗ್ಲಿಷಲ್ಲಿ ಓದ್ರೀತಿ ನೋಡೋಣ. ಹಾ. God is a spirit, and they that worship him must worship him in spirit and in truth. ನೋಡ್ರ, ದೇ ದಟ್ ವರ್ಷಿಪ್ ಹಿಮ್ ಶುಡ್ ವರ್ಷಿಪ್ ಹಿಮ್ ಸ್ಪಿರಿಟ್ ಅಂಡ್ ಟ್ರೂತ್. ಗಾಡ್ ಇಸ್ ಎ ಸ್ಪಿರಿಟ್ ಅಂದ್ರು, ಗಾಡ್ ಇಸ್ ಎ ಸೋಲ್ ಅಂತಂದ್ರ. ಇಲ್ಲ ರೀ, ಕನ್ನಡದಲ್ಲಿ ಏನ್ ಹಾಕ್ಬಿಟ್ರು? ಆತ್ಮ ಅಂತ ಹಾಕ್ಬಿಟ್ರು ಅಂತೀನಿ. ಇವಾಗ ಕನ್ನಡದಲ್ಲಿ ಆತ್ಮ ಅಂತ ಹಾಕ್ರೆ ಇಂಗ್ಲೀಷಲ್ಲಿ ಏನ್ ಬರ್ಬೇಕು? ಸೋಲ್ ಅಂತ ಬರ್ಬೇಕು. ಇಲ್ಲಿ ಸ್ಪಿರಿಟ್ ಅಂತ ಹಾಕಿದ್ದಾರೆ. ಇದು ತಮಿಳಲ್ಲಿ ಓದೋಣ ನೋಡಿ. ತಮಿಳಲ್ಲಿ ಏನ್ ಹಾಕಿದ್ರು ನೋಡೋಣ. ತಮಿಳ್ ಪಡಿಂಗ್ தேவன் ஆவியா இருக்கிறார், அவரை தொழுது கொள்ளுவர்கள் ஆவியோடும் உண்மையோடும் அவரை தொழுது கொள்ள வேண்டும். ಆವಿ ತಮಿಳಲ್ಲಿ ಕ್ಲಿಯರ್ ಬರೀ ನೋಡಿ. ಆತ್ಮ ಅಂತ ಹಾಕಿಲ್ಲ ರೀ ಪದ, ಆವಿ ಅಂತ ಹಾಕಿದಾರೆ. ಆವಿ ಅಂದ್ರೆ ಏನು ಅಲ್ರ? ಆವಿ ಅಂದ್ರೆ ಏನ್ರಿ? ಕಣ್ಣಿಗೆ ಕಾಣಲ್ಲ, ಗಾಳಿ ತರ. ದೇವ್ರ ಕಣ್ಣಿಗೆ ಕಾಣಿಸ್ತಾರ? ಇಲ್ಲ ರೀ, ಅದೃಶ್ಯನಾಗಿರೋ ದೇವರು. ಅರೇ ಅವ್ರನ್ನ ಆರಾಧಿಸ್ಬೇಕ್ರೆ ಕಣ್ಣಿಗೆ ಕಾಣದಿರೋ ದೇವ್ರನ್ನ ಸತ್ಯ ತಕ್ಕಾಗ ಆರಾಧಿಸ್ಬೇಕು. ಎಷ್ಟು ಕ್ಲಿಯರ್ ಆಗಿ ನೋಡಿ ಡೆಫಿನೇಷನ್ ಅಲ್ರ. ಇನ್ನೊಂದು ವಾರ್ತೆ ಓದೋಣ. ಎಲ್ಲಿ? ಯೋಹಾನ 6:63 ಕನ್ನಡದಲ್ಲಿ ಓದಿ, ಆಮೇಲೆ ತಮಿಳು ಕೂಡ ಓದಿ. ಬದುಕಿಸುವಂತದ್ದು ಆತ್ಮವೇ, ಮಾಂಸವು ಯಾವುದಕ್ಕೂ ಬರುವುದಿಲ್ಲ. ನಾನು ನಿಮಗೆ ಹೇಳಿರುವ ಮಾತುಗಳೇ ಆತ್ಮವಾಗಿಯೂ ಜೀವವಾಗಿಯೂ ಅವೇ. ನಾನು ಹೇಳಿದಂತ ಮಾತುಗಳೇನಾಗಿದೆ? ಆತ್ಮವು ಜೀವವಾಗಿದೆ. ಇದನ್ನ ತಮಿಳಲ್ಲಿ ಕೂಡ ಓದೋಣ, ಆಮೇಲೆ ಇಂಗ್ಲಿಷಲ್ಲಿ ಓದೋಣ. ಓದಿ ಬ್ರದರ್. ஆவி உயிர்ப்பிக்கிறது, மாம்சமானது ஒன்றுக்கும் உதவாது. நான் உங்களுக்கு சொல்லுகிற வசனங்கள் ஆவியாயும் ஜீவனாயும் இருக்கிறது. ನಾನು பேசுகிற ವಾರ್ತೆಗಳು ಎಪ್ಪಡಿ ಇರ್ಕೋ? ಆವಿಯಾಗಿದೆ ಅಂತಂದ್ರು, ಆತ್ಮವಾಗಿದೆ ಅಂತಂದ್ರ? ಇಲ್ಲ ರೀ. ಆತ್ಮವಾಗಿದೆ ಅಂತ ಹೇಳಿದ್ರೆ ನಾವೇನ್ ಮಾಡೋದು? ಕನ್ನಡದಲ್ಲಿ ಆತ್ಮ ಅಂತ ಹಾಕಿದ್ರೆ ಕರೆಕ್ಟ್ ಆಗಿ ಬರ್ತಾರೆ. ಇಲ್ಲಿ ಆವಿ ಅಂತ ಪದ ಯೂಸ್ ಮಾಡಿರೋದ್ರಿಂದ ಅದಕ್ಕೆ ಕನ್ನಡದಲ್ಲಿ ಒಂದು ಸೂಕ್ತವಾಗಿರೋಂಥ ವಾರ್ತೆನೇ ಹಾಕ್ಬೇಕಾಗಿತ್ತು. ಇಲ್ಲೇನ್ ಮಾಡಿದ್ರೆ ಆತ್ಮ ಅಂತ ಹಾಕ್ಬಿಟ್ಟಿದ್ದಾರೆ ಅಲ್ದರ. ನೋಡಿ, ಇದನ್ನ ತಮಿಳಲ್ಲಿ ಓದಲ್ಲ, ಇಂಗ್ಲೀಷಲ್ಲಿ ಓದಿ ನೋಡಿ. ಕೇಳಿಸ್ಕೊಳ್ಳಿ, ಚೆನ್ನಾಗಿರ್ತಾರೆ ನೋಡಿ. ಇಂಗ್ಲೀಷಲ್ಲಿ ಓದ್ರಿ ಬ್ರದರ್. ಹಾ. It is the spirit that quickeneth, the flesh profiteth nothing. The words that I speak unto you, they are spirit and they are life. ಅಂದ್ರೆ ದ ಸ್ಪಿರಿಟ್ ದಟ್ ಕ್ವಿಕನತ್, ದ ವರ್ಡ್ಸ್ ಐ ಸ್ಪೀಕ್ ಅಂಟ್ ಯು ದೇ ಆರ್ ಸ್ಪಿರಿಟ್ ಅಂದ್ಬಿಟ್ರು, ಸೋಲ್ ಅಂತ ಹೇಳಲಿಲ್ಲ ರೀ. ಯೇಸು ಕ್ರಿಸ್ತು ಮಾತಾಡಂತ ಒಂದೊಂದು ಮಾತುಗಳು ಹೆಂಗಿದೆ ಅಂತೆ? ಸ್ಪಿರಿಟ್ ತರ ಇದೆ ಅಂತೆ, ಅದರ ಆವಿ ತರ ಇದೆ ಅಂತೆ. ಅದು ಕಣ್ಣು ಕಾಣಿಸ್ತದ? ಕಣ್ಣು ಕಾಣಿಸಲ್ಲ ರೀ. ಯೇಸು ಕ್ರಿಸ್ತು ಮಾತಾಡಿರೋ ಮಾತುಗಳು ಕಣ್ಣು ಕಾಣಿಸ್ತದ? ಇವಾಗ ನೋಡಿ, ನಾನು ಮಾತಾಡ್ತಿದ್ದೀನಿ, ನಿಮ್ ಕಣ್ಣು ಕಾಣಿಸ್ತಾ ಇದೆಯಾ? ಕಣ್ಣಿಗೆ ಕಾಣಿಸದೇ ಇಲ್ಲ. ಅದ್ರ ನೋಡಿ, ಇವಾಗ ಅಯ್ಯೋ ನೋಡಿ ಮಾತು ಹಿಂಗ್ ಬರ್ತದೆ ನೋಡಿ, ಬಂತು ನೋಡಿ, ಮೈಕಲ್ಲಿ ಹೋಯ್ತು, ಅಯ್ಯೋ ನಿಮ್ ಮನೆಗೆ ಬಂದ್ಬಿಡ್ತು ಅಂತ ಹೇಳಕ್ಕಾಯ್ತದ? ಕಣ್ಣಿಗೆ ಕಾಣಿಸಲ್ಲ. ಕಣ್ಣಿಗೆ ಕಾಣದಂತ ಅದ್ಭುತವಾದಂತ ಶಕ್ತಿ. ಆದ್ರೂ ಅದಕ್ಕೆ ಪವರ್ ಇದೆಯಾ? ಎಸ್, ಪವರ್ ಇದೆ. ನಮ್ಮನ್ನ ಬದಲಾವಣೆ ಮಾಡೋದಿಕ್ಕೆ, ನಮ್ಮನ್ನ ಮಾರ್ಪಾಡುಗಳನ್ನ ತರೋದಿಕ್ಕೆ ಶಕ್ತಿ ಏನಿದೆ? ಮಾತುಗಳಿಗಿದೆ ಅಲ್ವರ. ಅದಕ್ಕೆ ನೋಡಿರ್ತೀನಿ, ಓದೋಣ. ಇಲ್ಲಿ ಇನ್ನೊಂದ್ ಕಡೆ ವಾರ್ತೆ ಓದೋಣ. ಎಲ್ಲಿ ಅಂತಂದ್ರೆ 2ನೇ ಅಪೊಸ್ತಲ ಕೃತ್ಯಗಳು 19:21 ಅಪೊಸ್ತಲ ಕೃತ್ಯಗಳು 19:21 ಓದಿ. ಹಾ. ಈ ಸಂಗತಿಗಳು ಆದ ಮೇಲೆ ಪೌಲನು ತಾನು ಮೆಕೆದೋನದಲ್ಲಿಯೂ ಅಕಾಯದಲ್ಲಿಯೂ ಸಂಚಾರ ಮಾಡಿ ಯೆರೂಸಲೇಮಿಗೆ ಹೋಗಬೇಕೆಂದು ಮನಸ್ಸಿನಲ್ಲಿ ಉದ್ದೇಶಿಸಿ ಅಲ್ಲಿಗೆ ಹೋದ ಮೇಲೆ ರೋಮಾಪುರವನ್ನು ಸಹ ನೋಡಬೇಕೆಂದು ಹೇಳಿದನು. ನೋಡ್ರ, ಮನಸ್ಸಿನಲ್ಲಿ ಉದ್ದೇಶಿಸಿ ಅಪೊಸ್ತಲ ಪೌಲು ಏನ್ರಿ ಅಲ್ಲಿ ರೋಮಾಪುರವನ್ನು ಸಹ ನೋಡಬೇಕು ಅಂತಂದ್ಬಿಟ್ಟು ಈ ಉದ್ದೇಶನ ಎಲ್ಲಿ ನಿರ್ಧಾರ ಮಾಡಿದ್ರಂತೆ? ಮನಸ್ಸಿನಲ್ಲಿ. ಸರಿ, ಒಬ್ರು ಮನಸ್ಸು ಕಣ್ಣು ಕಾಣಿಸ್ತದ? ಇಲ್ಲ. ನಮ್ಮ ಮನಸ್ಸು ಕಣ್ಣು ಕಾಣಿಸ್ತದ? ಅಯ್ಯೋ ನನ್ನ ಮನಸ್ಸನ್ನೇ ಅರ್ಥ ಮಾಡ್ಕೊಳ್ಳೋಣ, ಯಪ್ಪ ನೋಡ್ಸಪ್ಪ ಅರ್ಥ ಮಾಡ್ಕೊಳ್ಳೋಣ. ದಟ್ ಈಸ್ ಎ ಫೀಲಿಂಗ್. ವಿ ಕಾಂಟ್ ಸಿ, ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್. ದಟ್ ಈಸ್ ಇನ್ವಿಸಿಬಲ್ ಬಟ್ ಯೆಟ್ ಪವರ್ಫುಲ್
ಅದರ ಒಬ್ಬರು ಫೀಲಿಂಗ್ಸ್ ಹರ್ಟ್ ಮಾಡ್ದಂಗಿದೆ ಎಷ್ಟು ಪವರ್ ಇದೆ ನೋಡಿರ್ತೀರಿ, ಕಣ್ಣಿಗೆ ಕಾಣಿಸಲ್ಲ. ಇದನ್ನೇ ಇವಾಗ ತಮಿಳಲ್ಲಿ ಓದ್ತಿರ್ತಾರೆ. ತಮಿಳು ಪಡಿಗೆ ಬದರ್. இவைகள் முடிந்த பின்பு பவுல் மக்கதோனியா அகாயா என்னும் நாடுகளில் சுற்றி நடந்து எருசலேமுக்கு போகும்படி ஆவியில் நிர்ணயம் பண்ணிக்கொண்டு பாத்தீங்களா? நான் அங்கே போன பின்பு போதும் அதில் என்னங்கோ தம் ஆவியிலே நிறுத்திக்கொண்டோன்னு சொல்லியிருக்காரோ. ஆவி என்னக்க என்ன மீனிங்கோ? தான மனசுல என்ன பண்ணிருக்க, இந்த ಡಿಸಿಷನ್ எடுத்திருக்காರ. ಮನಸ್ಸಲ್ಲೇ ಡಿಸಿಷನ್ ತಗೊಂಡಿದ್ದಾರೆ ನೋಡ್ತೀರಿ. ಈ ಮನಸ್ಸು ಕಣ್ಣಿಗೆ ನನಗೆ ಕಾಣಿಸಲ್ಲ. ಇಂಗ್ಲೀಷಲ್ಲಿ ಬೇಕಾದ್ರೆ ಓದಿ ನೋಡಿ, ಏನ್ ಬರ್ತಾರೆ ನೋಡಿ, ಓದಿ ಬರೋದು ಇಂಗ್ಲೀಷಲ್ಲಿ. Acts 19:21. English alla brother? ಓದ್ತೇನೆ. After these things were ended, Paul purposed in the Spirit, when he had passed through Macedonia and Achaia, to go to Jerusalem, saying, after I have been there, I must also see Rome. Nodra, Paul purposed in spirit. Where did Paul decide? How did he decide to go to these places? It was in his spirit. Spirit ಅನ್ನೇನ್ರಿ? ತನ್ನ ಮನಸ್ಸಿನಲ್ಲಿ. ಹಂಗಾರೆ ಸ್ಪಿರಿಟ್ ಅಂತಂದ್ರೆ ಕಣ್ಣಿಗೆ ಕಾಣಿಸಲ್ಲ. ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಅಪ್ಪ ಇರ್ಬೇಕು, ಅವಾಗ ಕ್ರಿಕೆಟ್ ಚೆನ್ನಾಗಿ ಆಡಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಏನ್ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಮಾರ್ಕಲ್ಲಿ ಸಿಗ್ತದೆ, ತಂದು ತುಂಬ್ಕೊಬೇಕಾ? ಇಟ್ ಈಸ್ ಇನ್ವಿಸಿಬಲ್, ವಿ ಕಾಣ್ ಸಿ ಇಟ್. ಕಣ್ಣಿಗೆ ಕಾಣಿಸಲ್ಲ. ಕಣ್ಣಿಗೆ ಕಾಣಿದಂಥ ಅದ್ಭುತವಂತ ಶಕ್ತಿ ಅಲ್ವರಾ? ಇವಾಗ ಇದರ ಇವತ್ತಿನ ಸಮ್ಮರಿ ಚೆನ್ನಾಗಿ ನೋಡಿ, ಗಮನಿಸಿ ಎಲ್ಲರೂ. ನಾವೇನು ನೋಡಿದ್ರಿ? ಇಂಗ್ಲೀಷಲ್ಲಿ ವಾರ್ತೆಗಳನ್ನ ನೋಡಿದ್ರಿ, ಕನ್ನಡದಲ್ಲೂ ನೋಡಿದ್ರಿ, ತಮಿಳಲ್ಲಿ ಕೂಡ ನೋಡಿದ್ರಿ. ನೋಡಿ, ಇಂಗ್ಲೀಷಲ್ಲಿ ಸೋಲ್ ಅಂತ ಬರೋ ವಾರ್ತೆಗೆ ಕನ್ನಡದಲ್ಲಿ ಏನಿದೆ? ಆತ್ಮ ಅಂತಿದೆ. ತಮಿಳಲ್ಲಿ ಕೂಡ ಏನಿದೆ? ಆತ್ಮ ಅಂತಿದೆ ಅಲ್ವರ? ಆಮೇಲೆ ಇನ್ನೊಂದು ಪದ ನೋಡಿದ್ರಿ, ಇಂಗ್ಲೀಷಲ್ಲಿ ಸ್ಪಿರಿಟ್ ಅಂತ ಬರ್ತದೆ. ಇದಕ್ಕೆ ಕನ್ನಡದಲ್ಲಿ ಏನು ವಾರ್ತೆ ಇದೆ? ಕನ್ನಡದಲ್ಲಿ ಏನಿದೆ ವಾರ್ತೆ? ಅದಕ್ಕೆ ಏನಿದೆ? ಆತ್ಮ. ಆತ್ಮ ಅಲ್ವರ? ತಮಿಳಲ್ಲಿದೆ ಆವಿ ಅಂತಿದೆ ನೋಡಿರ್ತೀನಿ. ಕನ್ನಡದಲ್ಲಿ ಸೋಲು ಮತ್ತೆ ಸ್ಪಿರಿಟ್ಗೂ ಎರಡಿಗೂ ಒಂದೇ ವಾರ್ತೆ ಬೈಬಲಲ್ಲಿ ಯೂಸ್ ಮಾಡಿದ್ದಾರೆ. ಅಬ್ಸರ್ವ್ ಮಾಡಿದ್ರ? ಇಷ್ಟೊತ್ತು ನೋಡ್ಸಿರೋ ವಾರ್ತೆಗಳಲ್ಲಿ ಏನಪ್ಪ ಅಬ್ಸರ್ವ್ ಮಾಡಬೇಕು ಅಂತಂದ್ರೆ, ಸೋಲ್ ಮತ್ತೆ ಸ್ಪಿರಿಟ್ಗೆ ಇಂಗ್ಲೀಷಲ್ಲಿ ಎರಡು ಬೇರೆ ವಾರ್ತೆಗಳಿದೆ, ಎರಡು ಗ್ರೀಕ್ ಮತ್ತೆ ಹೀಬ್ರೂ ವಾರ್ತೆಗಳಿದೆ. ತಮಿಳಲ್ಲಿ ಕೂಡ ಬೇರೆ ಎರಡು ವಾರ್ತೆಗಳಿದೆ, ಆತ್ಮ ಮತ್ತೆ ಆವಿ ಅಂತಿದೆ. ಅದರಿಂದ ತಮಿಳಲ್ಲಿ ಅಥವಾ ಇಂಗ್ಲೀಷಲ್ಲಿ ಓದ್ಬೇಕಾದ್ರೆ ನಮಗೆ ಡಿಫ್ರೆನ್ಸಿಯೇಷನ್ ಗೊತ್ತಾಗ್ತದೆ. ಕನ್ನಡದಲ್ಲಿ ಆ ಥರ ಇಲ್ಲ. ಎರಡಿಗೂ ಒಂದೇ ಪದ ಬಳಕೆ ಮಾಡಿದ್ರಿಂದ ನಮಗೆ ಸ್ವಲ್ಪ ಕನ್ಫ್ಯೂಷನ್ ಉಂಟಾಗ್ಬೋದು. ಆದರೆ ನಾವು ಕರೆಕ್ಟಾಗಿ ಸತ್ಯವೇದನ ಕಂಪೇರ್ ಮಾಡ್ಕೊಂಡು ಓದಿದ್ರೆ ನಮಗೆ ಅಟ್ರ ಕನ್ಫ್ಯೂಷನ್ ಖಂಡಿತವಾಗೂ ಆಗೋದಿಲ್ಲ. ಆ್ಯಕ್ಚುಲಿ ಕನ್ನಡದಲ್ಲಿ ಸ್ಪಿರಿಟ್ ಅಂತ ಏನು ವಾರ್ತೆ ಬಂದಿದೆಯೋ ಅಥವಾ ಆವಿ ಅಂತ ಏನು ವಾರ್ತೆ ಬಂದಿದೆಯೋ ಅಲ್ಲೇನು ಗೊತ್ತಾ ಬರಬೇಕು? ಶ್ವಾಸ ಅಂತ ಬರಬೇಕು. ಇವ್ರು ಏನು ಮಾಡಿದಾರೆ ಅಂದರೆ, ಶ್ವಾಸ ಅಂತ ಬದಲಾಗಿ ಬೇರೆ ಎಲ್ಲ ವಾರ್ತೆಗಳೇನು ಮಾಡಿದಾರೆ? ಅದು ಹಾಕ್ಬಿಟ್ಟಿದ್ದಾರೆ. ಅದರ ಇವಾಗ ಶ್ವಾಸ ನೋಡಿರ್ತೀನಿ, ಏನಪ್ಪ? ಆಕ್ಸಿಜನ್ ಕಣ್ಣು ಕಾಣಿಸ್ತದಾ? ಹೇಳ್ರಿ, ಆಕ್ಸಿಜನ್ ಕಣ್ಣು ಕಾಣಿಸ್ತೈತೆ ನೋಡಿ. ಇಷ್ಟೊಂದು ಆಕ್ಸಿಜನ್ ರೂಮಲ್ಲಿ ನಮ್ಮ ಕಣ್ಣು ಕಾಣಿಸ್ತದಾ? ಕಣ್ಣಿಗೆ ಕಾಣಿಸಲ್ಲ. ಶಕ್ತಿ ಇದೆಯಾ? ಎಸ್. ಆಕ್ಸಿಜನ್ ಇಲ್ಲಂದ್ರೆ ಉಸಿರಾಡಕ್ಕೆ ಸಾಧ್ಯ ಇಲ್ಲ ರೀ. ಅದರ ಪವರ್ ಇದೆ. ಎಷ್ಟು ಪವರ್ ಇದೆ ಅಂತಂದ್ರೆ ನಮಗೆ ಜೀವ ಕೊಡ್ತಾರೆ. ಕಣ್ಣಿಗೆ ಕಾಣಿದ್ರಂತ ಅದ್ಭುತವಂತ ಶಕ್ತಿ. ಅದರಿಂದ ನಾವೇನು ಮಾಡೋಣ, ಇವತ್ತು ಈ ಕ್ಲಾಸ್ನ ಇಲ್ಲಿ ನಿಲ್ಸೋಣ. ನೆಕ್ಸ್ಟ್ ವೀಕು ಇದನ್ನ ಇನ್ನ ಕಂಟಿನ್ಯೂ ಮಾಡೋಣ. ಅದರ ಈ ಜೀವಶ್ವಾಸ ಅಂದರೆ ಏನು, ಇದು ಹೆಂಗೆ ಕ್ರಿಯೆಗಳನ್ನ ಮಾಡ್ತದೆ ಅಂತನ್ಬಿಟ್ಟು, ಇದು ದೇಹದ ಜೊತೆ ಸೇರ್ಕೊಂಡು ಅವಾಗ ಹೆಂಗೆ ಫಂಕ್ಷನ್ಸ್ ಮಾಡ್ತಾರೆ, ಹೆಂಗೆ ಜೀವಾತ್ಮ ಆಗ್ತಾರೆ ಅಂದ್ಬಿಟ್ಟು ಇನ್ನ ಡೀಟೇಲ್ ಆಗಿ ಸತ್ಯವೇದ ವಾಕ್ಯಗಳ ಮುಖಾಂತರ ನಾವು ಕ್ಲೀನಾಗಿ ಏನು ಮಾಡೋಣ ನೋಡೋಣ. ಅಂದರೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ ಏನ್ರಿ, ನಾವು ಮುಂದಿನ ವಾರ ಇದೇ ಥರ ಸಿಕ್ಕಣ. ಓಕೆನಾ? ನಿಮ್ಗೇನೋ ಡೌಟ್ಸ್ಗಳಿದ್ರೆ ಯಾರು ದಯವಿಟ್ಟು ಏನು ಬೇಜಾರು ಮಾಡ್ಕೊಂಬಿಡಿ. ನೀವೆಲ್ಲ ಪ್ರಶ್ನೆಗಳ 100/100% ಉತ್ತರ ಕೊಡ್ತೀರಿ. ವರಿ ಮಾಡ್ಬಿಡಿ. ಸತ್ಯವೇದ ಮುಖಾಂತರ ಎಲ್ಲ ಉತ್ತರ ಕೊಡ್ತೀನಿ. ನಾನೇನೋ ನಿಮಗೆ ಸತ್ಯವಾದ ಮುಖಾಂತರ ಉತ್ತರ ಕೊಡಲಿಲ್ಲ ಅಂದರೆ ನಾನು ಬಿಡಲೇಬೇಡ್ರಿ ನೀವು, ಆಯ್ತಾ? ಆದರೆ ನಿಮಗೆ ಬಹು ತಾಳ್ಮೆಯಿಂದ ಇರಬೇಕು. ಓಕೆನಾ? ಸರಿ, ಮೀಟಿಂಗ್ ಕ್ಲೋಸ್ ಮಾಡೋಣ. ಪ್ರೇಯರ್ ಮಾಡಿ. ಪರ ಇಲ್ವಾ? ಓಕೆ ಪಾಸ್ಟರ್.